Hello, everybody. Welcome to the episode 75 of the Hriday Chetan Show podcast. Today, we are joined by the multi talented Bharatwaj sir, an accomplished actor, dubbing artist, and Bharatanatyam performer with a master's in Bharatanatyam from Jain University, a master's in theatre arts from Bangalore University, and currently pursuing a PhD in dance. Bharatwaj sir beautifully bridges the words of classical art, theatre, and storytelling. In this episode, we explore his inspiring journey, the discipline behind mastering multiple art forms, the power of Indian culture, and the lessons that art teaches us about life. So let's welcome Bharatwaj sir on screen. Hello sir, namaste. ನಮಸ್ತೆ ಚೇತನ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ ಚೇತನ್. ನೀವ್ Thank you so ಹೇಗಿದ್ದೀರಾ? much, sir. ನಾನ್ ಚೆನ್ನಾಗಿದ್ದೀನಿ sir. I'm very, very happy, sir, today to bring you on my podcast and to have a wonderful conversation with you. ಥ್ಯಾಂಕ್ ಯು ಚೇತನ್, ಥ್ಯಾಂಕ್ ಯು. Thank you so much, sir. So to begin with, sir, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ ಸರ್. ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಮತ್ತೆ one favorite memorable moment that you had? ಓಕೆ, ಸೊ ಮೈ ಚೈಲ್ಡ್ಹುಡ್ ಅಂತ ಅಂದ್ರೆ ನನ್ನ ಬಾಲ್ಯ ಎಲ್ಲ ನಾನು ಐ ಬಾರ್ನ್ ಇನ್ ತಮಿಳ್ನಾಡು, ಹೊಸೂರ್ ಇಲ್ಲಿ. ಹ್ಮ್. ಎಲೆಕ್ಟ್ರಾನಿಕ್ ಸಿಟಿ ಆದ್ಮೇಲೆ ಬರ್ತಲ್ಲ, ಅಲ್ಲಿ ಹುಟ್ಟಿದ್ ನಾನು. ಹ್ಮ್. ಕಂಪ್ಲೀಟ್ಲಿ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಸೊ ಅಲ್ಲಿಂದ ವಿ ಮೂವ್ಡ್ ವೆನ್ ಐ ವಾಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ಆರ್ ಫೋರ್ತ್ ಆರ್ ಫಿಫ್ತ್ ಸ್ಟ್ಯಾಂಡರ್ಡ್, ವಿ ಮೂವ್ ಟು ಬ್ಯಾಂಗ್ಳೂರ್ ಆಗ. Okay. ಸೊ ಅದೆಲ್ಲ ಅಷ್ಟು ತಮಿಳ್ನಾಡಲ್ಲಿ ಇರೋ ಮೆಮೊರೀಸ್ ಎಲ್ಲ ಅಷ್ಟೊಂದು ಇಲ್ಲ. ಐ ಡೋಂಟ್ ಹ್ಯಾವ್ ಸಚ್ ಹ್ಮ್. ಮೆಮೊರೀಸ್. ಇಲ್ಲಿ ಬಂದಾಗ ಬ್ಯಾಂಗ್ಳೂರ್ ಬಂದ್ಮೇಲೆ ಇಟ್ ವಾಸ್ ಲೈಕ್ ವಾವ್, ಚೈಲ್ಡ್ಹುಡ್ ಹ್ಮ್. ಮೆಮೊರೀಸ್ ನನ್ಗೆ ತುಂಬಾ ಸ್ವೀಟ್ ಮೆಮೊರೀಸು. ಅಂಡ್ ಎವ್ರಿಥಿಂಗ್ ಹ್ಯಾಪನ್ಡ್ ಇನ್ ಲರ್ನಿಂಗ್ ಸ್ಟ್ರೀಮ್, ಲರ್ನಿಂಗ್ ಮ್ಯೂಸಿಕ್, ಲರ್ನಿಂಗ್ ಸ್ಯಾನ್ಸ್ಕ್ರಿಟ್. ಅಂಡ್ ಐ ಹ್ಯಾಡ್ ವೆರಿ ಗುಡ್ ಫ್ರೆಂಡ್ಸ್. ಎಲ್ಲಿ ಹೋದ್ರು ಹ್ಮ್. ಮೈ ನೇಚರ್ ಇಸ್ ಲೈಕ್ ದಟ್, ಐ ಮೇಕ್ ಮೋರ್ ಫ್ರೆಂಡ್ಸ್. ಆತರ ನನ್ನ ಸುತ್ತಲೂ Wow. ಫ್ರೆಂಡ್ಸ್ ಮಾಡ್ಕೊಳ್ಳೋದು ಆತರ. ಸೊ ಐ ವಾಸ್ ಪೆಟ್ ಸ್ಟೂಡೆಂಟ್ ಹ್ಮ್. ಟು ಆಲ್ ಮೈ ಗುರುಸ್. ಯಾರು ಟೀಚರ್ ಹತ್ರ ಹ್ಮ್. ಹೋದ್ರು ಇವನ್ ಚೆನ್ನಾಗ್ ಹ್ಮ್. ಓದ್ತಾನೆ, ಇವ್ನ್ ಚೆನ್ನಾಗಿ ಮ್ಯೂಸಿಕ್ ಕಲಿತಾನೆ, ಹ್ಮ್. ಇವ್ನ್ ಚೆನ್ನಾಗಿ ಸಾಂಸ್ಕ್ರಿಟ್ ಕಲಿತಾನೆ, ಈ ತರಾನೇ ಐ ವಾಸ್ ವೆರಿ ಪೆಟ್ ಸ್ಟೂಡೆಂಟ್ ಎಲ್ಲಾ ಟೀಚರ್ಸ್. ಸೊ ಇಟ್ ವಾಸ್ ವೆರಿ ಗುಡ್ ಚೈಲ್ಡ್ಹುಡ್ ಮೆಮೊರೀಸ್ ಚೇತನ್ ಫಾರ್ ಮಿ. ಸೊ ಕಂಪ್ಲೀಟ್ಲಿ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್, ಓದಿದ್ದೆಲ್ಲ ಕರ್ನಾಟಕ. ಅಂಡ್ ಒನ್ ಥಿಂಗ್, ಥ್ರೂ ದಿಸ್ ಪಾಡ್ಕಾಸ್ಟ್, ನಮ್ ಹ್ಮ್. ತಂದೆ ಫ್ರಮ್ ಆಂಧ್ರ ಪ್ರದೇಶ್, ಮೈ ಮದರ್ ಫ್ರಮ್ ತಮಿಳ್ನಾಡು, ಬಟ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ಆಮ್ ಕನ್ನಡಿಗ. ಯಾವುದೇ ಭಾಷೆನೂ ನನ್ಗಷ್ಟು ಫ್ಲೂಯೆಂಟ್ ಆಗಿ ಬರಲ್ಲ, ಕನ್ನಡ ಬರೋಷ್ಟು ಫ್ಲೂಯೆಂಟ್ ಆಗಿ ಯಾವ ಭಾಷೆನೂ ಬರಲ್ಲ. ಯೋಚನೆ ಮಾಡೋದಾಗ್ಲಿ, ಬರವಣಿಗೆ ಆಗ್ಲಿ, ಪ್ರತಿಯೊಂದು ಐ ರೆಸೊನೇಟ್ ವಿತ್ ಕನ್ನಡ. ಅದನ್ನೇ ನನ್ಗೆ ಜೀವನ. Wow, awesome, beautiful, sir. So, what was the passion as a child, sir? ಹ್ಮ್. ಸೊ ನನಗೆ ಫಿಲ್ಮ್ ಸಿಂಗಿಂಗ್ ಫಿಲ್ಮ್ ಸಿಂಗಿಂಗ್ ಇತ್ತಲ್ಲ, ಅದು ತುಂಬಾ ಇಷ್ಟ ಆಯ್ತು ಚೇತನ್ ನನ್ಗೆ ಚಿಕ್ಕವಾಗಿಂದ. Okay. ವಾಟ್ Hmm. ಎವರ್ ಮೂವಿ ಕಮ್ಸ್, ಅದ್ರಲ್ಲಿ ಸಾಂಗ್ಸ್ ಫಸ್ಟ್ ನಮ್ಗೆ ಒಂದು ಪಾಂಪ್ಲೆಟ್ ತರ ಸಿಕ್ಕೋದು, ಏನು ಸಾಂಗ್ಸ್, ಸಿನಿಮಾ ಸಾಂಗ್ಸ್ ಎಲ್ಲ ಪ್ರಿಂಟ್ ಆಗೋದು. ನಾನು ಅಂಗಡಿಲಿ Hmm. ಹುಡ್ಕೊಂಡು ಹೋಗಿ ಆ ಪಾಂಪ್ಲೆಟ್ಸ್ ನ ಬುಕ್ಲೆಟ್ ತರ, ಸಾರಿ ಪಾಂಪ್ಲೆಟ್ ಬುಕ್ಲೆಟ್ ತರ ಸಿಗೋದು, ಆ ಬುಕ್ಲೆಟ್ ನ Hmm. ಪರ್ಚೇಸ್ ಮಾಡಿ Hmm. ಎಲ್ಲಾ ಸಾಂಗ್ಸ್ ಮಗಪ್ ಮಾಡಿ ಹಾಡ್ಬಿಡ್ತಾ ಇದ್ದೆ. ನನಗೆ ಯಾವುದೇ ಸಿನಿಮಾ ಬರ್ಲಿ, Hmm. ಏನೇ ಬರ್ಲಿ, ಅಷ್ಟ್ ಚೆನ್ನಾಗಿ ಕನ್ನಡದ ಹಾಡುಗಳು, ತೆಲುಗು ಹಾಡುಗಳು, ಹಿಂದಿ ಹಾಡುಗಳು. ಸೊ ಐ ವಾಸ್ Hmm. ವೆರಿ ಪ್ಯಾಷನೇಟ್ ಟುವರ್ಡ್ಸ್ ಫಿಲ್ಮ್ ಸಿಂಗಿಂಗ್ ವೆನ್ ಐ ಇನ್ ಮೈ ಚೈಲ್ಡ್ಹುಡ್. Hmm. Nice. So, when did your why did you choose Bharatanatyam, sir? Acting, how did it begin from your young age? ಹಾ, ಓಪನ್ಲಿ ಸ್ಪೀಕಿಂಗ್, ನನ್ಗೆ ಭರತನಾಟ್ಯಂ ಡಾನ್ಸ್ ಬಗ್ಗೆ ಅಷ್ಟೇನು ಆ, ಒಲವು ಇರ್ಲಿಲ್ಲ. ಭರತನಾಟ್ಯಂ Hmm. ಬಗ್ಗೆ ಆಗ್ಲಿ ಅಥವಾ ಆಕ್ಟಿಂಗ್ ಬಗ್ಗೆ ಆಗ್ಲಿ ಅಷ್ಟೇನು ಒಲವಿರ್ಲಿಲ್ಲ. ನನ್ನ Okay. ಆಂಬಿಯನ್ಸ್ ಹೆಂಗೆ ಅಂತಂದ್ರೆ, ಮನೆಯಲ್ಲೇ ಮ್ಯೂಸಿಷಿಯನ್ಸ್, ವಿ ಹ್ಯಾಡ್ ಮ್ಯೂಸಿಷಿಯನ್ಸ್. ಮೈ ತಾತ, ಮೈ ದೊಡ್ಡಪ್ಪ, ದೇ ಆಲ್ ಆರ್ ಸಿಂಗರ್ಸ್. ಅಂಡ್ ಇನ್ನೊಬ್ರು Hmm. ದೊಡ್ಡಪ್ಪ ಬಂದು ಡ್ರಾಮಾಟಿಸ್ಟ್. ಅವರು ತೆಲುಗು ಡ್ರಾಮಾಸ್ ಮಾಡ್ತಾರೆ, ಕಂಪನಿ ಟೈಪ್ಸ್ ಆಫ್ ಪ್ಲೇಸ್ ಅವ್ರದ್ದು. ಆ ಡ್ರಾಮಾ ಇತ್ತು ಮನೆಯಲ್ಲೇ, ಮ್ಯೂಸಿಕ್ ಎಲ್ಲ ಇತ್ತು. ಆಮ್, ಈ ಭರತನಾಟ್ಯಂ ಅಂತ ನನ್ಗೆ ಹೇಗ್ ಬಂತು ಅಂತ ಅಂದ್ರೆ, ನಮ್ದು ಸ್ಕೂಲ್ ನಲ್ಲಿ ಒಬ್ರು ಟೀಚರ್ ಇದ್ರು, ಅವರು ಭರತನಾಟ್ಯಂ, ಶಿ ಯೂಸ್ ಟು ಟೀಚ್ ಅಸ್ ಭರತನಾಟ್ಯಂ.
ನನ್ಗೆ ಸಿಂಗಿಂಗ್ ಚೆನ್ನಾಗಿ ಬರ್ತಾ ಇತ್ತಲ್ವಾ, ಸೊ ರಿದಮ್ ಸೆನ್ಸ್ ಎಲ್ಲ ಇತ್ತು ಅಂತ ನನ್ನ ಭರತನಾಟ್ಯಂ ಕ್ಲಾಸ್ ಹಾಕೊಂಡಿದ್ರು. ಐ ಯೂಸ್ ಟು ಡೂ ಸ್ಟೇಜ್ ಶೋಸ್ ಅಲಾಂಗ್ ವಿತ್ ಗುರುಸ್ ಟೀಮ್, ಸ್ಕೂಲ್ ಟೀಮ್ ಜೊತೆಗೆ ಹೋಗಿ ಸ್ಟೇಜ್ ಶೋಸ್ ಎಲ್ಲ ಮಾಡ್ತಾ ಇದ್ವಿ. ಶಿ ಟುಕ್ ಮಿ ಟು ಇಸ್ಕಾನ್ very long. It was very long back. I was in 8th standard, I think so. I was in 8th standard. I started Bharatanatyam very late. 8th standard ಇರ್ಬೇಕಾದ್ರೆ she took me to ISKCON competition, some Bharatanatyam competition. ಅಲ್ಲಿ I saw Guru B Bhanumati, ಅವರ ಸ್ಟೂಡೆಂಟ್ಸ್ performing one group composition, group dance. Choreography was excellent. That means the coordination of each dancer, some 6 dancers were there in the group. The choreography was excellent and music was excellent. For the first time, I felt like I have to learn the form. Under that particular guru only, ನಾನು ಇನ್ ಯಾರ ಜೊತೆನೂ ಕಲಿಬಾರ್ದು, ಇವ್ರ ಹತ್ರನೇ ಕಲಿಬೇಕು, ಈ ಗ್ರೂಪ್ ನಲ್ಲಿ ನಾನೊಬ್ಬ ಮೆಂಬರ್ ಆಗಿರ್ಬೇಕು ಅಂತ ಹೋಗಿ ಅವರು ಟೀಚರ್ ಆಗಿ ನಿಂತ್ಕೊಂಡಿದ್ರು. ನಾನು ಹೋಗ್ಬಿಟ್ಟು, ಆಂಟಿ ನಿಮ್ ಹೆಸರೇನು? ಅಪ್ಪ ನನ್ನ ಹೆಸರು ಭಾನುಮತಿ ಅಂತ. ಆಂಟಿ ನಿಮ್ ಫೋನ್ ನಂಬರ್ ಕೊಡಿ ಆಂಟಿ, ನನ್ಗೆ ಡಾನ್ಸ್ ಕಲಿಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿ ಐ ಟುಕ್ ಹರ್ ನಂಬರ್. ವಿ ಯೂಸ್ ಟು ಸ್ಟೇ ಇನ್ ಯಲಹಂಕ ದಟ್ ಟೈಮ್. ವೇರ್ ಇಸ್ ಯಲಹಂಕ, ವೇರ್ ಇಸ್ ಜಯನಗರ್ 7th block. ಅಂಡ್ ಭಾನುಮತಿ ಮ್ಯಾಮ್ ಅವ್ರದ್ದು ಇದ್ದಿದ್ದು 7th block ಜಯನಗರ್ ನಲ್ಲಿ. ಸೊ ಐ ಟ್ರಾವೆಲ್ಡ್ ಫ್ರಮ್ ಯಲಹಂಕ ಟು ಜಯನಗರ್ ಫಾರ್ ಮೆನಿ ಇಯರ್ಸ್. ಅವ್ರಿಗೆ ಫೋನ್ ಮಾಡ್ಕೊಂಡು, ಆಂಟಿ ಎಲ್ಲಿ ಬರುತ್ತೆ, ನಿಮ್ ಕ್ಲಾಸ್ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಂಡು, ದಟ್ ಇಸ್ ಹೌ ಐ ಸ್ಟಾರ್ಟೆಡ್ ಭರತನಾಟ್ಯಂ ಜರ್ನಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಲೈಕ್ 8th 9th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಯ್ತು ನಂದು. ಆಮೇಲೆ ಆಕ್ಟಿಂಗ್. ಫ್ರಮ್ ಮೈ ಚೈಲ್ಡ್ಹುಡ್ ಐ ಹ್ಯಾವ್ ಒನ್ ಪ್ಯಾಷನ್. ಏನಂದ್ರೆ, ಇಫ್ ಐ ಗೋ ಥ್ರೂ ಸಮ್ ಬೋರ್ಡ್ಸ್, ಎಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಮ್ಯೂಸಿಕ್ ಹೇಳ್ಕೊಡ್ತೀವಿ ಅಂತ ಬಂದ್ರೆ ಹೋಗೋದು. ಓಕೆ, ನಮ್ಮ ಮನೆಯಲ್ಲೇ ಮ್ಯೂಸಿಕ್ ಇದೆ, ಆದ್ರೆ ಮನೆ ಪಾಠಗಳು ನಮ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅಲ್ಲಿ ಹೋಗಿ ಸೇರ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅಲ್ಲಿ ಸೇರ್ಕೊಳ್ಳೋದು. ಡ್ರಾಮಾ ಹೇಳ್ಕೊಡ್ತೀವಿ ಅಂತ ಇದ್ರೆ ಅಲ್ಲಿ ಹೋಗಿ ಡ್ರಾಮಾ ಕ್ಲಾಸಿಗೆ ಸೇರ್ಕೊಳ್ಳೋದು. ಸಾಂಸ್ಕ್ರಿಟ್ ಹೇಳ್ಕೊಡ್ತೀವಿ ಅಂತಂದ್ರೆ ಅಲ್ಲಿ ಹೋಗಿ ಸಾಂಸ್ಕ್ರಿಟ್ ಕ್ಲಾಸಿಗೆ ಸೇರ್ಕೊಳ್ಳೋದು. ಸೊ ಹೀಗೆ ಮಠದಲ್ಲಿ ನಾವು ಸಾಂಸ್ಕ್ರಿಟ್ ಕಲ್ತ್ಕೊಂಡು, ಒಂದ್ ಸ್ವಲ್ಪ ಜನದ ಹತ್ರ ಮ್ಯೂಸಿಕ್ ಕಲ್ತ್ಕೊಂಡು, ಕಾಲೇಜ್ ಡೇಸ್ ಬಂದಾಗ ಏನಾಯ್ತು, ಸೀರಿಯಲ್ಗೆ ಸಿನಿಮಾಗೆ ಆಕ್ಟಿಂಗ್ ಹೇಳ್ಕೊಡ್ತೀವಿ ಅಂತ ಐ ಸಾ ಒನ್ ಬೋರ್ಡ್. ನನ್ಗೇನು, ಲರ್ನಿಂಗ್ ಇಸ್ ಮೈ ಪ್ಯಾಷನ್, ಲರ್ನಿಂಗ್ ನಾನು ಕಲಿಬೇಕು ಅಂತ ನೋಡ್ದೆ. ಏನೂ ದೆರ್ ವಾಸ್ ನೋ ಎನಿ ಗೋಲ್. ಐ ಜಸ್ಟ್ ವಾಂಟೆಡ್ ಟು ಲರ್ನ್, ದಟ್ಸ್ ಆಲ್. ಹೋದೆ, ಸರ್ ಫೀಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಇದು ಸಮ್ 6 months ಕೋರ್ಸ್ ಅಪ್ಪ, ಇದು ವೀಕ್ ಡೇಸ್ ಅಲ್ಲಿ 3 days ಇರುತ್ತೆ, ಈವ್ನಿಂಗ್ ಟೈಮ್ಸ್ ಇರುತ್ತೆ ಅಂತ ಹೇಳಿದ್ರು. ಇಟ್ ವಾಸ್ ವೆರಿ ಲಾಂಗ್, ಲೈಕ್ 20 years ಬ್ಯಾಕ್, ಒಂದ್ 20 ವರ್ಷದ ಹಿಂದೆ. ಆಯ್ತಾ? ಸೊ ಆಯ್ತು ಸರ್, ನಾನು ಬರ್ತೀನಿ ಅಂತ ಹೇಳಿ ವಾಸ್ ವೆರಿ ರೆಗ್ಯುಲರ್ ಟು ದ ಕ್ಲಾಸ್, ಕಮಿಂಗ್ ಫ್ರಮ್ ಯಲಹಂಕ ಟು ಏನದು ಡಬಲ್ ರೋಡ್ ಬರುತ್ತಲ್ಲ, ಡಬಲ್ ರೋಡ್ ಏರಿಯಾ, ದಟ್ ಡಬಲ್ ರೋಡ್ ಹತ್ರ ಇದ್ದಿದ್ದದು ಕ್ಲಾಸ್. ಹಾಗೆ ಬರ್ತಾ ಇದ್ದೆ. ಕೋರ್ಸ್ ಮುಗೀತು. ಕೋರ್ಸ್ ಮುಗ್ದಾದ್ಮೇಲೆ ಒಂದು ಇಂಟರ್ವ್ಯೂ ಮಾಡ್ತಾರೆ, ಕೋರ್ಸ್ ಎಂಡ್ ಆಫ್ ದಿ ದಟ್ ಕೋರ್ಸ್. ನಮ್ಮನ್ನೆಲ್ಲ ಸ್ವಲ್ಪ ಕ್ವಶನ್ಸ್ ಕೇಳಿ, ಆಕ್ಟಿಂಗ್ ಬಿಟ್ಸ್ ನ ಆಕ್ಟ್ ಮಾಡಿಸಿ, ದೇ ವಿಲ್ ಆಸ್ಕ್ ಫ್ಯೂ ಕ್ವಶನ್ಸ್, ಅಂಡ್ ಇಫ್ ವಿ ಆನ್ಸರ್ ಪ್ರಾಪರ್ಲಿ ದೇ ವಿಲ್ ಗ್ರೇಡ್ ಅಸ್. ಆಮೇಲೆ ದೇ ವಿಲ್ ಟೇಕ್ ಅವರ್ ಫೋಟೋಸ್. ಇನ್ ದೋಸ್ ಡೇಸ್ 20 years ಬ್ಯಾಕ್, we had to carry our photographs in our hand if we want to pitch for any opportunity, select acting opportunity. either ಅದು ಮೂವಿ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು. ಅದ್ರ ಒಂದ್ ಫೋಟೋ ನಾವು ತಗೊಂಡಿರ್ಬೇಕು, ಅದ್ರ ಹಿಂದೆ ನಮ್ ಹೆಸರು, ಫೋನ್ ನಂಬರ್ ಎಲ್ಲ ಬರ್ದಿರ್ಬೇಕು. ಸೊ ಲೈಕ್ ದಟ್ ಡೇಸ್ ವರ್ ಲೈಕ್ ದಟ್. ಸೊ ಎಲ್ಲಾದ್ರೂ ಆಡಿಷನ್ ಇದೆ ಅಂತಂದ್ರೆ ಅದನ್ನ ಎತ್ಕೊಂಡು ಹೋಗಿ ಅವ್ರಿಗೆ ನಮ್ ಫೋಟೋ ಅದೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡಿ ನಾವು ಆಪರ್ಚುನಿಟಿಗೆ ನಾವು ಆಡಿಷನ್ ಕೊಡ್ಬೇಕಾಗಿತ್ತು. ಹಂಗೆ ಇದು ಕೋರ್ಸ್ ಮುಗೀತು. ಮುಗ್ದಾದ್ಮೇಲೆ ಐ ಗಾಟ್ ಎ ಕಾಲ್ ಫ್ರಮ್ ರಾಕ್ಲೈನ್ ಪ್ರೊಡಕ್ಷನ್ಸ್. ರಾಕ್ಲೈನ್ ಪ್ರೊಡಕ್ಷನ್ಸ್ ಇಂದ ದರ್ಶನ್ ಸರ್ದು ಸಿನಿಮಾ ಬುಲ್ಬುಲ್ ಅಂತ ಫಸ್ಟ್ ಸಿನಿಮಾ. ಹಾ, ದರ್ಶನ್ ಸರ್ ಸಿನಿಮಾಗೆ ಒಂದು ಆಪರ್ಚುನಿಟಿ ಬಂತು. ನಾನು ಹೆಂಗೆ ಅಂತಂದ್ರೆ, ಈ ಡಾನ್ಸ್ ಅಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದ್ನಲ್ವಾ, ಸ್ಕೂಲ್ ಡೇಸ್ ಇಂದ ಡಾನ್ಸ್ ಅಲ್ಲಿ ಬಂದಾದ್ಮೇಲೆ ಮೋರ್ ಪ್ಯಾಷನೇಟ್, ಮೋರ್ ಆಕ್ಟಿವ್ ಇನ್ ಡಾನ್ಸ್. ಮ್ಯಾಮ್ ಹತ್ರ ಹೋಗೋದು, ಪಾಠ ಕಲ್ತ್ಕೊಳ್ಳೋದು, ಪರ್ಫಾರ್ಮೆನ್ಸಸ್ ಮಾಡೋದು ಗ್ರೂಪ್ ಜೊತೆ. ಬಿಕಾಸ್ ಐ ಮ್ಯಾಡ್ಲಿ ವಾಂಟೆಡ್ ಟು ಬಿ ಇನ್ ದಟ್ ಗ್ರೂಪ್ ದಟ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್, ರೈಟ್? ಸೊ ಆ ಟೀಮ್ಗೆ ಮೇಡಮ್ ನನ್ನ ಸೇರಿಸ್ಕೊಂಡ್ರು, ಚೆನ್ನಾಗಿ ಮಾಡ್ತಾನೆ ಹುಡುಗ ಅಂತ ಹೇಳಿ ಸೇರಿಸ್ಕೊಂಡ್ರು ಟೀಮ್ಗೆ. ಸೊ ಐ ವಾಸ್ ರೆಗ್ಯುಲರ್ಲಿ ಪರ್ಫಾರ್ಮಿಂಗ್ ವಿತ್ ಮೈ ಗುರುಸ್ ಟೀಮ್. ಒಂದ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಅರ್ಧ ಮೇಕಪ್ ಹಿಂಗ್ ತೆಗ್ದಿದ್ದೆ ಅಷ್ಟೇ ನಾನು. ಹಿಂಗೆ ಇನ್ನು ಅರ್ಧ ಮೇಕಪ್ ಹಾಗೆ ಇತ್ತು. ಐ ಗಾಟ್ ಎ ಕಾಲ್. ಸೊ ಹೋದೆ ಅಲ್ಲಿ. ಆಮೇಲೆ ಅವರು ನಂದೊಂದು ಫೋಟೋ ತೋರಿಸಿದ್ರು. ನಾನು ಇದ್ರಲ್ಲಿ ಕೊಟ್ಟಿದ್ದಾಗ ಒಂದು ಫೋಟೋ, ಹಿಂಗೆ ಹೋಗಿರ್ತೀವಲ್ಲ ಆಡಿಷನ್ಗೆ, ನಿಮ್ದು ಸೆಲೆಕ್ಟ್ ಆಗಿದೆ ಒಂದ್ ಕ್ಯಾರೆಕ್ಟರ್ಗೆ ಅಂತ ಹೇಳಿ
ರಾಕ್ಲೈನ್ ಸ್ಟುಡಿಯೋಗೆ ಬರಕ್ ಹೇಳಿ ಶೂಟಿಂಗ್ ಸ್ಪಾಟ್ಗೆ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ಒನ್ ಡೇ ಒಂದು ಅರ್ಲಿ ಮಾರ್ನಿಂಗ್ ಶೂಟ್ ಆಯ್ತು. ಸೊ ದಟ್ಸ್ ಹೌ ಐ ಗಾಟ್ ದ ಫಸ್ಟ್ ಆಪರ್ಚುನಿಟಿ. ಆಕ್ಟಿಂಗ್ ಗೆ ಬಂದಿದ್ ಹೀಗೆ. ಸೊ ಏನು ಇಂಟೆನ್ಷನ್ಸ್ ಎಲ್ಲ ಏನೂ ಇರ್ಲಿಲ್ಲ ನನಗೆ, ಏನೋ ಆಕ್ಟಿಂಗ್ ಬರ್ಬೇಕು ಆ ತರದೆಲ್ಲ ಏನೂ ಇರ್ಲಿಲ್ಲ. ಫಿಲ್ಮ್ ಸಿಂಗಿಂಗು ಸುಮ್ನೆ ಹಂಗೆ. ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ಈ ಒಂದು ಸಲ ಪಾಠ ಮಾಡ್ಬಿಟ್ರೆ ಅಷ್ಟು ಮೆಮೊರಿನಲ್ಲಿ ನಾನು ಸ್ಟೋರ್ ಮಾಡ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ನನ್ನ ಮೆಮೊರಿ. ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿದ್ದೆ ನಾನು. ಇಟ್ ವಾಸ್ ಲೈಕ್ ಬಾತ್ರೂಮ್ ಸಿಂಗಿಂಗ್ ಆತರ. ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಈ ಹಾಡು ನನಗ್ ಬೇಕು, ನಾನು ಹಾಡಬೇಕು ಅಂತ. ಸ್ಕ್ರೀನ್ ಮೇಲೆ ಬರ್ಕೊಂತಾನಾಗ್ಲಿ ಅಥವಾ ಸ್ಟೇಜ್ ಆಗ್ಲಿ ಅದೆಲ್ಲ ಏನು ಇರ್ಲಿಲ್ಲ ನನಗೆ. ಸೊ ಅದ್ ಹಾಗೇನೆ ಒಂದ್ಸಲ ವಿ ಎಂಟರ್ ದ ಇಂಡಸ್ಟ್ರಿ, ಡಾನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ಆಕ್ಟಿಂಗ್ ಇಂಡಸ್ಟ್ರಿ ಆಗಿರ್ಬೋದು. ಅದ್ರದ್ದು ಆಂಬಿಯನ್ಸ್ ನೋಡಿದಾಗ, ಅದರಿಂದ ಸಿಗೋ ರೆಕಗ್ನಿಷನ್ಸ್ ನೋಡಿದಾಗ ನಮ್ಗೂ ಆಸೆ ಆಗುತ್ತೆ, ಹೌದು ನಾವು ಆತರ ಕಾಣಿಸ್ಕೋಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ಸ್ಟೇಜ್ ಪರ್ಫಾರ್ಮೆನ್ಸಸ್ ಮಾಡ್ಬೇಕು, ಖುಷಿ ಆಗ್ಬೇಕು ಅಂತ ಬರುತ್ತೆ. ಸೊ ದಟ್ಸ್ ಹೌ ಐ ಗಾಟ್ ಇನ್ ಟು ಡಾನ್ಸ್ ಅಂಡ್ ಆಕ್ಟಿಂಗ್. ಹಾಗೆ ಒಂದು ನೋ ಏನೋ ಆ ಒಂದು ಫಿಕ್ಸ್ಡ್ ಗೋಲ್ ಅಂತ ಏನೂ ಇರ್ಲಿಲ್ಲ, ನಾನು ಇದ್ರ ಆಗ್ಬೇಕು ಅಂತ. ಸುಮ್ನೆ ಕಲ್ತ್ಕೊಳ್ಳೋದಕ್ಕೋಸ್ಕರ ಬಂದೆ. ಅದ್ ಹೀಗೆ ಜರ್ನಿ ಕಂಟಿನ್ಯೂ ಆಗ್ತಾ ಬಂತು ಚೇತನ್. ಅಮೇಝಿಂಗ್, ಬ್ಯೂಟಿಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ಸರ್ ನಿಮ್ದು. ಸೊ ಯಾ ನಿಮ್ಗೆ ಆ ಪ್ಯಾಷನ್ ಇತ್ತು ಮಾಡ್ಬೇಕಂತ. ಯು ಹ್ಯಾವ್ ದಟ್ ಪ್ಯಾಷನ್ ದಟ್ ಐ ವಾಂಟ್ ಟು ಡೂ ಇಟ್. ಅದರಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಸುಮ್ನೆ ನೀವಷ್ಟಕ್ಕೆ ನೀವೇ ಮಾಡ್ಬೇಕಂತ ಮಾಡಿದ್ರೆ ಐ ಥಿಂಕ್ ಯು ವುಡಂಟ್ ಹ್ಯಾವ್ ಕಮ್ ಟಿಲ್ ಹಿಯರ್. ಯಾ ಸೊ ಹೌ your family members and friend circle supported you in this journey? ನಮ್ಮ ಮನೆಯಲ್ಲಿ ಬಿಕಾಸ್ ಆರ್ಟಿಸ್ಟ್ ವರ್ ದೇರ್, ನನ್ನ ಮೈ ಪೇರೆಂಟ್ಸ್ ವರ್ ಏನೋ ವೆರಿ ಸಪೋರ್ಟಿವ್. ಪಾಪ ನಾವೆಲ್ಲ ಸ್ವಲ್ಪ ಫಿನಾನ್ಷಿಯಲಿ ಹಿಂದುಳಿದಿದ ಜನ ಆಗಿದ್ವಿ. ಬಿಗಿನಿಂಗ್ ಅಲ್ಲಿ ಒನ್ ಸ್ಟೇಜ್ ಆಫ್ ಮೈ ಲೈಫ್ ವಿ ವರ್ ವೆರಿ ರಿಚ್. ಸ್ವಲ್ಪ ಒಂದು ಹೋಗ್ತಾ ಹೋಗ್ತಾ ಒಂದು ಲೈನ್ ನಲ್ಲಿ ವಿ ಲಾಸ್ಟ್ ಆಲ್ ಅವರ್ ಅಸೆಟ್ಸ್ ಆತರ ಆಗೋಗ್ಬಿಟ್ಟು, ಊಟಕ್ಕೆ ಕೂಡ ಇಲ್ದಿರ ಆಗೋಗ್ಬಿಡ್ತು ನಮ್ಗೆ. ಆತರ ಸಮಸ್ಯೆ ಬಂದ್ಬಿಟ್ಟಿತ್ತು. ಬಟ್ ಮೈ ಫಾದರ್ ಅಂಡ್ ಮದರ್, whatever decision I took, they supported me. They did not doubt me even ಒಂದು 0.01% ಕೂಡ ಅವ್ರು ನನ್ನ ಬಗ್ಗೆ ಡೌಟ್ ಪಡ್ಲಿಲ್ಲ. ನನ್ನ ಮಗ ಏನ್ ಮಾಡ್ತಾನೆ ಕರೆಕ್ಟ್ ಆಗಿ ಮಾಡ್ತಾನೆ, ಅವನ್ಗೆ ಕಲಿಕೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಹಿ ಲವ್ಸ್ ಲರ್ನಿಂಗ್, ಹಿ ಲವ್ಸ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್. ಎಜುಕೇಶನ್, ವಾಟ್ ಎವರ್, ಡಾನ್ಸ್ ಇಸ್ ಆಲ್ಸೋ ಎಜುಕೇಶನ್, ಆಕ್ಟಿಂಗ್ ಕ್ಲಾಸಸ್ ಇಸ್ ಆಲ್ಸೋ ಎಜುಕೇಶನ್, ಎವ್ರಿಥಿಂಗ್ ಇಸ್ ಎಜುಕೇಶನ್, ರೈಟ್? ಸೊ ಅವ್ರು ನನಗೆ ಯಾವತ್ತೂ ಬೇಡ ಅಂತ ಹೇಳಿದ್ದೇ ಇಲ್ಲ. ಆಮೇಲೆ ಫ್ರೆಂಡ್ಸ್ ಏನು ಅಂತ ಅಂದ್ರೆ, ಇವಾಗ ಡ್ಯಾನ್ಸ್ ಬಂದ್ವಿ. ಡ್ಯಾನ್ಸ್ ಬಂದ್ರೆ ನನಗೆ ಐ ನ್ಯೂ ಓನ್ಲಿ ಭಾನುಮತಿ ಮ್ಯಾಮ್. ಇನ್ ಯಾವ ಡಾನ್ಸ್ ಟೀಚರ್ ಗೊತ್ತಿರ್ಲಿಲ್ಲ. ಆಮೇಲೆ ತುಂಬಾ ಜನ ಕೇಳಿದ್ರು, ವೈ ಓನ್ಲಿ ಭಾನುಮತಿ ಮ್ಯಾಮ್, ದೇರ್ ವರ್ ಮೆನಿ ಗುರುಸ್ ಅಂತ. ಅಂದ್ರೆ ನನಗೆ ಆ ಪ್ರಪಂಚನೇ ಗೊತ್ತಿಲ್ವಲ್ಲ. ಇಸ್ಕಾನ್ ಹೋದ್ಮೇಲೆನೆ ಡಾನ್ಸ್ಗೆ ಒಬ್ರು ಟೀಚರ್ ಇದ್ದಾರೆ ಅಂತ ಗೊತ್ತಾಗಿದ್ದು, ಇಷ್ಟು ಜನ ಟೀಚರ್ಸ್ ಇರ್ತಾರೆ ಅಂತ. ನನ್ಗೆ ಆ ಪ್ರಪಂಚನೇ ತುಂಬಾ ಹೊಸದು ನನಗೆ. ಆಮೇಲೆ ಫ್ರೆಂಡ್ಸ್ ಜೊತೆ ಕಾಂಪಿಟೇಷನ್ಸ್ಗೆ ಅವರೆಲ್ಲ ಕರೆಯೋರು ನನ್ಗೆ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ. ಅವರಿಂದಾನೇನೆ ಡಾನ್ಸ್ ಅಲ್ಲಿ ಎಷ್ಟು ವಾಸ್ಟ್ ಇದೊಂದು ಫೀಲ್ಡ್ ಇದೆ ಅಂತ ಗೊತ್ತಾಗಿದ್ದು ಫ್ರೆಂಡ್ಸೇ. ಬಿಕಾಸ್ ನಮ್ಗೆ ನಾವ್ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳಲ್ಲ ತುಂಬಾ ಎಮೋಷನ್ಸ್. ನಾವ್ ಪೇರೆಂಟ್ಸ್ ಜೊತೆನೂ ಮಾಡ್ಕೊಳ್ಳಲ್ಲ. ವಿ ಶೇರ್ ಆಲ್ ಓವರ್. ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಜೊತೆ ನಾವು ಶೇರ್ ಮಾಡ್ಕೋತೀವಲ್ವಾ, ಆತರ ವೆರಿ ಫ್ಯೂ ಫ್ರೆಂಡ್ಸ್ ಐ ಹ್ಯಾವ್. ತುಂಬಾ ಜನ ಫ್ರೆಂಡ್ಸ್ ಇಲ್ಲ ನನ್ಗೆ. ಆದ್ರೆ ನನ್ನ ನೇಚರು ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೋತೀನಿ. ಆಮೇಲೆ ಕನೆಕ್ಷನ್ ಟಕ್ ಅಂತ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮನೆಗ್ ಬಂದಿದ ತಕ್ಷಣ ಯಾರ ಜೊತೆನೂ ಇರೋದಿಲ್ಲ, ನೋಡಿದ ತಕ್ಷಣ ಹೋಗಿ. ಆ ತರ ಒಂದು ನೇಚರ್ ನನ್ಗೆ. ಬಟ್ ನಾನು ಯಾರನ್ನೂ ಏನೋ ದ್ವೇಷ ಮಾಡಲ್ಲ, ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ, ಎಲ್ಲಾರನ್ನೂ ಫ್ರೆಂಡ್ಸ್ ಮಾಡ್ಕೋತೀನಿ. ಅದೇ ತುಂಬಾ ಕ್ಲೋಸ್ ಅಂತ ಯಾರು ನನಗೆ ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ, ಅವ್ರ ಜೊತೆ ನಾನು ರೆಸ್ಪಾಂಡ್ ಮಾಡ್ತಾ ಇರ್ತೀನಿ. ಹಾಗೆ ಫ್ಯೂ ಫ್ರೆಂಡ್ಸ್, ದೇ ವೆರಿ ಗುಡ್ ಮೆಮೊರೀಸ್. ಲೈಕ್ ನಾವು ಒಂದು 20 ವರ್ಷದಿಂದ ನನಗೆ ಡಾಕ್ಟರ್ ರಕ್ಷಾ ಕಾರ್ತಿಕ್ ಅಂತ, ಶಿ ಇಸ್ ಲೈಕ್ ಮೈ ಓನ್ ಸಿಸ್ಟರ್. ಶಿ ಇಸ್ ಅ ಡೆಂಟಲ್ ಸರ್ಜನ್. ಅವರು ಡಾಕ್ಟರ್. ಅವ್ರ ಜೊತೆ ಐ ಹ್ಯಾವ್ ಪರ್ಫಾರ್ಮ್ಡ್ ಮೆನಿ ಶೋಸ್ ಡಾನ್ಸ್ ನಲ್ಲಿ. ಅವ್ರು ತುಂಬಾ ಶೋಸ್ ನಾನು ನಟವಂಗ ಮಾಡಿದೀನಿ. ವಿ ಶೇರ್ ಆಲ್ ಅವರ್ ಥಾಟ್ಸ್ ಆನ್ ಕಾಲ್. ಇದನ್ನ ಹಾಗೆ ಕೊರಿಯೋಗ್ರಾಫ್ ಮಾಡ್ಬೇಕು, ಹೀಗೆ ಕೊರಿಯೋಗ್ರಾಫ್ ಮಾಡ್ಬೇಕು. ಓನ್ಲಿ ಅಬೌಟ್ ದ ಎಜುಕೇಶನ್, ಓನ್ಲಿ ಅಬೌಟ್ ದ ಡಾನ್ಸ್. ನೋ ನ್ಯೂ ಸೆನ್ಸ್, ನಥಿಂಗ್. ಬರೀ ಡಾನ್ಸ್ ನಲ್ಲಿ ಹೆಂಗ್ ಪ್ರೋಗ್ರೆಸ್ ಆಗ್ಬೇಕು, ಕೊರಿಯೋಗ್ರಾಫ್ ಮಾಡ್ಬೇಕು, ಓನ್ಲಿ ಸಚ್ ಥಿಂಗ್ಸ್. ಆಮೇಲೆ ಡಾಕ್ಟರ್ ಪದ್ಮಶ್ರೀ ಅಂತ ಇನ್ನೊಬ್ರು ಮೈಸೂರಿನಲ್ಲಿದ್ದಾರೆ. ಅವರು ತುಂಬಾ ಹಳೆ ಫ್ರೆಂಡ್ ನನ್ಗೆ. ಅವರು ಅಷ್ಟೇ, ನಾನು ಅವ್ರು ಮಾತಾಡ್ಕೊಂಡಾಗ ಗಂಟೆಗಟ್ಲೆ 2 ಅವರ್ 3 ಅವರ್ ಹೆಂಗೆ ಅಡವು ಇರ್ಬೇಕು, ಹೆಂಗೆ ಇದ್ ಮಾಡ್ಬೇಕು, ಆಕ್ಟಿಂಗ್ ಹೆಂಗಿರ್ಬೇಕು, ಬಟ್ ಓನ್ಲಿ ದೀಸ್ ಡೀಟೇಲ್ಸ್. ಆಮೇಲೆ ಪೃಥ್ವಿ ಅಂತ, ಅವ್ರ ಹೆಸರು ಲಕ್ಷ್ಮಣ್ ಮೂರ್ತಿ ಅಂತ. ಅವರು ತುಂಬಾ ಹಳೆ ಫ್ರೆಂಡ್. ನನ್ನನ್ನ ಆಕ್ಟಿಂಗ್ ಕೋರ್ಸ್ ಮಾಡಾದ್ಮೇಲೆ
ಒಂದು ಥಿಯೇಟರ್ ಟೀಮ್ಗೆ ರೂಪಾಂತರ ಅಂತ ದೇರ್ ಇಸ್ ಅ ಥಿಯೇಟರ್ ಟೀಮ್, ಅದಕ್ಕೆ ಪರಿಚಯ ಮಾಡಿಸಿದ್ದೆ ಅವರು. ನಾವು ವಾಟ್ ಎವರ್ ಐ ಆಮ್ he is the main reason for that. ಸೊ ಐ ಹ್ಯಾವ್ ಟು ವಿ ಅಂತ ಪೋಷನ್ ಸಿಗುತ್ತೆ, ನೀನ್ ತುಂಬಾ ಕಲಿತೀಯ ಅಂತ ಹೇಳಿ ಆತರ ವೆರಿ ಗುಡ್ ಫ್ರೆಂಡ್ಸ್. ಆಮೇಲೆ ಪುಷ್ಪರಾಜು ಅಂತ ಇನ್ನೊಬ್ರು, ಅವ್ರು ಇವಾಗ ಟೆಕ್ನಿಕಲಿ ನನ್ಗೆ ಏನಾದ್ರು ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕು, ಒಂದು DL ಮಾಡಿಸ್ಬೇಕು, ಈ ತರ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ಈ ತರ ಒಂದು ಸಪರೇಟ್ ಆಗಿ ಒಂದು ಜಾಬ್ ಮಾಡ್ತಾ ಇದಾರೆ ಇವಾಗ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೀಗೆ. ಸೊ ತುಂಬಾ ವರ್ಷದ 4 ಜನ ಫ್ರೆಂಡ್ಸ್, ತುಂಬಾ ವರ್ಷದ ಫ್ರೆಂಡ್ಸ್. ಆಮೇಲೆ ಕಲರ್ಸ್ ಅಲ್ಲಿ ಆಂಕರಿಂಗ್ ಮಾಡ್ತಾರೆ ಸುಷ್ಮಾ ಕೆ ರಾವ್ ಅಂತ, ಅವ್ರ ಆಂಕರ್ ಹೌದು, ಭರತನಾಟ್ಯಂ ಡಾನ್ಸರ್ ಹೌದು. ಈಗ ರೀಸೆಂಟ್ ಆಗಿ ಅವ್ರ ಸೀರಿಯಲ್ ಭಾಗ್ಯಲಕ್ಷ್ಮಿ ಅಂತ ಮುಗೀತು. ಅವರು ನನ್ನ ತುಂಬಾ ಕ್ಲೋಸ್ ಫ್ರೆಂಡು. ನಾವೆಲ್ಲ ಯಾವಾಗ್ಲೂ ಡಾನ್ಸ್ ಬಗ್ಗೆನೆ ಸೇರೋದು, ಪ್ರಾಕ್ಟೀಸ್ ಮಾಡೋದು, ಡಾನ್ಸ್ ಬಗ್ಗೆ ಮಾತಾಡೋದು, ಲೈಕ್ ದಿಸ್ ವೆರಿ ಗುಡ್ ಮೆಮೊರೀಸ್ ವಿತ್ ಫ್ರೆಂಡ್ಸ್. ಏನೋ ನಾವು ಆಕ್ಟಿಂಗ್ ಆಗಿರ್ಲಿ ಅಥವಾ ಡಾನ್ಸ್ ಆಗಿರ್ಲಿ, ಆ ತರ ಸಚ್ ಗುಡ್ ಫ್ರೆಂಡ್ಸ್ ಐ ಹ್ಯಾವ್. ಚೇತನ್, ವಾವ್, ಸೂಪರ್. ಸೊ ಅದು ಇಂಪಾರ್ಟೆಂಟ್ ನಮಗೆ, ಯಾಕಂದ್ರೆ ಅದು ಮೋಟಿವೇಟ್ ಮಾಡುತ್ತೆ. ಸೊ ವಿ ಹ್ಯಾವ್ ಅ ಗುಡ್ ಎನ್ವಿರಾನ್ಮೆಂಟ್ ನಮಗೆ. ಹೌದು. ದುಡ್ಡು ಕಮ್ಮಿ ಇದ್ರು ನನಗೆ ಯಾವತ್ತೂನು ಫಿನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ನನ್ನ ಪೇರೆಂಟ್ಸ್ ಕೈನಲ್ಲಿ ಆಗ್ಲಿಲ್ಲ. ಸೊ ನಾನು ಕಾಲೇಜಿಗೆ ಬಂದು ಸೇರ್ಕೊಂಡ್ಮೇಲೆ ಫಸ್ಟ್ PUC ಗೆ ಬಂದ್ಮೇಲೆ ಐ ಸ್ಟಾರ್ಟೆಡ್ ಹೋಮ್ ಟ್ಯೂಷನ್ಸ್. ಆಕ್ಚುಲಿ ಮನೆಯಲ್ಲೇ ಒಂದಷ್ಟು ಜನ ಮಕ್ಳಿಗೆ ಪಾಠ ಹೇಳ್ಕೊಟ್ಕೊಂಡು ಐ ಸ್ಟಾರ್ಟೆಡ್ ಅರ್ನಿಂಗ್. ನನ್ ಸೋರ್ಸ್ ಬೇಕಲ್ಲ, ನನಗೆ ಡಾನ್ಸ್ ಕಲಿಯೋದಕ್ ಬೇಕು, ಮ್ಯೂಸಿಕ್ ಕಲಿಯೋದಕ್ ಬೇಕು, ಆಕ್ಟಿಂಗ್ ಇದಕ್ಕೆಲ್ಲ ಹೋಗ್ಬೇಕಂದ್ರೆ ನನಗೆ ದುಡ್ಡು ಬೇಕು. ಐ ಸ್ಟಾರ್ಟೆಡ್ ಟೀಚಿಂಗ್. ಮನೆಯಲ್ಲೇನೆ ಅಷ್ಟು ಜನ ಮಕ್ಳು ಬರ್ತಾ ಇದ್ರು, ಹೇಳ್ಕೊಡ್ತಾ ಇದ್ದೆ. ಸೊ ನನ್ಗೇನಾಗ್ತಾಯಿತ್ತು, ಟೀಚಿಂಗ್ ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತಾ ಅದು ಇಂಪ್ಲಿಮೆಂಟೇಶನ್ ಡಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಗೋಯ್ತು ಇವಾಗ. ಮೆನಿ ಪೀಪಲ್ ಫೀಲ್ ದಟ್ ಐ ಟೀಚ್ ಡಾನ್ಸ್ ವೆರಿ ವೆಲ್. ಅವ್ರಿಗೆ ಚೆನ್ನಾಗಿ ಅರ್ಥ ಆಗೋ ತರ ಹೇಳ್ಕೊಡ್ತೀನಿ ಅಂತ ಅನ್ಕೋತಾರೆ. ಈವನ್ ಆಕ್ಟಿಂಗ್ ಆಲ್ಸೋ, ನಾನು ಯಾರಿಗಾದ್ರೂ ಆಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ, ನಾನ್ ಪರ್ಫಾರ್ಮ್ ಮಾಡೋದಕ್ಕಿಂತ ಹೇಳ್ಕೊಡ್ಬೇಕಾದ್ರೆ ಕ್ಲೀನ್ ಆಗಿ ಅವ್ರನ್ನ ಮೋಲ್ಡ್ ಮಾಡ್ತೀನಿ ಅನ್ನೋ ಫೀಲಿಂಗ್ ಜನಕ್ಕೆ ಬರ್ತಾ ಇದೆ. ಅಂಡ್ ದೇರ್ ಓಪನ್ಲಿ ಸ್ಪೀಕಿಂಗ್ ಇಟ್ ಔಟ್, ನೀವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಅಂಡ್ ಮೈ ಗುರು ಭಾನುಮತಿ ಮ್ಯಾಮ್ ಅಷ್ಟೇ, ಅವ್ರುನು ಹಂಗೇನೆ ಹೇಳಿದ್ರು. ಲಾಸ್ಟ್ ಕ್ಲಾಸ್ ಅವ್ರು ತೀರ್ಕೊಳ್ಳೋದಕ್ಕನ್ನ ಮುಂಚೆ, ಬಿಫೋರ್ ಕರೋನಾ, ಲಾಸ್ಟ್ ಕ್ಲಾಸ್ ಅಲ್ಲಿ ಕೂತ್ಕೊಂಡಿದ್ದೆ, ಅವ್ರ ಹತ್ರ ಹಿಂಗ್ ಕೂತ್ಕೊಂಡಿದ್ದೆ, ಅವರು ಚೇರ್ ಅಲ್ಲಿ ಕೂತಿದ್ರು. ಐ ಸೆಂಟ್ ಮೈ 3 of my ಸ್ಟೂಡೆಂಟ್ಸ್ ಟು ದ ನಾಟ್ಯ ರತ್ನ ನ್ಯಾಷನಲ್ ಲೆವೆಲ್ ಡಾನ್ಸ್ ಕಾಂಪಿಟೇಷನ್, ಭರತನಾಟ್ಯಂ ಕಾಂಪಿಟೇಷನ್. ಸೊ ಆಲ್ ಮೈ 3 ಸ್ಟೂಡೆಂಟ್ಸ್ ದೇ ರೆಪ್ರೆಸೆಂಟೆಡ್ ಕರ್ನಾಟಕ ಇನ್ ನ್ಯಾಷನಲ್ ಲೆವೆಲ್. ಎಲ್ಲರೂ ಸೀನಿಯರ್ ಲೆವೆಲ್ ನಲ್ಲಿ ಒಬ್ರು, ಜೂನಿಯರ್ ಲೆವೆಲ್ ನಲ್ಲಿ ಒಬ್ರು, ಸಬ್ ಜೂನಿಯರ್ ಲೆವೆಲ್ ನಲ್ಲಿ ಒಬ್ರು, ಎಲ್ಲರೂ ದೇವರ್ ಆಲ್ ಇನ್ ಫಿನಾಲೆ. ಆಮೇಲೆ ಭಾನುಮತಿ ಮ್ಯಾಮ್ ಅವ್ರಿಗೆ ಕೇಳೋರಂತೆ, ಅವರು ಜಡ್ಜ್, ಒನ್ ಆಫ್ ದಿ ಜಡ್ಜಸ್, ಭಾನು ಇವ್ರು ನಿನ್ ಸ್ಟೂಡೆಂಟಾ, ಒಂದ್ ಸೀನಿಯರ್ ಸ್ಟೂಡೆಂಟ್ ಬಂದು ಡಾನ್ಸ್ ಮಾಡಿದ್ರೆ, ಇಲ್ಲ ಹಿ ಇಸ್ ಮೈ ಸ್ಟೂಡೆಂಟ್, ನನ್ ಸ್ಟೂಡೆಂಟ್ ಇದ್ದಾನೆ, ಅವ್ರ ಸ್ಟೂಡೆಂಟ್ ಇದು ಅಂತ. ಆಮೇಲೆ ಇನ್ನೊಬ್ರು ಜೂನಿಯರ್ ಲೆವೆಲ್ ಅಲ್ಲಿ ಬಂದ್ರೆ, ಭಾನು ಇಶಿ ಯುವರ್ ಸ್ಟೂಡೆಂಟ್ ಅಂದ್ರೆ, ಇಲ್ಲ ನನ್ ಸ್ಟೂಡೆಂಟ್ ಇದ್ದಾನೆ, ಅವ್ರ ಸ್ಟೂಡೆಂಟ್. ಸೊ ಮೈ ಟೀಚರ್ ಓನ್ಲಿ ಟೋಲ್ಡ್ ಮಿ, ಈ ಒಂದು ಟ್ರೈನಿಂಗ್ ತುಂಬಾ ಚೆನ್ನಾಗಿದೆ ಅಂತ. ಶಿ ಯೂಸ್ ಟು ಅಪ್ರಿಶಿಯೇಟ್ ಮೈ ಟ್ರೈನಿಂಗ್ ಅ ಲಾಟ್. ಸೊ ಹಂಗೆ ಆ ಟ್ಯೂಷನ್ ಮಾಡ್ಕೊಂತ ಇದ್ದಿದ್ದು ನನ್ಗೆ ಇವಾಗ ಪಾಠ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಡಾನ್ಸ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ, ಏನಾದ್ರು ಹೇಳ್ಕೊಡ್ಬೇಕು ಅಂತ ಅಂದಾಗ. ಸೊ ಹಂಗೆ ದುಡ್ಡು ಇಲ್ದಿದ್ರು ಹೆಂಗೋ ಕಷ್ಟಪಟ್ಕೊಂಡು ನಾನು ಕಲಿಬೇಕು, ಸ್ಟಾರ್ ಆಗ್ಬೇಕು, ಅದೆಲ್ಲ ದೆರ್ ವಾಸ್ ನಥಿಂಗ್ ಇನ್ ಮೈ ಮೈಂಡ್ ಚೇತನ್. ಕಲಿಬೇಕು ಅಷ್ಟೇನೆ ನಾನು, ಅದಕ್ಕೆ ನನಗ್ ದುಡ್ಡು ಬೇಕು. ಸೊ ಹೌ ಟು ಅರ್ನ್? ಡೂ ಟ್ಯೂಷನ್, ಯು ವಿಲ್ ಗೆಟ್ ಮನಿ, ಗೋ ಅಲ್ಲಿ ಗುರುದಕ್ಷಿಣೆ ಕೊಡು, ಪಾಠ ಕಲ್ತ್ಕೊ, ನಿನ್ಗೆ ಏನ್ ಆಸೆ ಇದೆಯೋ ಅದನ್ನ ಕಲ್ತ್ಕೊ. ಸೊ ದಿಸ್ ಇಸ್ ಹೌ ನನ್ನ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ಎವ್ರಿಥಿಂಗ್ ಹ್ಯಾಪೆಂಡ್ ಲೈಕ್ ದಟ್. ಇಟ್ ವಾಸ್ ನಾಟ್ ಈಸಿ ಲೈಫ್ ಫಾರ್ ಮಿ. ನಂದು ಚೈಲ್ಡ್ಹುಡ್ ಆಗ್ಲಿ, ಕಾಲೇಜ್ ಡೇಸ್ ಆಗ್ಲಿ, ಇಟ್ ವಾಸ್ ವೆರಿ ಹಾರ್ಡ್ ವರ್ಕಿಂಗ್ ಡೇಸ್ ಫಾರ್ ಮಿ ಅಲ್ಲಿಂದ. ಹಂಗಾಗಿ ನನ್ಗೆ ಏನು ಆ ತರದ್ದು ಸ್ಟಾರ್ ಆಗ್ಬೇಕು ಆ ತರದ್ದು ಎಲ್ಲ ಏನೂ ಇರ್ಲಿಲ್ಲ. ಇಟ್ ಹ್ಯಾಪೆಂಡ್ ಲೈಕ್ ದಟ್. ಹಂಗೆ ಜರ್ನಿನಲ್ಲಿ ಕಲ್ತ್ಕೊಂಡು, ಇಟ್ ವಾಸ್ ಓನ್ಲಿ ಪ್ಯಾಷನ್, ಲರ್ನ್. ನೌ ಆಲ್ಸೋ ನಾನೀಗ PhD ಮಾಡ್ತಾ ಇದ್ದೀನಿ, ಒಂದು 6 months ಇದೆ. ಸೊ ಡಾಕ್ಟರೇಟ್ ಬರುತ್ತೆ. ಹೌದು. ವಾವ್, ಆಲ್ ದ ವೆರಿ ಬೆಸ್ಟ್ ಸರ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿಸ್ ಥ್ಯಾಂಕ್ ಯು ಅಚೀವ್ಮೆಂಟ್ ಚೇತನ್. ಆಫ್ yours. ಸೊ ನೀವು ಇಷ್ಟವರೆಗೂ ಬಂದಿದ್ದೀರಿ ಸರ್, ನೀವು ಚಾಲೆಂಜಸ್ ಫೇಸ್ ಮಾಡ್ಕೊಂಡು, ಓವರ್ಕಮ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಸರ್. ಸೊ ವಾಟ್ ಆರ್ ದಿ ಬಿಗ್ಗೆಸ್ಟ್ ಚಾಲೆಂಜಸ್ ನಿಮ್ಮ ಆಕ್ಟಿಂಗ್ ಜರ್ನಿಯಲ್ಲಿ ಫೇಸ್ ಮಾಡಿದ್ದೀರಾ? ಏನಂದ್ರೆ, ಆಕ್ಟಿಂಗ್ ಅಂತ ಬಂದಾಗ ಐ ವಾಂಟ್ ಟು ಟೆಲ್ ದ ಲೈನ್ ಫಸ್ಟ್. ಈ ಬುಲ್ಬುಲ್ ಸಿನಿಮಾಗಳು, ರಾಜರಥ, ಉದ್ದೇಶ್ಯ, ರಾಮಧಾನ್ಯ, MMCH ವಿತ್ ರಾಗಿಣಿ ದ್ವಿವೇದಿ, ಐ ಹ್ಯಾವ್ ಆಕ್ಟೆಡ್ ಅವ್ರ ಜೊತೆಗೆ.
ಒಂದಷ್ಟು ಸಿನಿಮಾಗಳು ಮಾಡ್ಬೇಕಾದ್ರೆ ಚಾಲೆಂಜ್ ಏನ್ ಬರೋದು ಅಂತಂದ್ರೆ ಕೆಲವು ಡೈರೆಕ್ಟ್ ಕಾಂಟ್ಯಾಕ್ಟ್ಸ್, ಹ್ಮ್ ಇನ್ ಕೆಲವು ಇಂಡೈರೆಕ್ಟ್ ಕಾಂಟ್ಯಾಕ್ಟ್ಸ್, ಬೇರೆ ಯಾರೋ ರೆಫರ್ ಮಾಡೋದು, ಆ ತರ ಬರೋದು. ಹ್ಮ್ ಪೇಮೆಂಟ್ ಹ್ಮ್ ರೆಮ್ಯುನರೇಷನ್ ಹೆಂಗ್ ಕೇಳೋದು ಅಂತ ಏನಾಗೋದು, ನಮ್ಗೊಂಥರ ಮನ್ಸಿಗೆ ತುಂಬಾ ಸಂಕಟ ಆಗೋದು. ಕೆಲವ್ರು ಏನ್ ಹ್ಮ್ ಮಾಡೋರು, ಓಪನ್ಲಿ ದೇ ವುಡ್ ಸ್ಪೀಕ್, ಇಷ್ಟ ಕೊಡ್ತೀವಿ ನಿಮ್ಗೆ ಪರ್ ಡೇ ಪೇಮೆಂಟ್ ಇಷ್ಟ ಕೊಡ್ತೀವಿ ಅಂತ. ನನಗೆ ನಮ್ಮ ಮನೆಯಲ್ಲಿ ನೋ ವೆಹಿಕಲ್ಸ್, ನಥಿಂಗ್, ನೋ ಸೈಕಲ್ ಆಲ್ಸೋ. ಸೈಕಲ್ ಇರ್ಲಿಲ್ಲ, ಅದನ್ನ ಕಲ್ತ್ಕೊಂಡಿದ್ದೆ ಸೈಕ್ಲಿಂಗ್ ಮಾಡೋದಕ್ಕೆ. ಓನ್ ಸೈಕಲ್ ನಮ್ಮ ಮನೆಯಲ್ಲಿ ಇರ್ಲಿಲ್ಲ. ನನ್ಗೆ ಪರ್ಚೇಸ್ ಮಾಡ್ಬೇಕು ಒಂದ್ ಸೈಕಲ್ ಅನ್ನೋ ಮೈಂಡು ಇಲ್ಲ. ಐ ಆಮ್ ಅರ್ನಿಂಗ್, ನೋ, ಬಸ್ಗೆ ಹೋಗ್ತೀವಿ, ಓಕೆ, ಟ್ರಾವೆಲ್ ಆ ತರ. ಆಮೇಲೆ ಏನಾದ್ರೂ ಹೋಗ್ಬೇಕು, ಸಿನಿಮಾ ಶೂಟಿಂಗ್ ಹೋಗ್ಬೇಕು ಅಂತಂದ್ರೆ ಟ್ರಾವೆಲ್, ಬಸ್ ಇಲ್ಲಿ ಹತ್ತು ಅಲ್ಲಿಳಿ, ಇಲ್ಲಿ ಹತ್ತು ಅಲ್ಲಿಳಿ. ಇಟ್ ವಾಸ್ ವೆರಿ ಟಫ್ ಸಿಚುವೇಶನ್ಸ್ ಫಾರ್ ಅಸ್. ಬಸ್ ನಲ್ಲೇ ಹೋಗ್ಬೇಕು. ಆಮೇಲೆ ಹ್ಮ್ ಚೆನ್ನಾಗಿ ಫೇಮಸ್ ಆಗಿದ್ರೆ ಆರ್ಟಿಸ್ಟ್ ಗಳ ಟೈಮಲ್ಲಿ ದೇ ವುಡ್ ಸೆಂಡ್ ಅವ್ರಿಗೆ ಕಾರ್ ಕಳ್ಸೋರು. ನಾವೆಲ್ಲ ಹ್ಮ್ ಬಿಗಿನರ್ಸ್, ನಮ್ಗೆ ಹ್ಮ್ ಆಪರ್ಚುನಿಟಿ ಬೇಕಷ್ಟೇ ತಪ್ಪ ನೋ ಫೆಸಿಲಿಟಿ ಬೇಕಾಗಿರ್ಲಿಲ್ಲ. ನಾವು ಕಷ್ಟಪಟ್ಟು ಹ್ಮ್ ನೇಮ್ ಮಾಡ್ಕೋಬೇಕು, ಆಮೇಲೆ ಸಿಕ್ಕಿರೋ ಆಪರ್ಚುನಿಟಿನ ನಾವು ಬಳಸ್ಕೋಬೇಕು ಅಂತ ತುಂಬಾ ಹ್ಮ್ ಟ್ರಾವೆಲ್ ಆ ಟೈಮಲ್ಲಿ. ಆಮೇಲೆ ಮನೆಯಲ್ಲಿ ಊಟ ಮಾಡೋದಕ್ಕೂ ನಮ್ಗೆ ಕರೆಕ್ಟ್ ಆಗಿ ಟೈಮ್ ಆಗ್ತಾ ಇರ್ಲಿಲ್ಲ ಮನೆಯಲ್ಲಿ. ಸೊ ಹ್ಮ್ ಟ್ರಾವೆಲ್, ತುಂಬಾ ಟ್ರಾವೆಲ್. ಆಮೇಲೆ ಇದೆಲ್ಲ ಏನಾಗೋದು, ಶೂಟಿಂಗ್ ಮುಗ್ದಾದ್ಮೇಲೆ ಲೇಟ್ ನೈಟ್ 8-9ಕ್ಕೆ ಮುಗಿದ್ಬಿಟ್ರೆ ನಾವೆಲ್ಲ ಚಿಕ್ಕವ್ರ ಅವಾಗ ಹೆಂಗ್ ವಾಪಸ್ ಬರೋದು ಮನೆಗೆ. ಆವಾಗ ಕೆಲವು ಆಕ್ಟರ್ ಗಳೆಲ್ಲ ಹೆಲ್ಪ್ ಮಾಡೋರು, ಎಲ್ಲಪ್ಪ ನಿಮ್ ಮನೆ ಅಂದಾಗ, ಸರಿ ಈ ತರ ಜಾಗದಲ್ಲಿ ಅಂದಾಗ ಒಂದ್ ಅರ್ಧ ದಾರಿಗೆ ನಾನು ಇನ್ನ ಬಿಡ್ತೀನಿ ಬಾ ಅನ್ನೋರು. ಸೊ ಹಿಂಗೆ ಆಕ್ಟಿಂಗ್ ನಲ್ಲಿ ಹೋಗ್ಬೇಕಾದ್ರೆ ಆಪರ್ಚುನಿಟಿ ಸಿಗೋದೇ ದೊಡ್ಡ ಟಾಸ್ಕ್. ಆಮೇಲೆ ವಿ ಡಿಡ್ ನಾಟ್ ಹ್ಯಾವ್ ಎನಿ ಫೋನ್ಸ್ ದಟ್ ಟೈಮ್. Yeah. ಐ ಹ್ಯಾಡ್ 1600, ಒಂದು ಸ್ವಿಚ್ ಪ್ಯಾಡ್ ತರ, ಏನೋ ವಿ ಕಾಲ್ ನೋ, ಆ ತರ ಸುಮ್ನೆ ಹಿಂಗೆ. ಅದ್ರಲ್ಲಿ ಏನ್ ಬರಲ್ಲ ನಮ್ಗೆ, ಯಾವ ಇದು ಬರಲ್ಲ. ಆ, ಹ್ಮ್ ಈ ತರ ಎಲ್ಲೋ ಗೊತ್ತಾದ್ರೆ, ಓ ಹೌದಾ ಸರ್ ಅಂತ ಫೋನ್ ಮಾಡ್ಕೊಂಡು ಅಷ್ಟು ದೂರ ಹೋಗ್ಬೋದು ಕಾಲೇಜ್ ಡೇಸ್ ಆದ್ಮೇಲೆ. ಸೊ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು. ಆಮೇಲೆ ಮತ್ತೆ ಟ್ರಾವೆಲ್ ಪ್ರಾಬ್ಲಮ್ ಇತ್ತು, ತುಂಬಾ ಪ್ರಾಬ್ಲಮ್ಸ್ ಇತ್ತು. ಆದ್ರೆ ಮನೆಯಲ್ಲಿ ಎನ್ಕರೇಜ್ಮೆಂಟ್ ತುಂಬಾನೇ ಇತ್ತು, ಆಯ್ತು ನಿನ್ಗೆ ಏನ್ ಇಷ್ಟನೋ ನೀನ್ ಅದನ್ನ ಮಾಡು ಅಂತ. ಸೊ ಲೇಟ್ ನೈಟ್ 2 ಗಂಟೆಗೆ ಬರೋದು, ಮತ್ತೆ ಶೂಟಿಂಗ್ ಹೋಗ್ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಮನೆಗೆ ಬಿಡೋದು. ಮನೆಯಿಂದ ಬಸ್ ಸ್ಟಾಪ್ ನಮ್ಗೆ 45 minutes ಐ ಹ್ಯಾಡ್ ಟು ವಾಕ್. ಅಲ್ಲಿಂದ Oh. ಯಾರು ಬಿಡ್ತಾ ಇರ್ಲಿಲ್ಲ. ಒಂದ್ 45 ನಿಮಿಷ ನಡಿಬೇಕು ನಮ್ ಮನೆಯಿಂದ ಬಸ್ ಸ್ಟಾಪ್ಗೆ. ಸೊ ಇಷ್ಟು ಹ್ಮ್ ಟಫ್ ಸಿಚುವೇಶನ್ಸ್ ಅವಾಗ. ಟ್ರಾವೆಲ್ ಅಂದ್ರೆ ವಾಕ್ 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 ವಾಕ್. ಈವನ್ ಫಾರ್ ಡಾನ್ಸ್ ಕ್ಲಾಸಸ್ ಆಲ್ಸೋ ಪ್ರೋಗ್ರಾಮ್ಸ್ ಇತ್ತು. ಅರ್ಲಿ ಮಾರ್ನಿಂಗ್ 6 o'clock ಪ್ರಾಕ್ಟೀಸ್ ಇತ್ತು ಅಂತಂದ್ರೆ ಭಾನುಮತಿ ಮ್ಯಾಮ್ ಇವ್ರ ಹತ್ರ, ಆ ನಾನು ಒಂದು 4 ಗಂಟೆ ಹಂಗೆ ಹೆಂಗೆ ಯಲಹಂಕದಲ್ಲಿ ಇದ್ದಿದ್ದಲ್ವಾ, 3:30 ಹ್ಮ್ ಹಂಗ್ ಮನೆ ಬಿಡ್ಬೇಕಾಗಿತ್ತು. 3 o'clock, 3:30, ಬಿಕಾಸ್ 45 minutes ವಾಕ್ ಅಲ್ವಾ, ಹ್ಮ್ ನಿಧಾನಕ್ಕೆ ನಡ್ಕೊಂಡ್ ಬಂದು. ಆಮೇಲೆ ಬಸ್ಗಳೆಲ್ಲ ಸ್ಟಾರ್ಟ್ ಆಗೋದು 6 ಗಂಟೆಗೆ, ಬಸ್ ಸ್ಟಾರ್ಟ್ ಆಗೋದು. ಸೊ ನಾವ್ ಹ್ಮ್ ಹೆಂಗ್ ಬರ್ತಾ ಇರ್ಬೇಕಾದ್ರೆ ಏರ್ಪೋರ್ಟ್ ರೋಡ್ ಅದು, ಅಲ್ಲಿಂದ ಯಾವ್ದಾದ್ರು ಟೆಂಪೋ ಟ್ರಾವೆಲರ್ ಬಂದ್ರೆ ನಿಲ್ಸ್ಬಿಟ್ಟು ಅದ್ರಲ್ಲಿ ಅಷ್ಟು ದೂರ ಡ್ರಾಪ್ ಮಾಡಿ, ಲಾರಿ ಬಂದ್ರೆ ಹತ್ಕೊಂಡು ಅಷ್ಟು ದೂರ ಡ್ರಾಪ್ ಮಾಡಿ ಅನ್ನೋದು. ಅಥವಾ ಹ್ಮ್ ಬೇರೆ ಏನಾದ್ರೂ ಒಂದು ಪ್ರೈವೇಟ್ ಏನೋ ಟ್ರಾವೆಲರ್ಸ್ ಇದ್ರೆ ಹತ್ಕೊಂಡು ಮೆಜೆಸ್ಟಿಕ್ ವರೆಗೂ ಬರೋದು. ಹಿಂಗೆ ಆನ್ ಟೈಮ್ 6 o'clock ರಿಹರ್ಸಲ್ ಟೈಮ್ ಅಂದ್ರೆ 5:55ಗೆ ಮ್ಯಾಮ್ ಮನೆ ಬೆಲ್ ಮಾಡ್ತಾ ಇದ್ದೆ. ಹ್ಮ್ ಆ ತರ ಐ ಮ್ಯಾನೇಜ್, ಏನು ಹಿಂಗೆ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕಲ್ವಾ, ಕಲಿಬೇಕು, ಎಲ್ಲ ಮಾಡ್ಬೇಕು. ಸೊ ಹೌದು. ಟೈಮ್ ಮ್ಯಾನೇಜ್ಮೆಂಟ್ ಸಮ್ ಹೌ ಐ ಮ್ಯಾನೇಜ್ಡ್ ಫಾರ್ ಮೆನಿ ಇಯರ್ಸ್. ಹಂಗೆ ದಿಸ್ ಟ್ರಾವೆಲ್ ನನಗೆ ಬಿಗ್ಗೆಸ್ಟ್ ಚಾಲೆಂಜ್. ಡಾನ್ಸ್ ಆಗಿರ್ಲಿ, ಆಕ್ಟಿಂಗ್ ಆಗಿರ್ಲಿ, ಟ್ರಾವೆಲ್ ಬಿಗ್ಗೆಸ್ಟ್ ಹ್ಮ್ ಚಾಲೆಂಜ್. ಆಮೇಲೆ ಕೆಲವರು ಏನ್ ಮಾಡೋರು, ಪ್ರೊಡಕ್ಷನ್ ಹೌಸಸ್ ಕೆಲವರು ಪೇಮೆಂಟ್ ಮಾಡ್ತಿರ್ಲಿಲ್ಲ ನಮಗೆ. ಆಕ್ಟಿಂಗ್ ಹ್ಮ್ ಚಾನ್ಸ್ ಕೊಟ್ಟಿರೋರೆಲ್ಲ ನಾವು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ, ಪೇಮೆಂಟ್ ಕೊಡ್ತಾ ಇಲ್ಲ ನಮ್ಗೆ ಅಂತ. ನೋ ಪೇಮೆಂಟ್. ಆಮೇಲೆ ಆಯ್ತು ಬಿಡು, ನಮ್ಗೊಂದು ಅವಕಾಶ ಸಿಕ್ಕಿದೆಯಲ್ಲ ಅಂತ ಬಂದ್ಬಿಡು. ಸೀರಿಯಲ್ಲೂ ಅಷ್ಟೇ ಆಗೋದು, ಸೀರಿಯಲ್ ತುಂಬಾ ಹಂಗಾಗೋದು, ಸಿನಿಮಾಗಳಲ್ಲೂ ತುಂಬಾ ಹಂಗಾಗೋದು. ದೀಸ್ ವರ್ ದಿ ಚಾಲೆಂಜಸ್ ಬಿಗಿನಿಂಗ್ ಡೇಸ್ ಅಲ್ಲಿ, ಚೇತನ. So you have overcome all the challenges and you didn't feel like it's a challenge. You just Yeah, moved on it and it was your passion and you wanted to do yeah. something and you did it. Beautiful. So what Whatever does opportunity came to me, I just want to give my 100% to it. yes got it. No fixed goals, no fixed Yeah. agendas. Go with the flow. ಅಷ್ಟೇ, ಟೈಮ್ ಏನ್ ಹೇಳುತ್ತೆ ಅದ್ರ ಜೊತೆ ಹೊಟ್ಟೋಗ್ಬಿಡ್ತಾ ಇದೆ ಅಷ್ಟೇ. Hmm. So what does Bharatanatyam mean to you beyond being a dance form? Yeah. Under the tutelage of my guru B. Bhanumati and Srimati Sheila Chandrasekhar, they always connect dance
ಟು ಸ್ಪಿರಿಚುವಾಲಿಟಿ. ಓಕೆ. ಅಂದ್ರೆ ಒಂದು ಬಿಹೇವಿಯರ್ ನ ಚೇಂಜ್ ಮಾಡ್ಕೊಳ್ಳೋದು ಡಾನ್ಸ್ ಕಲಿಯೋದ್ರಿಂದ. ನಾಟ್ ಓನ್ಲಿ ದ ಕಂಪೋಸಿಷನ್ಸ್, ರಾಗ ತಾಳ ಭಾವ ಅಷ್ಟು ಮಾತ್ರನೇ ಅಲ್ಲ, ಒಂದು ಹ್ಯುಮ್ಯಾನಿಟಿ ಇದೆ ಇದರಲ್ಲಿ. ಎಲ್ಲ ಆಲ್ ಇಂಡಿಯನ್ ಕಲ್ಚರ್ ಇರೋದೇ ಅದೇ ಅಲ್ವಾ, ಹ್ಯೂಮನ್ ಬಿಹೇವಿಯರ್ ನ ಹೆಂಗೆ ಸೊ ಏನು ನಮ್ಮ ಸೊಸೈಟಿಗೆ ಫ್ರೆಂಡ್ಲಿ ಆಗಿ ಅದನ್ನ ಚೇಂಜ್ ಮಾಡಬಹುದು ಅನ್ನೋ ಎಥಿಕ್ಸ್ ನ ಇಟ್ಕೊಂಡೆ ಇಂಡಿಯನ್ ಕಲ್ಚರ್ ವರ್ಕ್ ಮಾಡುತ್ತೆ. ಇಂಡಿಯನ್ ಕಲ್ಚರ್ ನಲ್ಲಿ ಇರೋದೇ ಹಾಗೆ, ಒಬ್ಬ ಮನುಷ್ಯನ ಬಿಹೇವಿಯರ್ ನಮ್ಮ ಸೊಸೈಟಿಗೆ ಹೇಗೆ ಫ್ರೆಂಡ್ಲಿ ಆಗಿರ್ಬೇಕು, ಅವನಿಂದ ತುಂಬಾ ಜನಕ್ಕೆ ಹೇಗೆ ಸಪೋರ್ಟ್ ಆಗ್ಬೇಕು, ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಎಥಿಕ್ಸ್ ನ ಇಟ್ಕೊಂಡೆ ಆಲ್ ಆರ್ಟ್ ಫಾರ್ಮ್ಸ್, ವೆದರ್ ಇಟ್ ಇಸ್ ಮ್ಯೂಸಿಕ್, ಡಾನ್ಸ್, ಥಿಯೇಟರ್, ವಾಟ್ ಎವರ್ ಇಟ್ ಇಸ್, ಆಲ್ ದೀಸ್ ಆರ್ಟ್ ಫಾರ್ಮ್ಸ್ ವರ್ಕ್. ಸೊ even I also strongly believe we have to be under a very good guru who can teach us moral values rather than only the compositions, raga, tala and bhava. ಸೊ ನನ್ನ ಗುರುಗಳು ಹಾಗೆ ಇದ್ರು. ಆಲ್ವೇಸ್ ಶಿ ವುಡ್ ಕನೆಕ್ಟ್ ಡಾನ್ಸ್ ಟು ದ ಸ್ಪಿರಿಚುವಲ್ ಲೈನ್. ನಮಗೂ ಹಾಗೆ ಬಂದಿದೆ. ಆ ಹ್ಯುಮ್ಯಾನಿಟಿ ಇಟ್ಕೊಂಡು ಪಾಠ ಮಾಡ್ಬೇಕಾದ್ರೆ ಯಾರ ಹತ್ರ ದುಡ್ಡಿಲ್ಲ ಅವ್ರಿಗೆ ಫ್ರೀ ಪಾಠ ಮಾಡೋದು, ಆದ್ರೆ ಅದನ್ನ ಹೊರಗಡೆ ನಾವು ಹೇಳ್ಬಾರ್ದು, ಯಾಕಂದ್ರೆ ಹ್ಯೂಮಿಲೇಟ್ ಆಗುತ್ತೆ ಮಕ್ಕಳಿಗೆ. ಸೊ ದುಡ್ಡಿರೋರ ಹತ್ರ ಫೀಸ್ ತಗೋಬೇಕು, ಬಿಕಾಸ್ ನಮ್ಗೆ ವಿ ಹ್ಯಾವ್ ನೋ ಅದರ್ ಚಾಯ್ಸ್. ಇದೇ ಲೈವ್ಲಿಹುಡ್ ಅಂತ ಅಂದ್ಮೇಲೆ ವಿ ಹ್ಯಾವ್ ಟು ಚಾರ್ಜ್ ಸಮ್ ಫೀ ಫಾರ್ ದಟ್. ದುಡ್ಡಿರೋರ ಹತ್ರ ತಗೊಳ್ಳೋದು, ಯಾರಿಗೆ ನಮಗ್ ಕೊಡೋದಕ್ ಆಗೋದಿಲ್ಲ ಸರ್ ಅಂತ ಹೇಳ್ತಾರೋ ಗಮನಿಸ್ಬೇಕು, ಅವ್ರ ಆಗಲ್ಲ ಅಂತ ಗಮನಿಸ್ಬಿಟ್ಟು ಅವ್ರಿಗೆ ಅವ್ರ ಹತ್ರ ಚಾರ್ಜ್ ಮಾಡಬಾರ್ದು, ಎಜುಕೇಶನ್ ಅವ್ರಿಗೆ ಕೊಡ್ಬೇಕು. ಸೊ ಈ ತರ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಇದು ಸ್ಪಿರಿಚುವಾಲಿಟಿ ಅಂತ. ನಾವು ಮೇ ಬಿ ವಿ ಮೇ ನಾಟ್ ಅಟೈನ್ ವೆರಿ ಗುಡ್ ಸ್ಟೇಟ್ ಆಫ್ ಮೈಂಡ್ ಡಾನ್ಸ್ ಅಲ್ಲಿ, ಆದ್ರೆ ಹ್ಯೂಮನ್ ವ್ಯಾಲ್ಯೂಸ್ ಅಲ್ಲಿ ನಾವು ತೀರ್ಕೊಂಡಾಗ ಒಬ್ರು ಟೀಚರ್ ಇದ್ರು, ಅವ್ರು ಈ ತರ ನಮ್ಗೆ ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ನನಗೆ ಪಾಠ ಮಾಡಿದ್ರು ಅಂತ ಅವ್ರು ಅಟ್ಲೀಸ್ಟ್ ಅಷ್ಟು ನೆನ್ಪಿಟ್ಕೊಂಡ್ರು ಅದು ಸಾರ್ಥಕ ಅಂತ ಅನ್ಸುತ್ತೆ ಅಂತ. ಸೊ ನಾವು ಐ ಫಾಲೋ ದ ಸೇಮ್ ರೂಟ್. ನಮ್ ಟೀಚರ್ ನನ್ಗೆ ಹೆಂಗೆ ಪಾಠ ಮಾಡಿದಾರೋ ಅದೇ ತರ ಐ ಆಮ್ ಆಲ್ಸೋ ಫಾಲೋಯಿಂಗ್ ಹರ್ ರೂಟ್ ಓನ್ಲಿ. So good. Amazing. So, what are the biggest misconceptions people have about classical dance? ಯಾ, ಇದೊಂದು ಮಿಸ್ಕನ್ಸೆಪ್ಷನ್ ಇದೆ, ರಿಯಾಲಿಟಿನೂ ಇದೆ. ಆಕ್ಚುಲಿ ಇದರಲ್ಲಿ ಎರಡು ಶೇಡ್ಸು ಇದೆ. ಏನಂತ ಅಂದ್ರೆ, ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಕಲಿಯೋ ಗಂಡಸರು ಇವರೆಲ್ಲ ಈ ಗೇ ಕಮ್ಯುನಿಟಿಗೆ ಜಾಯ್ನ್ ಆಗ್ತಾರೆ, ಟ್ರಾನ್ಸ್ಜೆಂಡರ್ಸ್ ಆಗ್ಬಿಡ್ತಾರೆ. ಆಮೇಲೆ ದೇ ಗೆಟ್ ಅಟ್ರಾಕ್ಟೆಡ್ ಟು ಮೇಲ್ಸ್. ಏನೋ ಫಿಮೇಲ್ ಗಳ ಕಡೆ ಅಷ್ಟು ಎಮೋಷನ್ಸ್ ಇರಲ್ಲ. ಈ ತರ ಸೆಕ್ಷುವಲಿ ಎರೋಟಿಕ್ ಫೀಲಿಂಗ್ಸ್ ಎಲ್ಲ ಗಂಡಸರ ಮೇಲೆ ಬರ್ತಾ ಇರುತ್ತೆ. ಎಲ್ಲಾರು ಗೇ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದನ್ನ ಸಿನಿಮಾಗಳಲ್ಲೂ ಹಂಗೆ ತೋರಿಸ್ಬಿಟ್ಟಿದ್ದಾರೆ. ಏನಂತಂದ್ರೆ, ಒಬ್ಬ ಡಾನ್ಸರ್ನ, ಮೇಲ್ ಡಾನ್ಸರ್ನ ಒಂದು ನಾರ್ಮಲ್ ಬಿಹೇವಿಯರ್ ಇರೋ ಕ್ಯಾರೆಕ್ಟರ್ ತರ ತೋರ್ಸೋದೇ ಇಲ್ಲ. ಒಂದ್ ಸೆಂಟರ್ಗೆ ಹಿಂಗೆ ಕ್ರಾಪ್ ಮಾಡಿ ಹಿಂಗ್ ತೆಗೆದ್ಬಿಟ್ಟು ಒಂದು ರೆಡ್ ನಾಮ ಹಾಕ್ಬಿಟ್ಟು ಅವನು ಹಿಂಗೆ ಒಂಥರ ಲೇಡಿ ತರ ಆಕ್ಟಿಂಗ್ ಮಾಡ್ಕೊಂಡ್ ಬಂದು ಕೆಟ್ಟದಾಗೆ ಹಾಗೆ ತೋರಿಸ್ತಾರೆ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲೆಲ್ಲ. ವೆರಿ ರೇರ್ ಸಿನಿಮಾಸ್ ದೇ ಪೋರ್ಟ್ರೇ ಮೇಲ್ ಭರತನಾಟ್ಯಂ ಡಾನ್ಸರ್ ಆಸ್ ಎ ವೆರಿ ಡಿಗ್ನಿಫೈಡ್ ಕ್ಯಾರೆಕ್ಟರ್. ಸೇ ಲೈಕ್ ಸಾಗರ ಸಂಗಮಂ, ಅದರಲ್ಲಿ ಕಮಲ್ ಹಾಸನ್ ಆಯ್ತಾ. ಆಮೇಲೆ ಸಿಂಧು ಭೈರವಿ, ದೇರ್ ಇಸ್ ಸಮ್ ಅದರ್, ಆನಂದ ಭೈರವಿ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ಗಿರೀಶ್ ಕಾರ್ನಾಡ್ ಆಕ್ಟ್ ಮಾಡಿದ್ದಾರೆ ಆಸ್ ಎ ಡಾನ್ಸರ್. ವಾಟ್ ಎ ಮೇಲ್ ಗ್ರೇಸ್. ಅಲ್ಲಿ ಅಸೈಮದವ್ರನ್ನ ತೋರಿಸೇ ಇಲ್ಲ. ವೆರಿ ಫ್ಯೂ ಸಿನಿಮಾಸ್ ದೇ ಪೋರ್ಟ್ರೇ ಕ್ಲಾಸಿಕಲ್ ಮೇಲ್ ಭರತನಾಟ್ಯಂ ಡಾನ್ಸರ್ಸ್ ಆಸ್ ಮೇಲ್ ಅಂತ ತುಂಬಾ ಡಿಗ್ನಿಫೈಡ್ ಆಗಿ ತೋರಿಸುತ್ತೆ. ಬೇರೆ ಎಲ್ಲ ನೋಡ್ಕೊಂಡ್ರು ಕಾಮಿಕ್ ಕ್ಯಾರೆಕ್ಟರ್ ಆಗಿ ಅವನನ್ನ ಒಂಥರ ಟ್ರಾನ್ಸ್ಜೆಂಡರ್ ತರ, ಒಂಥರ ಏನೋ ಎರೋಟಿಕ್ ಫೀಲಿಂಗ್ಸ್ ಜಾಸ್ತಿ ಇದ್ದು ಗಂಡಸರ ಕಡೆಗೆನೆ ಜಾಸ್ತಿ ಅಟ್ರಾಕ್ಟ್ ಆಗೋ ತರ ತೋರಿಸ್ತಾರೆ. ಇದು ಏನು ಅಂತ ಅಂದ್ರೆ, ಕೆಲವರು ನನ್ನ ಸರ್ಕಲ್ ನಲ್ಲೇ ನಾನು ಗಮನಿಸಿದೀನಿ ಇದನ್ನ. ಇನ್ ಒನ್ ವೇ ಇಟ್ ಈಸ್, ಕೆಲವರು ಆತರ ಫೀಲಿಂಗ್ಸ್ ನ ಡೆವಲಪ್ ಮಾಡ್ಕೋತಾರೆ ಆಕ್ಚುಲಿ. ಯಾಕೆಂತಂದ್ರೆ ಭರತನಾಟ್ಯಂ ಡಾನ್ಸ್ ಕಲಿಯೋದ್ರಲ್ಲಿ ಜಾಸ್ತಿ ಇವಾಗ ವೆರಿ ಫಿಮೇಲ್ಸೇ ಕಲಿಯೋದು, ಗಂಡಸರು ಕಲಿಯೋದು ತುಂಬಾ ಕಮ್ಮಿ. ಸೊ ಏನಾಗುತ್ತೆ, ಅದ್ರಲ್ಲಿ ಹೀರೋಯಿನ್ ಓರಿಯೆಂಟೆಡ್ ಕಂಪೋಸಿಷನ್ಸೇ ಹೇಳ್ಕೊಡ್ತಾ ಇದ್ದಾಗ, ಇಫ್ ಯು ಕೀಪ್ ಆನ್ ಪ್ರಾಕ್ಟಿಸಿಂಗ್ ಒನ್ ಡಾನ್ಸ್ ಫಾರ್ಮ್ ವಿತ್ ಹೀರೋಯಿನ್ ಫೀಲಿಂಗ್ಸ್, ಅದೇನಾಗುತ್ತೆ, ಆ ಫೀಲಿಂಗ್ಸ್ ಎಲ್ಲ ನಮ್ ಸಬ್ ಕಾನ್ಶಿಯಸ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ಸ್ಲೋಲಿ ಬಾಡಿ ಲ್ಯಾಂಗ್ವೇಜ್ ಒಂಥರ ನುಲಿಯೋದು, ಒಂಥರ ಫಿಮೇಲ್ ಫೆಮಿನಿಸ್ಟ್ ಆಗಿ ಬಿಹೇವ್ ಮಾಡೋದು, ಈ ತರ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ತರ ಕೆಲವರು ಇದ್ದಾರೆ ಆಯ್ತಾ, ನಾಟ್ ಓನ್ಲಿ ಇನ್ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್. ಇದು ಮಿಸ್ಕನ್ಸೆಪ್ಷನ್ ಇದೇ ಆಗಿರೋದು. ಇಲ್ಲಿ ಮಾತ್ರ ಇದ್ದಾರೆ ಅಂತ ಇಲ್ಲ, ಖಂಡಿತ ಇಲ್ಲ. ಬೇರೆ ಪ್ರೊಫೆಷನ್ ಅಲ್ಲೂ
ನನಗೇ ಗೊತ್ತಿರೋ ಕೆಲವು ಫ್ರೆಂಡ್ಸ್ ಆತರ ಏನೋ ಫೆಮಿನಿಶ್ ಫೀಲಿಂಗ್ಸ್ ಇರೋ ಆ, ಕೆಲವರು ಫ್ರೆಂಡ್ಸ್ ಇದ್ದಾರೆ. ಅವರು ದೇ ಓಪನ್ಲಿ ಸ್ಪೀಕ್ ಇಟ್ ಔಟ್, ನನ್ಗೆ ಈ ತರ ಅನ್ನಿಸ್ತಾ ಇದೆ. ಅದೇನು ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇವಾಗ ನಾವೆಲ್ಲ ಸೈನ್ಸ್ ಓದ್ಕೊಂಡಿರೋರು, ಇವ್ರು ಇದಕ್ಕೆ ಹಾರ್ಮೋನ್ಸ್ ಬಗ್ಗೆ, ಸ್ಪೀಶೀಸ್ ಬಗ್ಗೆ, ಬಿಹೇವಿಯರ್ ಬಗ್ಗೆ ಅದೆಲ್ಲ ಗೊತ್ತಿರ್ಬೇಕು ಒಂಚೂರು. ಸೊ ಭರತನಾಟ್ಯ ಕಲಿಯೋ ಗಂಡು ಮಕ್ಕಳು ಮಾತ್ರ ಆತರ ಆಗೋಗ್ಬಿಡ್ತಾರೆ ಅನ್ನೋದು ಇದೆಯಲ್ಲ, ಅದು ಒಂದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಅದು. ಆಮೇಲೆ ಐ ವುಡ್ ವಾಂಟ್ ಟು ಸ್ಟೇಟ್ ದಿಸ್ ಆಲ್ಸೋ. ಒಂದ್ ಕಡೆ ಇದು ಪ್ರಾಬ್ಲಮ್ ಆಗುತ್ತೆ, ಫಿಮೇಲ್ ಕಂಪೋಸಿಷನ್ಸ್ ಕಲಿತಾ ಕಲಿತಾ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಫ್ಯೂ ಪೀಪಲ್ ಹ್ಯಾವ್ ಡನ್ ಸಮ್ ರಿಸರ್ಚ್ ಆನ್ ದಿಸ್. ಈ ತರ ಸಮಸ್ಯೆ ಆಗ್ಬಾರ್ದು ಕ್ಲಾಸಿಕಲ್ ಡಾನ್ಸ್ ಕಲಿಯೋರ್ಗೆ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಹಿ ಹ್ಯಾಸ್ ಟು ಅಂಡರ್ಗೋ ಮಾರ್ಷಲ್ ಆರ್ಟ್ ಟ್ರೈನಿಂಗ್. ಅದು ಗಂಡು ಕಲೆ ಅಲ್ವಾ, ಮಾರ್ಷಲ್ ಆರ್ಟ್ಸ್ ಕಲಿಯೋದು ಗಂಡು ಕಲೆ. ಆ ತರ ಒಂದು ಟ್ರೈನಿಂಗ್ ಅವರನ್ನ ತಗೋಬೇಕು. ಸೆಲೆಕ್ಟ್ ಕಲಾರಿ ಪೈಟು ಆರ್ ಮೇಲ್ ಓರಿಯೆಂಟೆಡ್ ಡಾನ್ಸ್ ಫಾರ್ಮ್ ಒಂದು ಜೊತೆಗೆ ತಗೊಂಡ್ರೆ ಕಥಕ್ಕಳಿ ಮೇಲ್ ಓರಿಯೆಂಟೆಡ್ ಫಾರ್ಮ್. ಅವಾಗ ಏನಾಗುತ್ತೆ, ಆಲ್ ಮೇಲ್ ಗ್ರೇಸ್ ಎಮೋಷನ್ಸ್ ವಿಲ್ ಬಿ ಟ್ರೈನ್ಡ್ ಪ್ರಾಪರ್ಲಿ. ಆ ಮಸಲ್ ಮೆಮೊರಿ ಆಗುತ್ತೆ. ಆಮೇಲೆ ಸಬ್ ಕಾನ್ಶಿಯಸ್ ಮೆಮೊರಿನಲ್ಲಿ ಅದು ಸ್ಟೋರ್ ಆದಾಗ ಈ ತರ ಎಮೋಷನ್ಸ್ ಬಂದ್ರು ಅದೇನಾಗುತ್ತೆ, ಬಂದು ಹೋಗಿ ಆಗ್ತಾ ಇರುತ್ತೆ, ಸ್ಟಾಗ್ನೆಂಟ್ ಆಗಲ್ಲ. ಸೊ ರುಕ್ಮಿಣಿ ದೇವಿ ಅರುಂಡೇಲ್ ಮೇಡಮ್ ಇದ್ದಾರೆ, ಅವರು ಭರತನಾಟ್ಯಂ ಅಂತ ಅದಕ್ಕೆ ನೇಮ್ ಕೊಟ್ಟು ಭರತನಾಟ್ಯಂನ ಅಪ್ಲಿಫ್ಟ್ ಮಾಡಿದ್ರು. ಶಿ ಮೇಡ್ ಕಥಕಳಿ ಕಂಪಲ್ಸರಿಲಿ ಆಲ್ ಮೇಲ್ ಡಾನ್ಸರ್ಸ್ ಹ್ಯಾವ್ ಟು ಲರ್ನ್ ಇನ್ ಕಲಾಕ್ಷೇತ್ರ. ಭರತನಾಟ್ಯಂ ಕಲ್ತ್ರೆ ಒಂದು ಮೇಲ್ ಡಾನ್ಸ್ ಫಾರ್ಮ್ ಅವರು ಕಲೀಲೇಬೇಕು ಟು ಓವರ್ಕಮ್ ದ ಇಲ್ ಎಫೆಕ್ಟ್ಸ್ ಆಫ್ ಶೃಂಗಾರ, ಏನೋ ಹೀರೋಯಿನ್ ಇಮೋಷನ್ಸ್ ಬರ್ದೇ ಇರ್ಲಿ ಅವ್ರಿಗೆ ಅಂತ. ಆಮೇಲೆ ಡಾಕ್ಟರ್ ಮಾಲಾ ಶಶಿಕಾಂತ್ ಮ್ಯಾಮ್ ಅವರು ಸೈಕಾಲಜಿ ಓದ್ಕೊಂಡಿದ್ದಾರೆ. ಇನ್ ಮೆನಿ ಫೀಲ್ಡ್ಸ್ ಶಿ ಇಸ್ ಮಾಸ್ಟರ್. ಅವ್ರ ಹತ್ರ ನಾನು ಮಾತಾಡಿದಾಗ, ಹೌದು ಭರತನಾಟ್ಯ ಕಲಿಯೋ ಕೆಲವು ಮಕ್ಕಳು, ಎಲ್ಲಾರು ಅದರ ಏನು ಕೆಟ್ಟದಾಗ ಆಡೋದಿಲ್ಲ, ಕೆಲವು ಮೇಲ್ ಡಾನ್ಸರ್ಸ್ಗೆ ಈ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ಶೃಂಗಾರ ಐಟಮ್ಸ್. ಸೊ ಇನ್ಸ್ಟೆಡ್ ಆಫ್ ಟೀಚಿಂಗ್ ದ ಕಿಡ್ಸ್ ಶೃಂಗಾರ ಐಟಮ್ಸ್, ಭಕ್ತಿ ಐಟಮ್ಸ್ ದೇ ಟೀಚ್. ನೋ, ಇವಾಗ ಡಾನ್ಸ್ ಇದೆಲ್ಲ ಸ್ಪಿರಿಚುವಲ್ ಲೈನ್ ಅಲ್ಲಿ ಇದೆ ಅಂತ ಅಂದಾಗ, ಭಕ್ತಿ ಕಂಪೋಸಿಷನ್ಸ್ ಹೇಳ್ಕೊಟ್ಟಾಗ ಹುಡುಗರಿಗೆ ಅವರು ಡಿವಿನಿಟಿ ಲೈನ್ ನಲ್ಲಿ ಹೋಗೋಕ್ ಸ್ಟಾರ್ಟ್ ಮಾಡ್ತಾರೆ. ಈ ಏರೋಟಿಕ್ ಫೀಲಿಂಗ್ಸ್ ಎಲ್ಲ ಖಂಡಿತ ಅವ್ರಿಗೆ ಬರೋದಿಲ್ಲ. ಸೊ ಎಲ್ಲಾರ ವಿಚಾರದಲ್ಲೂ ಇದು ಏನು ಅಪ್ಲೈ ಆಗಲ್ಲ, ಕೆಲವ್ರು ಮಾತ್ರ ಹಾಗೆ. ಸೊ ಇದೊಂದು ಮಿಸ್ಕನ್ಸೆಪ್ಷನ್ ಇತ್ತು. ಆದ್ರೆ ನಾನು ಅದನ್ನ ಯೋಚನೆ ಮಾಡಿದೆ. ಆಮೇಲೆ ನಾನು ಭರತನಾಟ್ಯಂ ಡ್ಯಾನ್ಸರ್ ಅಂತ ನನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲ, ಅದು ತಪ್ಪು ಅಂತ ನಾನು ಅದನ್ನ ಏನ್ ಮಾಡ್ಬಾರ್ದು, ಎಥಿಕಲಿ ಇಟ್ ಇಸ್ ರಾಂಗ್. ಹೌದು, ಆ ತರ ಶೇಡ್ಸ್ ಆಗುವ ಸಂಭವ ಇದೆ. ಬಿಕಾಸ್ ಆಫ್ ಟ್ರೈನಿಂಗ್ ಫಾರ್ ಮೆನಿ ಇಯರ್ಸ್ ಫಿಮೇಲ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾ ಆತರ ಆಗೋ ಆಪರ್ಚುನಿಟೀಸ್ ಕೂಡ ಇದೆ. ಇನ್ನೊಂದರ ಆಪರ್ಚುನಿಟಿ, ಮೆನಿ ಮೇಲ್ ಪೀಪಲ್, ಯು ಕ್ಯಾನ್ ಸೆಲೆಕ್ಟ್ ಸತ್ಯನಾರಾಯಣ ರಾಜು ಗುರು ಅವರಿದ್ದಾರೆ, ಎಷ್ಟು ಮ್ಯಾಸ್ಕುಲೈನ್ ಡಾನ್ಸಿಂಗ್ ಅವ್ರದ್ದು. ಆಮೇಲೆ ಡಾಕ್ಟರ್ ಶ್ರೀಧರ್ ಇದ್ದಾರೆ ಬ್ಯಾಂಗ್ಳೂರ್ನಲ್ಲಿ, ಎಷ್ಟು ಮ್ಯಾಸ್ಕುಲೈನ್ ಡಾನ್ಸಿಂಗ್. ವೈ ಅವ್ರೆಲ್ಲ ಯಾಕೆ ಆತರ ಬರ್ಲಿಲ್ಲ? ಸೊ ಪ್ರಾಪರ್ ಟ್ರೈನಿಂಗ್ ಬೇಕು, ಅದಕ್ಕೆ ಪ್ರಾಪರ್ ಟ್ರೈನಿಂಗ್ ಬೇಕು. ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ಡ್ ಆಗಿದ್ರೆ ಮಾತ್ರ ಆತರ ಆಗುತ್ತೆ ಸಮ್ ಟೈಮ್ಸ್. ಇಲ್ಲ ಆತರ ಎಮೋಷನ್ಸ್ ನ ರಾಂಗ್ ಆಗಿ ಏನೋ ತಗೊಳೋದ್ರೇನೋ ಆ ತರದ್ ಆಗ್ಬೋದು. ಸೊ ಎಲ್ಲಾ ಕ್ಲಾಸಿಕಲ್ ಡಾನ್ಸರ್ಸ್ ಆತರ ಫೆಮಿನಿಶ್ ಎಕ್ಸ್ಪ್ರೆಷನ್ಸ್ ಬರುತ್ತೆ, ಅವರು ಗೇ ಆಗ್ತಾರೆ ಅನ್ನೋದು ಒಂದು biggest misconception according to me. Yes, absolutely. Yes. So, how different is theater acting from acting for films or television? ಇದು ತುಂಬಾ ಚಾಲೆಂಜು. ಆಮೇಲೆ ಎವ್ರಿ 5 years or 10 years ಆ ಫ್ರೇಮ್ ಚೇಂಜ್ ಆಗ್ತಾ ಇರುತ್ತೆ. ಆಕ್ಚುಲಿ ನಾವೇ ನೋಡ್ಬೋದು, ಫೋನ್ ನಲ್ಲೇ ಎಷ್ಟೊಂದು ಕಂಪನೀಸ್ ಬಂದ್ಬಿಡುತ್ತೆ ಅಲ್ವಾ. ಎವ್ರಿ 2 years ಒನ್ ನ್ಯೂ ಕಂಪನೀಸ್ ಆರ್ ಅಪ್ಡೇಟೆಡ್ ವರ್ಷನ್ಸ್ ಆಫ್ ದಿ ಫೋನ್ ಈ ತರ ಬರ್ತಾ ಇರುತ್ತೆ. ಸೊ ಇನ್ ಓಲ್ಡನ್ ಡೇಸ್ ಡಾನ್ಸ್ ಆಕ್ಟಿಂಗ್ ಅಂಡ್ ಫಿಲ್ಮ್ ಆಕ್ಟಿಂಗ್ ಬೋತ್ ಆರ್ ಸೇಮ್. ಥಿಯೇಟರ್ ಆಕ್ಟಿಂಗ್ ಅಂಡ್ ಫಿಲ್ಮ್ ಆಕ್ಟಿಂಗ್ ಬೋತ್ ಆರ್ ಸೇಮ್. ಅವಾಗೆಲ್ಲ ನಾವು ನೋಡಿದ್ರೆ ಹಳೆ ಸಿನಿಮಾಗಳಲ್ಲಿ ಥಿಯೇಟರ್ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಎಕ್ಸಾಜುರೇಟೆಡ್ ಆಕ್ಟಿಂಗ್ ಬಳಸ್ತಾ ಇದ್ರು. ಥಿಯೇಟರ್ ನಲ್ಲಿ ಅಂದ್ರೆ ಮಿಥಾಲಜಿಗೆ ಬಂದಾಗ ನಾವು ಸ್ವಲ್ಪ ಅಲ್ಲೆಲ್ಲಿ ಏನೇನು ಹಾವಭಾವಗಳು ಬರ್ತಾ ಇತ್ತು, ಸಿನಿಮಾದಲ್ಲಿ ಸೇಮ್ ವ್ಯೂ ನಮ್ಗೆ ಅದೇ ನೋಡೋದಕ್ಕೆ ಸಿಗ್ತಾ ಇತ್ತು. ಸೀರಿಯಲ್ ಅಲ್ಲೂ ಅಷ್ಟೇನೆ, ಅದೇ ತರ ಥಿಯೇಟರ್ ಅಲ್ಲಿ ಹೆಂಗ್ ಆಕ್ಟ್ ಮಾಡ್ತಾರೆ ಅದೇ ತರ ಸಿಗ್ತಾ ಇತ್ತು. ಈಗ ಏನಾಯ್ತು, ಅದು ಇವಾಲ್ವ್ ಆಗ್ತಾ 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 ಸೀರಿಯಲ್ ನಲ್ಲಿ ನೋ ಮಚ್ ಆಫ್ ಆಂಗಿಕ, ಅಂದ್ರೆ ಈ ಕೈಗಳೆಲ್ಲ ಹಿಂಗ್ ಬಳಸಬಾರ್ದು. ಸೊ ಬಿಕಾಸ್ ಓನ್ಲಿ ದಿಸ್ ಮಚ್. ಸೊ ವಿ ಹ್ಯಾವ್ ಕ್ಲೋಸ್ ಶಾಟ್, ವಿ ಹ್ಯಾವ್ ಲಾಂಗ್ ಶಾಟ್, ವಿ ಹ್ಯಾವ್ 2 ಶಾಟ್, 3 ಶಾಟ್, ಈ ತರದ್ದೆಲ್ಲ ಟರ್ಮ್ಸ್ ಇದೆ. ಸೊ ಕ್ಲೋಸ್ ಶಾಟ್ ಅಂದ್ರೆ ಒನ್ ಪರ್ಸನ್ ಇಷ್ಟು ಮಾತ್ರ ಕ್ಲೋಸ್ ಅಪ್, ಇಷ್ಟು ಮಾತ್ರ ತೋರಿಸ್ತಾ ಇರುತ್ತೆ. ಯು ಹ್ಯಾವ್ ಟು ಆಕ್ಟ್, ಯು ಹ್ಯಾವ್ ಟು ಡೆಲಿವರ್, ಯು ಹ್ಯಾವ್ ಟು ಫೀಲ್, ಕಣ್ಣನ್ನ ಹಾಗೆ ಬಳಸೋದು, ಯೋಚನೆ ಮಾಡೋದು. ವೆನ್ ಎವರ್ ಯು ಆರ್ ಸ್ಪೀಕಿಂಗ್ ಟು ಯೋರ್ ಸೆಲ್ಫ್,
ನಾವೇ ಮಾತಾಡ್ಕೋತಾ ಇದೀವಿ ಅಂದಾಗ ಕಣ್ಣಿನ ನಮ್ಮೊಳಗಡೆ ಯೋಚನೆ ಮಾಡ್ಕೊಂಡು ಮಾತಾಡೋದು. ಹ್ಮ್ ಇನ್ನೊಬ್ರ ಜೊತೆ ಮಾತಾಡ್ಬೇಕು ಅಂದಾಗ ಅವ್ರು ರೈಟ್ ಅಲ್ಲಿ ಇದಾರ, ಲೆಫ್ಟ್ ಅಲ್ಲಿ ಇದಾರ, ಕ್ಯಾಮ್ರಾದಲ್ಲಿ ಯಾವ್ದೇ ನೋಡ್ಬೇಕು, ಇದೆಲ್ಲ ತುಂಬಾ ಟೆಕ್ನಿಕಲಿ ಅದನ್ನ ಎಜುಕೇಟ್ ಆಗ್ಬೇಕು ಆಕ್ಟರ್ಸ್ ಸೀರಿಯಲ್ಗೆ. ಸೊ ಹ್ಮ್ ಸೀರಿಯಲ್ ಮೋಸ್ಟ್ ಯಾವ್ದು ಬರುತ್ತೆ, ಕ್ಲೋಸ್ ಅಪ್ಸ್ ಬರುತ್ತೆ. ಥಿಯೇಟರ್ ಅಲ್ಲಿ ಫುಲ್ ಬಾಡಿ ಇನ್ವಾಲ್ವ್ಮೆಂಟ್, ಅಂದ್ರೆ ನೋ ಕಟ್ಸ್. ಇವಾಗ ಸೀರಿಯಲ್ ನಲ್ಲಿ ಏನಾಗುತ್ತೆ, ಕಟ್ಸ್ ಇರುತ್ತೆ, ಒಂದ್ ಡೈಲಾಗ್ ತಪ್ಪು ಹೇಳ್ಬಿಟ್ರೆ ಓಕೆ ಕಟ್ ಹ್ಮ್ ಅಂತಾರೆ, ಮತ್ತೆ ದೇ ವಿಲ್ ರೀಟೇಕ್. ಬಟ್ ಇನ್ ಥಿಯೇಟರ್ ನೋ ಸಚ್ ಕಟ್ಸ್, ಒನ್ ಹ್ಮ್ ಥ್ರೂ ನಲ್ಲಿ ಹೊಟ್ಟೋಗ್ಬಿಡುತ್ತೆ ಥಿಯೇಟರ್ ನಲ್ಲಿ ಹಂಗೆ. ಆಮೇಲೆ ಸಿನಿಮಾದಲ್ಲೂ ಅಷ್ಟೇ, ಸಿನಿಮಾದಲ್ಲಿ ಇನ್ನು ಸ್ವಲ್ಪ ಇಲಾಬ್ರೇಟೆಡ್ ವರ್ಷನ್. ಹೆಂಗೆ ಅಂತಂದ್ರೆ ಹ್ಮ್ ಮೋರ್ ರಿಯಲಿಸ್ಟಿಕ್, ನೋ ಡ್ರಾಮಾ. ಡ್ರಾಮಾ ಮಾಡೋದಕ್ಕೆ ಖಂಡಿತ ಸಿನಿಮಾದಲ್ಲಿ ಆಗೋದಿಲ್ಲ. ಸಿನಿಮಾದಲ್ಲಿ ಸೀರಿಯಲ್ ಆಗಿ ಇವಾಗ ಎಲ್ಲ ತುಂಬಾ ರಿಯಲಿಸ್ಟಿಕ್ ಆಕ್ಟಿಂಗ್ ತರನೇ ಇರಬೇಕು, ಇಲ್ಲಾಂದ್ರೆ ಇಟ್ ವಿಲ್ ನಾಟ್ ರೀಚ್ ದ ಆಡಿಯನ್ಸ್. ಇಫ್ ಯು ಡೂ ಮೋರ್ ಥಿಯೇಟರ್ ಆಕ್ಟಿಂಗ್ ಇನ್ ಸೀರಿಯಲ್ಸ್, ಆನ್ ಸ್ಕ್ರೀನ್ ಸೀರಿಯಲ್ಸ್ ಅಲ್ಲಾಗ್ಲಿ ಸಿನಿಮಾದಲ್ಲಾಗ್ಲಿ, ಇನ್ನು ಓವರ್ ಆಕ್ಟ್ ಮಾಡ್ತಾನೆ ಅಂತ ಅನ್ಕೋತಾರೆ. ಈಗ ಇರೋದು ಹ್ಮ್ ಟ್ರೆಂಡ್ ಅಂಡರ್ ಪ್ಲೇ ಮಾಡೋದು ಅಂತ. ತುಂಬಾ ಸಟ್ಲ್ ಆಗಿ, ತುಂಬಾ ನ್ಯಾಚುರಲ್ ಆಗಿ ಆತರ ಆಕ್ಟ್ ಮಾಡೋದು ಇವಾಗ ಟ್ರೆಂಡ್ ಇರೋದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಮ್ ಥಿಯೇಟರ್ ಆಕ್ಟಿಂಗ್ ಅಂಡ್ ಸೀರಿಯಲ್ ಸಿನಿಮಾ ಆಕ್ಟಿಂಗ್. Super, sir. What has been your most memorable acting experience? ಹಾ, ಮೋಸ್ಟ್ ಮೆಮೊರಬಲ್ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ, ರೀಸೆಂಟ್ಲಿ ಐ ಆಕ್ಟೆಡ್ ಇನ್ ಒನ್ ಎಪಿಸೋಡ್ ಜಿ ಕನ್ನಡದಲ್ಲಿ ರಾಘವೇಂದ್ರ ಮಹಾತ್ಮೆ ಅಂತ. ದೇರ್ ಇಸ್ ಅ ಸೀರಿಯಲ್ ಟೆಲಿಕಾಸ್ಟಿಂಗ್ ನೌ ಆಲ್ಸೋ. ಐ ಥಿಂಕ್ ಇಟ್ಸ್ ವೀಕೆಂಡ್ಸ್, ಈಗ ವೀಕೆಂಡ್ಸ್ Yes. ಅಲ್ಲಿ ಬರ್ತಾ ಇದೆ. ಅದರಲ್ಲಿ ಏನಾಯ್ತು, ಒಂದು ಐ ಪ್ಲೇಡ್ ಒನ್ ರೋಲ್, ರಾಘವ ಅಂತ ಐ ಪ್ಲೇಡ್ ಒನ್ ರೋಲ್. ನನ್ನ ಆಪೋಸಿಟ್ ರಾಯರ್ ಇರ್ತಾರೆ, ರಾಯರ್ ಕ್ಯಾರೆಕ್ಟರ್. Mm-hmm. ಅವರ ರಾಯರು ಬಂದು ಪರೀಕ್ಷಿತ್. ಅವ್ರದ್ದು ಫಸ್ಟ್ ಟೈಮ್ ಸೀರಿಯಲ್ ನಲ್ಲಿ ನಾನು, ಅವರು ರಾಘವೇಂದ್ರ ಕ್ಯಾರೆಕ್ಟರ್, ರಾಘವೇಂದ್ರ ಸ್ವಾಮಿಗಳಾಗೆ ರಾಘವೇಂದ್ರ ವೈಭವ ಅಂತ ಸ್ಟಾರ್ ಸುವರ್ಣಗೆ ಮಾಡಿದ್ರು ಫಸ್ಟ್. Mm. ತುಂಬಾ Okay. ಹಳೆ ಸೀರಿಯಲ್ ಅದು, Mm. 11 Mm. ವರ್ಷದ ಹಿಂದೆ. ಆವಾಗ್ಲೂ Mm. ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದೆ, ಅವ್ರ ಮೊಮ್ಮಗನಾಗ ಆಕ್ಟ್ ಮಾಡಿದ್ದೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೆ. Oh. ಇವಾಗ ಅವರು ರಾಯರಾಗ್ ಬಂದ್ರು ಈ ಸೀರಿಯಲ್ ನಲ್ಲಿ. ಅವ್ರು ಅವಾಗ ಅಷ್ಟೆಲ್ಲ ಡೈಲಾಗ್ ಎಲ್ಲ ಬರ್ತಾರೆ, ಚಿಕ್ಕವನ ಅವಾಗ ನಾನು. ಇವಾಗ Mm. ತುಂಬಾ ಚೆನ್ನಾಗಿ ಇಂಪ್ರೆಸಿವ್ ಆಗಿ ಅವ್ರು ಮುಂದೆನೆ ನಿಂತ್ಕೊಂಡು ಹತ್ಕೊಂಡು ಓ Awesome. ಅನ್ಕೊಂಡು ಅವ್ರು ಸೈಲೆಂಟ್ ಆಗ್ಬಿಟ್ರು ಕೊನೆಗೆ. ಆತರ ಪವರ್ಫುಲ್ ಆಕ್ಟಿಂಗ್ ಐ ಡಿಡ್ ಇನ್ ಫ್ರಂಟ್ ಆಫ್ ಹಿಮ್, ಅದು ಕ್ಯಾಮ್ರಾ ನೋಡ್ಕೊಂಡು. ಅಂಡ್ ಫ್ಯೂ ಪೀಪಲ್ ಕಮೆಂಟೆಡ್, ಏನ್ರಿ ಇವರು ಕ್ಯಾಮ್ರಾಗೆ ಇಷ್ಟು ಕಂಫರ್ಟಬಲ್ ಆಗಿದ್ದಾರೆ. ಆಮೇಲೆ ಅವ್ರು ಅಳ್ತಾ ಇದ್, ನಂದು ಸ್ವಲ್ಪ ಎಮೋಷನಲ್ ಆಕ್ಟಿಂಗ್ ಎಲ್ಲ ಸಖತ್ತಾಗಿ ಬರುತ್ತೆ ನನ್ಗೆ. Mm. ಮಾಡಿದ ತಕ್ಷಣ Correct. ಸೈಲೆಂಟ್ ಆಗೋದು ಎಲ್ಲಾ ಜನ. ಇವಾಗ ಹತ್ಕೊಂಡ್ ಮಾಡಿದ ತಕ್ಷಣ ಏನಾಗೋಯ್ತು, ಸೈಲೆಂಟ್ ಆಗ್ಬಿಟ್ರು ಜನ ಆ ಡೈಲಾಗ್ಗೆ. ಓ ಆಮೇಲೆ ಕಣ್ಣಲ್ಲಿ Mm. ತಾಂತಾಗೆ ನೀರು ಬರ್ತಾ ಇದೆ ನನ್ಗೆ. ಆಮೇಲೆ ಐ ವಾಸ್ ಫೀಲಿಂಗ್, 90% ನಾವು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ರು, 10% ಆರ್ 6% ನಮ್ಗೆ ಆ ಏನೋ ಒಂದು ಆ ಪ್ರಜ್ಞೆ ಇರುತ್ತೆ, ನಾನು ಆಕ್ಟ್ ಮಾಡ್ತಾ ಇದೀನಿ ಅಂತ ಪ್ರಜ್ಞೆ ಇರುತ್ತೆ. ಯಾಕಂದ್ರೆ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ ಒಂದ್ ಜಾಗದಲ್ಲಿ, ಅಥವಾ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೇಳ್ಕೊಡ್ತಾ ಇರ್ತಾರೆ. ನಾವು ವಿ ಹ್ಯಾವ್ ಟು ಗೋ ಅಲಾಂಗ್ ವಿತ್ ಮಾಡ್ತಾ ಇರ್ತಾರೆ. ಸೊ ಐ ಫೆಲ್ಟ್ ವೆರಿ ಗುಡ್. ಇಷ್ಟು ದಿನದ ಆಕ್ಟಿಂಗ್ ಇಂತ ರಾಯರ್ ಆಪೋಸಿಟ್ ನಾನು ಆಕ್ಟ್ ಮಾಡೋದ್ನಲ್ಲ, ಅದು ಹಾರ್ಟ್ ಅಂಡ್ ಸೋಲ್ ಐ ಡಿಡ್ ಚೇತನ್. ಮೆಮೊರೇಬಲ್ ಅದ್ ನನ್ಗೆ. ಯಾವತ್ತು ಸೈಲೆಂಟ್ ಆಗ್ಬಿಟ್ರು ಎಲ್ಲಾರು. ಆಮೇಲೆ ಫ್ಯೂ ಪೀಪಲ್ ಕಮೆಂಟೆಡ್, ಎಷ್ಟು ಕಂಫರ್ಟಬಲ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಇವರು ಅಂತ. ಇಷ್ಟು ದಿನದಲ್ಲಿ, ಇಷ್ಟು ವರ್ಷದಲ್ಲಿ ನಾನು ತುಂಬಾ ಮನಸ್ಸು ಬಿಚ್ಚಿ ಆಕ್ಟ್ ಮಾಡಿದ್ದು ಫಸ್ಟ್ ಇದೆ ಈ ಸೀರಿಯಲ್ ದೇನೇನೆ. ಬೇರೆನೂ ಮಾಡ್ತಾ ಇದ್ದೆ, ಆದ್ರೆ ಒಂದ್ ಸಾರ್ಥಕ ನಮ್ಗೆ ರಾಯರು ಅಂತ ಅಂದಾಗ, ಆ Mm. ರಾಯರದ್ದು ಸೀರಿಯಲ್ ನಲ್ಲಿ ಪಾತ್ರ ಯಾರೇ ಆಗಿರ್ಬೋದು, ರಾಯರ್ ಕ್ಯಾರೆಕ್ಟರ್ ಯಾರೇ ಮಾಡ್ತಾ ಇರ್ಬೋದು, ಆದ್ರೆ ಆ ಒಂದು ಪರ್ಟಿಕ್ಯುಲರ್ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ, ಅಷ್ಟು ಹಾರ್ಟ್ ಅಂಡ್ ಸೋಲ್ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಅದು ನನ್ಗೆ ಮರೆಯಕ್ಕೆ ಆಗಲ್ಲ, ಅಷ್ಟ್ ಚೆನ್ನಾಗಿ ಬಂತು ಅದು. ಐ ಶೂರ್ಲಿ ಶೇರ್ ದಟ್ ವಿಡಿಯೋ ವಿತ್ ಯು. ಅಂಡ್ Sure. ಆಮೇಲೆ ಅದಾದ್ಮೇಲೆ ಒಂದು ಜಿ ಕನ್ನಡಕ್ಕೆ ಒಂದು ಸ್ಕ್ರೀನ್ ಟೆಸ್ಟ್ ಕೊಟ್ಟೆ ನಾನು ಫಾರ್ ಅ Mm. ನ್ಯೂ ಪ್ರೊಡಕ್ಷನ್. ಸೇಮ್ ಎಮೋಷನಲ್ ಆಕ್ಟ್ ಇತ್ತು, ಒಂದ್ ಸ್ವಲ್ಪ ವಿಗರ್ಸ್ ಆಕ್ಟಿಂಗ್ ಎಲ್ಲ ಮಿಕ್ಸ್ ಆಗಿತ್ತು. ಫಾರ್ ದ ಫಸ್ಟ್ ಟೈಮ್ ಇಷ್ಟು 11 ವರ್ಷ ಜರ್ನಿನಲ್ಲಿ ನನಗೆ ಐ ಗೇವ್ ಸ್ಕ್ರೀನ್ ಟೆಸ್ಟ್ ಆಡಿಷನ್ ನ ವೆರಿ ಕಾನ್ಫಿಡೆಂಟ್, 100% ಕಾನ್ಫಿಡೆನ್ಸ್ ಜೊತೆ ಆಕ್ಟ್ ಮಾಡಿದ್ದು ಒಂದು Mm. ಆಡಿಷನ್ ನ. ಆ ಒಂದು ಬಿಗಿಯಲ್ಲಿ ಇಷ್ಟು ವರ್ಷ ಟ್ರೈನಿಂಗ್ ಇತ್ತಲ್ವಾ, ಇದೆಲ್ಲ ಸೇರಿಸಿ Mm. ಹಿಂಗ್ ಕೊಟ್ಟಿದ್ದು. ಅದ್ ಸೆಲೆಕ್ಟ್ ಆಗುತ್ತೋ ಆಗಲ್ವೋ ಅದೆಲ್ಲ ಸೆಕೆಂಡ್ರಿ, ಆದ್ರೆ ಐ ಡಿಡ್ ಮೈ ಜಾಬ್ ಸೂಪರ್ ಅಂತ ನನ್ಗೆ ಅನ್ಸಿದ್ದು. ರಾಯರ್ ಮುಂದೆ ಆಕ್ಟ್ ಮಾಡಿದ್ದು, ಮತ್ತೆ ಒಂದು ಈ ಆಡಿಷನ್ಗೆ ಆಕ್ಟ್ ಮಾಡಿದ್ದು, ದಟ್ ವಾಸ್ ಫ್ರಮ್ ಮೈ ಹಾರ್ಟ್. ಅದ್ನೆಲ್ಲೂ ನಾನು ಅದನ್ನ ಹೇಳಲ್ಲ, ಇಲ್ಲ ಇದು ಸರಿಯಾಗಿ ಬಂದಿಲ್ಲ ಅಂತ. ಅಷ್ಟು ಮೆಮೊರೇಬಲ್ ಇವೆಂಟ್ಸ್ ಇವೆರಡು. ಅಮೇಝಿಂಗ್ ಸರ್. ನಾನು ನೋಡ್ತೀನಲ್ವಾ ನಿಮ್ಮ ಕಾನ್ಫಿಡೆನ್ಸ್ ಆಗಲಿ, ನೀವು ಮಾಡಿದ್ರೆ 100% ಅದಕ್ಕೆ ಕೊಡ್ತೀರಾ.
ಯು ಹ್ಯಾವ್ ದಟ್ ಫೋಕಸ್. ಇದು ಮಾಡ್ತೀನಂದ್ರೆ ಇದನ್ನೇ ಮಾಡ್ಬೇಕು, ನಾನು ಇದಕ್ಕೆ 100% ಕೊಡಬೇಕು. ಹಾಫ್ ಇಲ್ಲಿ ಹಾಫ್ ಅಲ್ಲಿ ನೀವು ಕೊಡಲ್ಲ ಹಂಗೆ. ಸೊ ದಟ್ ಮೇಕ್ಸ್ ಯು ದಿ ಪರ್ಸನ್ ಹೂ ಯು ಆರ್ ಟುಡೇ. ಸೊ ಅಮೇಝಿಂಗ್ Yeah. ಆಕ್ಟಿಂಗ್ ಆ್ಯಂಡ್ ದಿ ಕಾನ್ಫಿಡೆನ್ಸ್, ಆಫ್ ಕೋರ್ಸ್ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ದಟ್ ಯು ಗಿವನ್ ಅಸ್. ಆ್ಯಂಡ್ ನೀವು ಒಬ್ರೇ ಅಲ್ವಾ, ಒಬ್ರೇ ಅಲ್ಲ ನೀವು ಎಮೋಷನ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದು, ಬಟ್ ಜನರಿಗೆ ಆ ಎಕ್ಸ್ಪೀರಿಯನ್ಸ್ ಕೊಡ್ತೀರಿ ನೀವು. Even we could experience that emotion what you were acting in that moment. That's truly magical. What Thank you, advice Chetan. Thank you. what advice would you give to aspiring actors? Okay. So, advice ಅಂತ ಅಂದ್ರೆ ಮೆನಿ ಆರ್ಟಿಸ್ಟ್, ಆಸ್ಪಿರೆಂಟ್ ಆರ್ಟಿಸ್ಟ್, ದೇ ಆರ್ಟ್ ಅನ್ನೋದು ಒಂದು ಸ್ಪಾರ್ಕ್ ಅವರಲ್ಲಿ ಇದ್ರೇನೆ ದೇ ಕಮ್ ಟು ಆರ್ಟ್ ಲೈನ್. ದೇ ಕಮ್ ಟು ಇಂಡಸ್ಟ್ರಿ Mm. ವಿತ್ ದ ಇಂಟೆನ್ಷನ್, ವಿತ್ ಒನ್ ಇಂಟೆನ್ಷನ್. ಅವರು ಇಂಜಿನಿಯರಿಂಗ್ ಮಾಡಿರ್ತಾರೆ, Mm. ಆಮೇಲೆ ಕೆಲವ್ರು ಬೇರೆ ಏನೇನೋ ಹೈಯರ್ ಲೆವೆಲ್ ಎಜುಕೇಶನ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಏನು ಅಂತ ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅಂತ ಒಂದು ಆಸೆ. ಹೌದು. ಆಯ್ತಾ, ಬರ್ಲಿ ಬೇಡ ಅಂತ ಅನ್ನಲ್ಲ. ಆದ್ರೆ ಅಷ್ಟು ವರ್ಷ ಅಷ್ಟು ದುಡ್ಡು ಅಷ್ಟು ಟೈಮು ಹಾಕಿ ಓದಿರೋ ಎಜುಕೇಶನ್ ನ ಅವರು ಹಾಳು ಮಾಡ್ಕೋಬಾರ್ದು. ಸೊ ದೇ ಹ್ಯಾವ್ ಟು ಯುಟಿಲೈಸ್ ದಟ್ ಎಜುಕೇಶನ್ ಆಲ್ಸೋ ಫಾರ್ ದೇರ್ ಲೈವ್ಲಿಹುಡ್. ಅವ್ರಿಗೆ ಇವಾಗ ಆಕ್ಟಿಂಗ್ ಒಂದೇ ಮಾಡ್ತೀವಿ ಅಂತ ಅಂದ್ರೆ ಜೀವನ ಮಾಡೋದು ಕಷ್ಟ ಇದೆ. ಯಾಕಂದ್ರೆ Mm. ತುಂಬಾ ವಾಸ್ಟ್ ಆಗಿದೆ. ಮೊದಲ ಆಪರ್ಚುನಿಟಿಗಳು ಕಡಿಮೆ ಇದ್ರೂನು, ಕಡಿಮೆ ಇದ್ರೂನು ಊಟ ಬರೋ ತರ ಎಲ್ಲ ಆಗ್ಬಿಡೋದು ಮನುಷ್ಯರಿಗೆ. Mm. Mm. ಆದ್ರೆ ಇವಾಗ ದೇರ್ ಆರ್ ಮೆನಿ ಆಪರ್ಚುನಿಟೀಸ್, ಆದ್ರೆ ಇನ್ಕಮ್ ಕಡಿಮೆ ಜನರೇಟ್ ಆಗುತ್ತೆ. ಆಪರ್ಚುನಿಟಿ ಜಾಸ್ತಿ ಆದಾಗ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ ಅಲ್ಲಿ. ಸೊ ಅವ್ರು ಏನ್ Mm. ಮಾಡ್ಬೇಕು, ಆಮೇಲೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ಬಿಡುತ್ತೆ ಇವಾಗ. ಏನೋ ಆರ್ಟಿಸ್ಟ್ ಗಳಿಗೆ ಫೀಲ್ಡ್ ಗೆ ಬರೋ ಜನಗಳು ಜಾಸ್ತಿ, ಎಲ್ಲ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಾರೆ. ದೇ ವಾಂಟ್ ಟು ಕಮ್ ಟು ಸೀರಿಯಲ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಈ ತರ. Mm. ಆದ್ರೆ ಇಲ್ಲಿ ಬಂದಾಗ ತುಂಬಾ ಚಾಲೆಂಜಸ್ ಇದೆ. ಕೆಲವು ಕಡೆ ಪೇಮೆಂಟ್ ಆಗುತ್ತೆ, ಕೆಲವು ಕಡೆ ಆಗೋದಿಲ್ಲ. ಆಮೇಲೆ ಕೆಲವು ಕಡೆ ಡೇಟ್ ಸಿಗೋದಿಲ್ಲ, ಎಸ್ಪೆಷಲಿ ಫಾರ್ ಮೇಲ್ ಆಕ್ಟರ್ಸ್. ಸೀರಿಯಲ್ ಗಳೆಲ್ಲ ಫಿಮೇಲ್ಸ್ ಮೇಲೆ ಹೋಗ್ತಾ ಇರುತ್ತೆ. ಸೊ Mm. ಡೇಟ್ ಗಳು ಕಮ್ಮಿ ಸಿಗುತ್ತೆ, ಪೇಮೆಂಟ್ ಅವಾಗ ಕಮ್ಮಿ ಆಗುತ್ತೆ. ಸೊ ಇವರು ಸೀರಿಯಲ್ ನ ನಂಬ್ಕೊಂಡು, ಸಿನಿಮಾನ ನಂಬ್ಕೊಂಡು ಅವ್ರು ಓದಿರೋ ಎಜುಕೇಶನ್ ನ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆತರ ಮಾಡ್ಕೋಬಾರ್ದು. ಅವ್ರ ಎಜುಕೇಶನ್ ನ ಯೂಸ್ ಮಾಡ್ಕೊಂಡು ಅವ್ರ ಲೈವ್ಲಿಹುಡ್ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಅದನ್ನ ಪಾರ್ಟ್ ಟೈಮ್ ತರ ಮಾಡ್ಕೋತಾರ, ಹೇಗ್ ಮಾಡ್ಕೋತಾರ, ಒಟ್ಟಲ್ಲಿ ಅದೊಂದು ಇಂಡಸ್ಟ್ರಿ ನಡೀತಾ ಇರ್ಬೇಕು. ಅವ್ರಿಗೆ ಸಪರೇಟ್ ಆಗಿ ಒಂದು ಕೆಲಸ ನಡೀತಾ ಇರ್ಬೇಕು, ಅದರಿಂದ ಅವ್ರಿಗೆ ಇನ್ಕಮ್ ಜನರೇಟ್ ಆಗ್ತಾ ಇರಬೇಕು. ಅದು ಮಾಡ್ಕೊಂಡು ದೇ ಹ್ಯಾವ್ ಟು ಕಮ್ ಟು ಆಕ್ಟಿಂಗ್. ಆಮೇಲೆ ಸುಮ್ನೆ ಬಂದ್ಬಿಡ್ತಾರೆ ಆಡಿಷನ್ ಕೊಡೋದಕ್ಕೆ, ಸಿನಿಮಾದು ಒಂದೆರಡು ಡೈಲಾಗ್ ಗಳು ಕಲ್ತ್ಕೊಂಡ್ ಬಂದ್ಬಿಡ್ತಾರೆ ಅನ್ನೋ. Mm. ಸೊ ನೀವೊಂದು ಆಕ್ಟಿಂಗ್ ಸ್ಕೂಲ್ಗೆ ಹೋಗ್ಬೇಕು. ಯಾರಾದ್ರೂ ಬರ್ಬೇಕು ಅಂತ ಒಂದು ಆಕ್ಟಿಂಗ್ ಸ್ಕೂಲ್ಗೆ ಹೋಗಿ ಬೇಸಿಕ್ ಟ್ರೈನಿಂಗ್ ತಗೊಳ್ಳಿ. ಇಲ್ಲಾಂದ್ರೆ ಒಂದು ಆಕ್ಟಿಂಗ್ ಇದು ಟೀಮ್ಗಳಿರುತ್ತೆ, ನಾಟಕ ಟೀಮ್ಗಳು, ನಾಟಕದ ಗ್ರೂಪ್ಗಳು, ಹೋಗಿ ಅಲ್ಲಿ ಸೇರ್ಕೊಂಡು ಒಂದು 3-4 ವರ್ಷ ಅವ್ರ ಜೊತೆ ಡ್ರಾಮಾಗಳಲ್ಲಿ ಆಕ್ಟ್ ಮಾಡಿ. ಯು ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್. ಥ್ರೂ ದಟ್ ಎಕ್ಸ್ಪೀರಿಯನ್ಸ್ ನಿನ್ ಕಾನ್ಫಿಡೆನ್ಸ್ ಏನಾಗುತ್ತೆ, ಸ್ಕ್ರೀನ್ ಮುಂದೆಗೆ ತುಂಬಾ ಚೆನ್ನಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಈ ತರ ನನ್ಗೆ ಏನಂತಂದ್ರೆ ಆಲ್ಟರ್ನೇಟ್ ಪ್ರೊಫೆಷನ್ಸ್ ಇಟ್ಕೊಂಡು ಆಕ್ಟಿಂಗ್ ಫೀಲ್ಡ್ ಬಂದ್ರೆ ಯು ವಿಲ್ ಬಿ ಸೇಫ್. ಒಂದೇ ಕಡೆ ನಾವ್ ಇಲ್ಲಿ ಬಂದ್ಬಿಡ್ತೀವಿ ಅಂತ ಅಷ್ಟು ವರ್ಷ Right. ಅಷ್ಟು ದುಡ್ಡು ಹಾಕಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಕಲ್ತಿರೋ ಎಜುಕೇಶನ್ ಎಲ್ಲೂ ವೇಸ್ಟ್ ಆಗ್ಬಾರ್ದಲ್ವಾ. ಅದಕ್ಕೆ ಏನ್ Mm. ಮಾಡ್ಬೇಕು, ಅದನ್ನಾನು ನೀವು ಮಾಡ್ಕೋಬೇಕು. ಇವಾಗ ನಾನು ಐ ಡಿಡ್ ಮೈ BSc ಕೆಮಿಸ್ಟ್ರಿ, ಬಾಟ್ನಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ನನ್ನ ಕಂಪೋಸಿಷನ್ ಇದ್ದಿದ್ದು, ಕಾಂಬಿನೇಷನ್. ನಾನು ಅದನ್ನ ಅರ್ನಿಂಗ್ ಹೆಂಗ್ ಬಳಸ್ಕೊಂಡ್ರೆ ಅಂದ್ರೆ ಸ್ಕೂಲ್ ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಅದಕ್ಕೆ Mm. ನನ್ಗೆ ಯಾರೂನು ಆತರ ಒಳ್ಳೆ ಗೈಡ್ ಯಾರು ಇರ್ಲಿಲ್ಲ. ಟ್ಯೂಷನ್ಸ್ ಮಾಡಿ ಮಕ್ಕಳಿಗೆ ಹೇಳ್ಕೊಟ್ಟು ನಾನು ಡಾನ್ಸ್ ಫೀಲ್ಡ್ ಅಲ್ಲಿ, ಒಂದು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಬಿಗ್ಯಾಗಿ ನಿಂತ್ಕೊಳ್ಳೋವರೆಗೂ ಐ ಡಿಡ್ ದಟ್ ಜಾಬ್. ಸ್ಕೂಲ್ Mm. ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಒನ್ಸ್ ಐ ಫೆಲ್ಟ್ ಲೈಕ್ ಓಕೆ, ಈಗ ನಾನು ಅದನ್ನ ಸ್ಟಾಪ್ ಮಾಡ್ಬೋದು, ನನಗೆ ಡಾನ್ಸ್ ಇಂದಾನೇ ಇಷ್ಟು ಅರ್ನಿಂಗ್ ಬರ್ತಾ ಇದೆ, ಆಕ್ಟಿಂಗ್ ಇಂದ ಡಬ್ಬಿಂಗ್ ಇಂದ ಇಷ್ಟು ಅರ್ನಿಂಗ್ ಬರ್ತಾ ಇದೆ ಅಂತ ಅಂದಾಗ ಏನ್ ಮಾಡಿದೆ, ನಾನು ಅದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದೆ. ನೌ ಐ ಆಮ್ Mm. ಸೇಫ್. ಇವಾಗ ನಾನು ಆಕ್ಟಿಂಗ್ ಮಾಡ್ತೀನಿ, ಡಬ್ಬಿಂಗ್ ಮಾಡ್ತೀನಿ, ಆಮೇಲೆ ಡಾನ್ಸ್ ಕ್ಲಾಸಸ್ ಮಾಡ್ತೀನಿ. ಇವಾಗ ನನ್ನ ಲೈಫ್ ಅಷ್ಟು ಮೊದಲಷ್ಟು ಕಷ್ಟ ಇಲ್ಲ. ಸೊ ಹಂಗೆ Mm. ಆಕ್ಟಿಂಗ್ ಬರಬೇಕು ಅಂತ ಅನ್ಕೊಳ್ಳೋರು, ಒಂದು ನೀವು ಸೇಫ್ ಆಗೋದಕ್ಕೆ ಒಂದು ಆಲ್ಟರ್ನೇಟ್ ಪ್ರೊಫೆಷನ್ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ನನ್ನ ಅಡ್ವೈಸ್ ಎಲ್ಲ ಆಕ್ಟರ್ಗಳು. ಖಂಡಿತ ಅಮೇಝಿಂಗ್ ಅಡ್ವೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಆಕ್ಟಿಂಗ್ ಮತ್ತೆ ಭರತನಾಟ್ಯಂ ಡ್ಯಾನ್ಸಿಂಗ್ ಬಗ್ಗೆ ನಾವು ನೀವು ಹೇಳಿದ್ರಿ. ಇವಾಗ ಡಬ್ಬಿಂಗ್, ವಾಟ್ ಇನ್ಸ್ಪೈರ್ಡ್ ಯು ಟು ಬಿಕಮ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಸರ್? ಯಾ,
ಆಮ್, ನಾನು ಆಕ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗಿಂದ ಆಕ್ಟ್ ಮಾಡ್ತಾ ಇದ್ದೆ, ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. ಹ್ಮ್. ರಾಘವೇಂದ್ರ ವೈಭವ, ರಾಘವೇಂದ್ರ ಮಹಿಮೆ, ಈ ಈ ಟಿವಿ ಕನ್ನಡ, ಈಗ ಕಲರ್ಸ್ ಕನ್ನಡ ಮೊದಲು ಈ ಟಿವಿ ಕನ್ನಡ ಅಂತ ಇತ್ತು. ಆಮೇಲೆ ಹ್ಮ್. ಮೇಘಮಯೂರಿ, ಆ ಒಂದಷ್ಟು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದೆ. ಆಮೇಲೆ ಸಿನಿಮಾಗಳು, ಒಂದಷ್ಟು ಸಿನಿಮಾಗಳಲ್ಲೇ ಅದೇ ಬುಲ್ಬುಲ್, ರಾಜರಥ, ಹ್ಮ್. ರಾಮಧಾನ್ಯ, ಉದ್ದೇಶ, MMC ಒಂದಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೆ. ನನ್ನ ಕ್ಯಾರೆಕ್ಟರ್ಗೆ ನಾನು ಡಬ್ಬಿಂಗ್ ಮಾಡ್ಕೋತಾ ಇದ್ದೆ. ಓಕೆ. ಇದ್ರಲ್ಲೆಲ್ಲ ಡಬ್ಬಿಂಗ್ ಅಂತ ಬಂದಾಗ ನನ್ನ ಕ್ಯಾರೆಕ್ಟರ್ಗೆ ಹೋಗಿ ನಾನೇ ಡಬ್ ಮಾಡ್ತಾ ಇದ್ದೆ. ಆದ್ರೆ ಡಬ್ಬಿಂಗೇ ಮೇಜರ್ ಆಗಿ ತಗೊಂಡು ಅದ್ರಲ್ಲಿ ಜೀವನ ಕಟ್ಕೊಳ್ಳೋದು ಅಂತ ಇದೆಯಲ್ಲ, ಅದು ಸ್ಟಾರ್ಟ್ ಆಗಿದ್ದು ಡ್ಯೂರಿಂಗ್ ಕರೋನಾ ಪೀರಿಯಡ್. ಹ್ಮ್. ಹ್ಮ್. ಎಲ್ಲ ಇದಾಗ್ಬಿಟ್ಟಿತ್ತು, ಲಾಕ್ಡೌನ್ ಆಗ್ಬಿಟ್ಟಿತ್ತು. ಹೌದು. ವಿ ಹ್ಯಾಡ್ ನೋ ಆಪರ್ಚುನಿಟೀಸ್. ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೆ, ಮಹಾದೇವಿ ಅಂತ, ಜಿ ಕನ್ನಡಕ್ಕೆ. ಆ ಟೈಮಲ್ಲೇ ಅದನ್ನ ಕ್ಲೋಸ್ ಮಾಡಿದ್ರು ಕರೋನಾದಿಂದ. ಹ್ಮ್. ಮಹಾದೇವಿ ಸೀರಿಯಲ್ ಮಾಡ್ತಾ ಇದ್ದೆ. ಆಮೇಲೆ ಉಗೆ ಉಗೆ ಮಹದೇಶ್ವರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಹ್ಮ್. ಎಲ್ಲ ಲೀಡಿಂಗ್ ರೋಲ್ಸ್ ಆಯ್ತು ನನ್ಗದ್ರಲ್ಲಿ, ಜಿ ಕನ್ನಡಕ್ ಮಾಡ್ತಾ ಇದ್ದೆ. ಏನಾಯ್ತು, ಕರೋನಾ ಬಂದ್ಮೇಲೆ ಎಲ್ಲ ಸೀರಿಯಲ್ಸ್ ಗಳು ವೈಂಡ್ ಅಪ್ ಆಗೋಯ್ತು. ಆಮೇಲೆ ಹ್ಮ್. ಆಮೇಲೆ ಸೇವ್ ಮಾಡ್ಕೊಂತಾ ಇದ್ದೆ ಒಂದಷ್ಟು ದುಡ್ಡು, ಅದೆಲ್ಲ ಖಾಲಿ ಆಗೋಗ್ಬಿಡ್ತು. ಹ್ಮ್. ಆಮೇಲೆ ಡೈರೆಕ್ಟರ್ TN ನಾಗೇಶ್ ಅಂತ, ಅವ್ರದ್ದು ಸಿನಿಮಾದಲ್ಲಿ ನಾನು ಒಂದು ನಾರ್ದನ್ ರೋಲ್ ಪ್ಲೇ ಮಾಡಿದ್ದೆ. ದ ಸಿನಿಮಾ ನೇಮ್ ವಾಸ್ ರಾಮಧಾನ್ಯ. ಓಕೆ. ಹ್ಮ್. ರಾಮಧಾನ್ಯ ಅಂತ ಒಂದು, ಅದ್ರ ಹೆಸರು ಹಂಗಿತ್ತು, ರಾಮಧಾನ್ಯ. ಅದರಲ್ಲಿ ನಾನು ನಾರ್ದನ್ ರೋಲ್ ಮಾಡಿದ್ದೆ. ನಂದು ಕನ್ನಡ ತುಂಬಾ ಚೆನ್ನಾಗಿದೆ. ನಾರ್ದ ಅಂದ್ರೆ ಯು ಕ್ಯಾನ್ ಗೆಸ್, ಓಲ್ಡ್ ಕನ್ನಡ, ಸ್ವಲ್ಪ ಬ್ರಿಟಿಷ್ ಹ್ಮ್. ಕನ್ನಡ ಮಾತಾಡೋ ತರ ಭಾಷೆ, ಓಕೆ. ಆ ತರ. ಹ್ಮ್. ಅವಾಗ ಅವರು ನನ್ನನ್ನ ತೀಕ್ಷ್ಣವಾಗಿ ಗಮನಿಸಿದ್ದಾರೆ, ಓ ಇವಂದು ಕನ್ನಡ ಚೆನ್ನಾಗಿದೆ ಅಂತ. ಆಮೇಲೆ ಹಿ ಹ್ಮ್. ಕಾಲ್ಡ್ ಮೀ, ಆ ಬಾಪ ನೀನು ಈ ತರ ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದಿದೆ ಅಂತ ಹ್ಮ್. ಅಂದ್ರು. ಸರ್ ಏನ್ ಸರ್, ಎಲ್ಲಾ ಕಡೆ ಲಾಕ್ ಡೌನು, ಎಲ್ಲೂ ಹೋಗೋದಕ್ ಜಾಗ ಇಲ್ಲ, ಪ್ರಾಜೆಕ್ಟ್ ನೀನ್ ಬಾ ಫಸ್ಟ್ ಅಂತ ಅಂದ್ರು. ಅರ್ಲಿ ಹ್ಮ್. ಮಾರ್ನಿಂಗ್ 5 o'clock ಮನೆ ಬಿಟ್ಟು ಒಂದು 5:30 ಹಂಗೆ ಸ್ಟುಡಿಯೋಗೆ ಹೋದ್ರೆ, ಸ್ಕ್ರೀನ್ ನಲ್ಲಿ ಕೃಷ್ಣನ್ ಹಾಕಿದ್ರು. ಸೊ ಇನ್ 2013 ಸ್ಟಾರ್ ಪ್ಲಸ್ ನಲ್ಲಿ ಮಹಾಭಾರತ್ ಹಿಂದಿ ವರ್ಷನ್, ಹ್ಮ್. ವೆರಿ ಪಾಪ್ಯುಲರ್ ಸೀರಿಯಲ್, ಅದು ಕನ್ನಡಕ್ಕೆ ತರಬೇಕು ಅಂತ. ಈ ತರ ಕರೋನಾ ಟೈಮಲ್ಲಿ ಏನೂ ಇಲ್ವಲ್ಲ, ಬೇರೆ ಸೀರಿಯಲ್ಸ್ ಗಳು ಏನೂ ನಡೀತಾ ಇಲ್ಲ, ಹೌ ಎಂಟರ್ಟೈನ್ ಪೀಪಲ್, ಸೊ ದೇ ವಾಂಟ್ ಟು ಡಬ್ ಫ್ಯೂ ಸೀರಿಯಲ್ಸ್, ಇದಕ್ ಮಾಡೋಣ ಅಂತ ಕರೆದಿದ್ರು. ದೇವು ನೀನು ಹೋಗಿ ಈ ಕ್ಯಾರೆಕ್ಟರ್ಗೆ ಡಬ್ ಮಾಡಿ ಹೋಗು ಅಂತಂದ್ರು. ಹಿಂದಿನಲ್ಲಿದೆ ಅದು. ಆಮೇಲೆ ಕನ್ನಡ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ. ಹ್ಮ್. ಕನ್ನಡ ಇದ್ದು ಕನ್ನಡ ಸ್ಕ್ರಿಪ್ಟ್ ಕೊಟ್ಟರೆ ಈಸಿ, ಅಲ್ಲಿವರೆಗೂ ನನ್ನದು ಅಭ್ಯಾಸ ಆಗಿತ್ತು ಸೀರಿಯಲ್ಗೆ, ಸಿನಿಮಾಗೆ ಹ್ಮ್. ಡಬ್ ಮಾಡ್ಕೊಳ್ಳೋದು. ಕನ್ನಡ ಲಿಪ್ ಹ್ಮ್. ನಂದೇ ಆಕ್ಟಿಂಗು, ನಂದೇ ಪಿಕ್ಚರ್, ನನ್ ಲಿಪ್ ನನ್ ಸಿಕ್ ಮಾಡ್ಕೊಳ್ಳೋದು ಸುಲಭ. ಸಮ್ ಅದರ್ ಆಕ್ಟರ್ ಇಸ್ ಪ್ಲೇಯಿಂಗ್ ದ ರೋಲ್, ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್, ಯು ಹ್ಯಾವ್ ಟು ಸಿಂಕ್ ಲಿಪ್ ಟೈಮಿಂಗ್ ವಿತ್ ಕನ್ನಡ ಸ್ಕ್ರಿಪ್ಟ್. ಹ್ಮ್. ನನ್ಗದ್ ಹೆಂಗ್ ನಿಜವಾಗ್ಲೂ ತಲೆ ಬುರುಡೆನೆ ಉಳ್ಳಿ, ಹೆಂಗಪ್ಪ ಇದು ಅಂತ. ಹೋಗ್ ಟ್ರೈ ಮಾಡು ಸರ್, ಹಿಂಗ್ ಪಾಸ್ ಮಾಡು, ಹಂಗ್ ಹೇಳು ಹಿಂಗ್ ಹೇಳು ಅಂತ ಹೇಳ್ಕೊಟ್ರು. ಫಾರ್ 2 minutes, 2 ನಿಮಿಷ ಅದೊಂದು ವಿಡಿಯೋ 2.5 ಗಂಟೆ ತಗೊಂಡಿದ್ದೀನಿ ಡಬ್ಬಿಂಗ್ ಮಾಡ್ಬೇಕು. ಆಮೇಲೆ ಹ್ಮ್. ಒಂದ್ 8 ಜನ ಇದ್ರು ಅದಕ್ಕೆ, ಕೃಷ್ಣ ರೋಲ್ಗೆ ಆಡಿಷನ್ ಕೊಟ್ಟಿದ್ದಕ್ಕೆ. ಫೈನಲಿ ಐ ಗಾಟ್ ಎ ಕಾಲ್ ಫ್ರಮ್ ಚಾನಲ್, ನಿಮ್ ವಾಯ್ಸ್ ಹ್ಮ್. ಸೆಲೆಕ್ಟ್ ಆಗಿದೆ ಕೃಷ್ಣನ್ಗೆ ಅಂತ. ವಾ. ನನಗೆ ಅಯ್ಯೋ ಏನಿದು ಒಳ್ಳೆ ಅಪರ್ಚುನಿಟಿ, ಕರೋನಾ ಟೈಮಲ್ಲಿ ಯಾರಿಗೂ ಕೆಲ್ಸ ಇಲ್ಲ, ಪರ್ ಹ್ಮ್. ಎಪಿಸೋಡ್ ಇಷ್ಟು ಕೊಡ್ತೀವಿ, 1,000 ರೂಪಾಯಿ ಕೊಡ್ತೀವಿ ಪರ್ ಎಪಿಸೋಡ್ ಅಂತ. ಗುಡ್ ನೋ, ಒಂದ್ ಎಪಿಸೋಡ್ 1,000. ಆ ಟೈಮಲ್ಲಿ ಏನು ಅರ್ನಿಂಗ್ ಇಲ್ಲ, ಏನು ಇಲ್ಲ, ನಾವು ಸರ್ವೈವ್ ಆಗೋದಿಕ್ಕೆ ಏನೋ ಒಂದು ಬರುತ್ತಲ್ಲ ಪೇಮೆಂಟ್ ಅಂತ ಒಪ್ಕೊಂಡೆ. ಆ ಒಂದ್ 4-5 ಎಪಿಸೋಡ್ ಡಬ್ ಮಾಡಿದಾಗ ಏನಾಗ್ತಾ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಮಹಾಭಾರತ ಅಂತ ತುಂಬಾ ಬೂಸ್ಟ್ ಮಾಡ್ಬಿಟ್ರು ಆ ಟೈಮಲ್ಲಿ. ಹ್ಮ್. ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು, ಇವ್ರದ್ದು ಯಾಕೋ ವಾಯ್ಸ್ ಸೆಟ್ ಆಗ್ತಾ ಇಲ್ಲ, ಫ್ಲೂಯೆನ್ಸಿ ಇಲ್ಲ ಕರೆಕ್ಟ್ ಆಗಿ ಅಂತ. ಅಯ್ಯೋ ಹ್ಮ್. ದೇವ್ರೆ, ಆಪರ್ಚುನಿಟಿ ಕೊಟ್ಟಲ್ಲಪ್ಪ ನನ್ಗೆ, ಹೀಗೆ ಹುಟ್ಟೋಗ್ತಿದೆಯಲ್ಲ ಆಪರ್ಚುನಿಟಿ ಅಂತ ಅನ್ಕೊಂಡು ಐ ಸ್ಟಾರ್ಟೆಡ್ ಸ್ಟಡಿಂಗ್ ಭಗವದ್ಗೀತಾ ಶ್ಲೋಕಾಸ್, ಕನ್ನಡ ವರ್ಡ್ಸ್ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದು, ಮ್ಯೂಸಿಕ್ ಹ್ಮ್. ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ನಮ್ ಟೀಚರ್ ನನ್ಗೆ ಡಾಕ್ಟರ್ ಕರುಣಾ ವಿಜಯೇಂದ್ರ ಅಂತ ಅವರು, ಈ ತರ ವಾಚಿಕಾಭಿನಯಕ್ಕೆ ಹೆಂಗ್ ಟ್ರೈನಿಂಗ್ ತಗೋಬೇಕು ಅದೆಲ್ಲ ಹೇಳೋರು. ಆಮೇಲೆ ನಾನು ಥಿಯೇಟರ್ ಎಲ್ಲ ಮಾಡಿದ್ನಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಆಮೇಲೆ ನಮ್ ಕನ್ನಡ ಮೇಡಮ್ MR ಕಮಲಾ ಮೇಡಮ್ ಅಂತ, ಅವರು ಕವಯಿತ್ರಿ ಆಕ್ಚುಲಿ. ಅವ್ರು ಹೇಳೋರು ಹಿಂಗೆ ಪ್ರೊನೌನ್ಸ್ ಮಾಡ್ಬೇಕು, ಪ್ರೊನೌನ್ಸಿಯೇಷನ್ ಇರಬೇಕು, ಚೆನ್ನಾಗಿರ್ಬೇಕು ಅಂತ. ಸೊ ಐ ವುಡ್ ಪ್ರಾಕ್ಟೀಸ್, ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಡಬ್ಬಿಂಗ್ ಹೋಗ್ತಾ ಇದ್ದೆ. ಒಂದ್ 10 ಎಪಿಸೋಡ್ ಆದ್ಮೇಲೆ ಅಪ್ರಿಸಿಯೇಷನ್ಸ್, ಯಾರೋ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ಗೆ ತುಂಬಾ ಚೆನ್ನಾಗಿ ಡಬ್ಬಿಂಗ್ ಕೊಡ್ತಾ ಇದ್ದಾರೆ ಅಂತ ಒಳ್ಳೆ ಅಪ್ರಿಸಿಯೇಷನ್ಸ್. ಇದೇ ತರ ತುಂಬಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನನ್ನ ಅವಾಗ ದೇ ಮೇಡ್ ಮಿ ವೆರಿ ಪಾಪ್ಯುಲರ್. ಮೈ ಸ್ಟೇಜ್ ನೇಮ್ ವಾಸ್ ದೇವು ರೂಪಾಂತರ.
ಅಂತ ಇದ್ದಿದ್ದು. ಹ್ಮ್. ಈಗ ಭಾರದ್ವಾಜ್ ದಯಾನಿಧಿ. ಈಗ ನಂದು ಅಫಿಷಿಯಲ್ ನೇಮ್ ಭಾರದ್ವಾಜ್ ದಯಾನಿಧಿ. ನಾನು ಸೋಷಿಯಲ್ ಮೀಡಿಯಾ ನೇಮ್ ಏನಿತ್ತು ಅದನ್ನ ತೆಗೆದ್ಬಿಟ್ಟು ಇದನ್ನೇ ಹಾಕ್ತೇನೆ. ಬಿಕಾಸ್ ಆಫ್ ಸಮ್ ನ್ಯೂಮರಾಲಜಿಸ್ಟ್ ಯಾರೋ ಹೇಳಿದ್ರು, ದೇವು ರೂಪಾಂತರ ಇಟ್ ಗಿವ್ಸ್ ಯು ನೇಮ್, ವೆರಿ ಗುಡ್ ನೇಮ್, ಬಿಕಾಸ್ ಯು ಹ್ಯಾವ್ ಮೇಡ್ ಯುವರ್ ನೇಮ್ ಡಬ್ಬಿಂಗ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ಯಾ. ಬಟ್ ಭಾರದ್ವಾಜ್ ದಯಾನಿಧಿ ಇಸ್ ದೇರ್ ನೋ, ಅದು ನಿನ್ಗೆ ಹೆಲ್ತ್ ಎಲ್ಲಾ ತರದಲ್ಲೂ ನಿನ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ರು. ರೀಸೆಂಟ್ಲಿ ಐ ರೀಪ್ಲೇಸ್ಡ್ ಭಾರದ್ವಾಜ್ ದೇವು ರೂಪಾಂತರ ವಿತ್ ಭಾರದ್ವಾಜ್ ದಯಾನಿಧಿ ಇನ್ ಆಲ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಫೇಸ್ಬುಕ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಎಲ್ಲಾ ಕಡೆ ಮಾಡಿದೆ. ಅದನ್ನ ಸ್ವಲ್ಪ ನಾನು ಹೇಳ್ಕೋಬೇಕು ಜನಕ್ಕೆ, ದೇವು ರೂಪಾಂತರ ನಾನೇ, ಭರದ್ವಾಜ್ ದಯಾನಿಧಿನೇ ದೇವು ರೂಪಾಂತರ ಅಂತ. ಆಲ್ ಪೀಪಲ್ ಕಾಲ್ ಮೀ ದೇವು ದೇವ. ಇಷ್ಟು ವರ್ಷ ನಾನು ಜರ್ನಿ ಮಾಡಿರೋದ್ರಿಂದ ದೇ ಕಾಲ್ ಮಿ ದೇವು 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 ಅಂತ ಕರೀತಾರೆ. ಈಗ ಸಡನ್ಲಿ ಇಫ್ ದೇ ವಾಂಟ್ ಟು ಕಾಲ್ ಮಿ ಭಾರದ್ವಾಜ್ ದಯಾನಿಧಿ, ಅವ್ರಿಗೆ ಮನ್ಸಿಗೆ ಹೋಗೋದೇ ಇಲ್ಲ, ನೀನು ದೇವು ಅಂತಾನೆ ನಮ್ಗೆಲ್ಲ ತುಂಬಾ ಕ್ಲೋಸ್ ಅಂತ. ಸೊ ಹಿಂಗೆ ಆ ಕರೋನಾ ಟೈಮ್ ಅಲ್ಲಿ ದೇ ಮೇಡ್ ಮೀ ವೆರಿ ಪಾಪ್ಯುಲರ್. ನನ್ಗೆ ಆಕ್ಟಿಂಗ್ ಮಾಡಿದಾಗ್ಲೂ ಅಷ್ಟು ರೆಕಗ್ನಿಷನ್ ಬಂದಿರ್ಲಿಲ್ಲ. ಆದ್ರೆ ಕೃಷ್ಣ ಕ್ಯಾರೆಕ್ಟರ್ಗೆ ಡಬ್ಬಿಂಗ್ ಮಾಡಿದಾಗ ತುಂಬಾ ರೆಕಗ್ನಿಷನ್ ಸಿಕ್ತು. ಚಾನೆಲ್ಗೆ ಕರೆದು ಐ ಶೋ ಯು ಒನ್ ಟ್ರೋಫಿ. ಒನ್ Sure. ಮಿನಿಟ್. Yeah. Done. ವಾಯ್ಸ್ಗೆ ಡಬ್ Hmm. ಮಾಡಿದ್ದಕ್ಕೆ ಬೆಸ್ಟ್ ವಾಯ್ಸ್ ಆರ್ಟಿಸ್ಟ್ ಆಗಿ ದಿಸ್ ಟ್ರೋಫಿ ಫ್ರಮ್ Wow. ಸ್ಟಾರ್ Super, ಸುವರ್ಣ. sir. Congratulations. ಓಕೆ, ಅಂಡ್ ದೆನ್ ಐ ಡಬ್ Awesome. ಫಾರ್ ಇದು ರಾಧಾಕೃಷ್ಣ ಸೀರಿಯಲ್ ಅಂತ ಇತ್ತು. ಅದರಲ್ಲಿ ಒಂದ್ ಸ್ಮಾಲ್ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಅದರಲ್ಲಿ ಕೃಷ್ಣನ್ ಬೇರೆಯವರು ಡಬ್ ಮಾಡ್ತಾ ಇದ್ರು, ನಾನು ಅರ್ಜುನನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅಲ್ಲೂ ಕೂಡ ಗುಡ್ ವಾಯ್ಸ್ ಆರ್ಟಿಸ್ಟ್ ಅಂತ ಐ ಗಾಟ್ ದಿಸ್ Wow. ಮೊಮೆಂಟ್. ಆ ತರ Amazing. ವಾಯ್ಸ್ಗೆ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಆಮೇಲೆ ಅದಾಗಿದ ತಕ್ಷಣ ಅದೇ ಚಾನೆಲ್ಗೆ ಸೀತೆಯ ರಾಮ ಅಂತ ಇನ್ನೊಂದು ಸೀರಿಯಲ್ ಬಂತು. ಅದರಲ್ಲಿ ಐ ಗಾಟ್ ಅನ್ ಆಪರ್ಚುನಿಟಿ ಟು ಲೆಂಡ್ ಮೈ ವಾಯ್ಸ್ ಟು ದ ಕ್ಯಾರೆಕ್ಟರ್ ಆಫ್ ರಾಮ. ಲಾರ್ಡ್ ರಾಮನ್ಗೆ ವಾಯ್ಸ್ ಕೊಡೋ ಒಂದು ಆಪರ್ಚುನಿಟಿ. ಸೊ ಕೃಷ್ಣನ್ ಕೊಟ್ಟಾದ್ಮೇಲೆ ರಾಮನ್ ಕೊಟ್ಟೆ. ರಾಮ ಆದ್ಮೇಲೆ ಇನ್ನೊಂದು ಯಾವ ಸೀರಿಯಲ್ ಅರ್ಜುನನ್ ಕ್ಯಾರೆಕ್ಟರ್ ಕೊಟ್ಟೆ. ಆಮೇಲೆ ಗಣಪತಿ ಕೊಟ್ಟಿದ್ದೀನಿ, ಗಣಪತಿ ರೋಲ್ಗೆ ಕೊಟ್ಟಿದ್ದೀನಿ. ಆಮೇಲೆ ಆ ಈಗ ಜಿ ಕನ್ನಡದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ, ಜಿ ಕನ್ನಡದಲ್ಲಿ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅಲ್ಲಿ ವೆಂಕಟನಾಥ ಕ್ಯಾರೆಕ್ಟರ್, ಅವರು ಸನ್ಯಾಸ ದೀಕ್ಷೆ ತಗೊಳ್ಳೋವರೆಗೂ ಯಾವ ರಾಯರಿದ್ದಾರೆ ಆ ರಾಯರ್ಗೆ ನಾನೇ ಡಬ್ಬಿಂಗ್ ಮಾಡಿದ್ದು. ಸೊ ದಿಸ್ ಇಸ್ ಹೌ ಡಬ್ಬಿಂಗ್ ಜರ್ನಿ. ಅದ್ ಹಾಗೆ ಬಂದಿದ್ದು. ನಾನೇನು ಕೇಳಿರ್ಲಿಲ್ಲ, Wow. ನಾನೇನು ಸರ್ಚ್ ಮಾಡ್ಕೊಂಡು ಹೋಗಿರ್ಲಿಲ್ಲ. ತಾನಾಗಿ ಟೈಮ್ ಓನ್ಲಿ ಕ್ರಿಯೇಟೆಡ್ ಒನ್ ಆಪರ್ಚುನಿಟಿ ಫಾರ್ ಮಿ. Awesome. ಹಿ ಓನ್ಲಿ ಕ್ರಿಯೇಟೆಡ್ ಎವ್ರಿಥಿಂಗ್. ಸೊ Yes, absolutely. Wonderful, sir. This is amazing journey that you have and fantastic. So, what makes a great voice artist? ಸೊ ನೀವು ವಾಯ್ಸ್ ಪ್ರಾಕ್ಟೀಸ್ ಮಾಡ್ಕೊಂತೀರಾ ಬೇರೆ ವಾಯ್ಸ್ ಮಾತಾಡಕ್ಕೆ, ಇಲ್ಲಾಂದ್ರೆ ನಿಮ್ ಒರಿಜಿನಲ್ ವಾಯ್ಸೇ ಇರುತ್ತಾ? ನನ್ಗೇನು ಅಂತ ಅಂದ್ರೆ, ನಾನು ಬೇರೆ ವಾಯ್ಸ್ ಮಾಡ್ಯುಲೇಷನ್ಸ್, ಬೇರೆ ತರ ಟೋನ್ ಕೊಡೋದಕ್ಕೆ ನನಗ್ ಬರೋದಿಲ್ಲ. ಓಕೆ. ನನ್ನ ವಾಯ್ಸ್ ಏನಿದೆ ಅದಕ್ಕೆ ಸೆಟ್ ಆಗೋ ತರ ನನ್ಗೆ ಬರ್ತಾ ಇರೋ ಪ್ರಾಜೆಕ್ಟ್ಸ್, ನನ್ನ ವಾಯ್ಸ್ ಸೆಟ್ ಆಗೋ ತರ ಪ್ರಾಜೆಕ್ಟ್ಸ್ ಮಾತ್ರ ಕಮಿಂಗ್ ಅರೌಂಡ್ ಮೀ. ಚಾನಲ್ ಪೀಪಲ್ ಕಾಲ್ ಮೀ, ಈ ಕ್ಯಾರೆಕ್ಟರ್ ನಿಮ್ಗೆ ವಾಯ್ಸ್ ಸೂಟ್ ಆಗುತ್ತೆ ನೀವು ಮಾಡಿ ಅಂತ ಅವರೇ ಕರೀತಾರೆ. ನನಗೆ ಇವಾಗ ಯಾರೋ ಒಬ್ರು ದಪ್ಪದಾಗ ಒಬ್ರು ಇದ್ರು ಅವ್ರಿಗೆ ವಾಯ್ಸ್ ಕೊಡ್ಬೇಕು, ನನ್ಗೆ ಆತರ ಮಾಡ್ಯುಲೇಷನ್ಸ್ ಎಲ್ಲ ಖಂಡಿತ ಬರಲ್ಲ. ನನ್ನ ಒರಿಜಿನಲ್ ವಾಯ್ಸ್ ಏನಿದೆ ಅದು ಆ ಕ್ಯಾರೆಕ್ಟರ್ ಸೂಟ್ ಆದಾಗ ಅವ್ರ ಜೊತೆ ಹೋಗ್ತಾ ಟ್ರಾವೆಲ್ ಮಾಡ್ಬೇಕಾದ್ರೆ ನನ್ನ ವಾಯ್ಸ್ ಟೆಕ್ಸ್ಚರ್ ಅಲ್ಲೇ ದೇರ್ ವಿಲ್ ಬಿ ಎ ಚೇಂಜ್, ವಿಚ್ ಐ ಡೋಂಟ್ ಡೂ ಇಂಟೆನ್ಷನಲಿ. ವಿತ್ ಪ್ರಜ್ಞೆ ನಾನು ಅದನ್ನ ಮಾಡಲ್ಲ, ತಾನಾಗೆ ಇಟ್ ವಿಲ್ ಟೇಕ್. And many artists, they are very intellect. They can through using intellect, they can modify their tone and set the voice to the character. ಆತರ ಮಾಡ್ತಾರೆ ಕೆಲವರೆಲ್ಲ, ಹಂಗೆಲ್ಲ ಇಂಟೆಲೆಕ್ಟ್ ಇದೆ ಕೆಲವ್ರಿಗೆ. ಬಟ್ ಐ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಇಂಟೆಲೆಕ್ಟ್. ನನಗೆ ಕ್ಯಾರೆಕ್ಟರ್ ನೋಡ್ತಾ ಡಬ್ ಮಾಡ್ತಾ 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 ಐ ವಿಲ್ ಗೋ ವಿತ್ ದ ಕ್ಯಾರೆಕ್ಟರ್. ವಾಯ್ಸ್ ಅದಕ್ಕೆ ತಾನಾಗೆ ಸೆಟ್ ಆಗ್ಬಿಡುತ್ತೆ ಕ್ಯಾರೆಕ್ಟರ್ಗೆ. ಆತರ ನ್ಯಾಚುರಲ್ ಆಗಿ ಹುಟ್ಟೋಗ್ಬಿಡುತ್ತೆ ನಮ್ದು. ಇನ್ ಕೆಲವ್ರಿಗೆ ಅರ ಬಳಸಿ ಹೆಂಗ್ ಬೇಕಂದ್ರೆ ಹೆಂಗ್ ಮಾಡ್ಯುಲೇಟ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ದೇವ್ರು ಕೊಟ್ಟಿರ್ತಾನೆ, ವಿಚ್ ಐ ಡೋಂಟ್ ಹ್ಯಾವ್. ಹಂಗೆ ನನಗ್ ಸೆಟ್ ಆಗೋ ತರ ಕ್ಯಾರೆಕ್ಟರ್ಗಳು ತಾನಾಗ ಅವಾಗೆ ಅವರು ಕರೀತಾ ಇರ್ತಾರೆ. ಆಸಮ್. ಸೊ ಇದ್ರಲ್ಲಿ ಯಾವ್ದಾನ ಫನ್ನಿ ಎಕ್ಸ್ಪೀರಿಯನ್ಸ್ ಇರುತ್ತಾ ಸರ್? ಹಾ ಇದೆ. ಏನಂದ್ರೆ ಡಬ್ ಮಾಡ್ತಾ ಇರ್ಬೇಕಾದ್ರೆ ನಾವೇ ಸುಮ್ಮನೆ ಬೇಕು ಅಂತ ಯಾವ್ದಾದ್ರು ಒಂದು ಪಾತ್ರ ಹಿಂಗೆ ಕನ್ನಡದಲ್ಲಿ ಮಾಡಿದಾಗ ಕೆಲವು ಸಲ ಏನಾಗುತ್ತೆ, ಪದಗಳು ಅಪಭ್ರಂಶ ಸರಿಯಾಗಿರಲ್ಲ. ನಾವು ಬೈಯೋ ತರ ಏಯ್ ಅಂತ, ಏನು ಏಯ್ ಇವಾಗ ದೇವ್ರ ಯಾರು ಈಗ ತೋರಿಸುತ್ತೆ, ಏಯ್ ಯು ಫುಲ್ ಅಂತ ಇಂಗ್ಲಿಷ್ ಡಬ್ ಮಾಡ್ಬಿಡೋದು ಇದ್ದಕ್ಕಿದ್ದಂಗೆ.
Okay. ಆಮೇಲೆ ಅವರು ಪ್ಲೇ ಮಾಡಿದ್ರೆ ಸೀರಿಯಸ್ ಆಗಿ ನೀನು ಅನ್ನೋದಕ್ ಬದಲು ಯು ಫೂಲ್ ಅಂತ ಮಾಡಿರ್ತೀವಿ. ಇವ್ರು ರೀ ಸರಿಗ್ ಮಾಡ್ರಿ, ಯಾಕೆ ಈ ತರ ಎಲ್ಲ ಮಾಡ್ತೀರಾ? ಸೊ ಹಂಗೆ ಒಂದು ಬೈಯೋದ್ ಮಧ್ಯ ಮಧ್ಯೆ ಬೈಯೋ ತರ ಹೇಳ್ಬಿಡೋದು ಡೈಲಾಗ್ ಮಧ್ಯ ಮಧ್ಯೆ. ಹ್ಮ್. ಆಮೇಲೆ ಆ ನಮ್ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ಮದುವೆ ಆಗಿರ್ಲಿಲ್ಲ, ಕೆಲವ್ರುಗಳಿಗೆ ಡಬ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ಸಲ ಹಾಕಿ ಕರೆಕ್ಟಾಗಿ ಡಬ್ ಮಾಡಿಲ್ಲ ಅಂತೀನಿ ನಾನು. ಇನ್ನೊಂದ್ಸಲ ರೆಕಾರ್ಡ್ ಮಾಡ್ತಾರೆ. ಆಗ ಆದಷ್ಟು ಬೇಗ ನಿನಗೆ ಮದುವೆ ಆಗಲಿ ಪಾರ್ಥ ಅಂದ್ಬಿಡ್ತೀನಿ ರೆಕಾರ್ಡಿಂಗ್ ಅಲ್ಲಿ. ಅವರು ಬಿದ್ದು ನಗ್ತಿರ್ತಾರೆ. ಅಯ್ಯೋ ಹಾಗೆ ಈ ತರ ರೆಕಾರ್ಡಿಂಗ್ ಟೈಮ್ ಅಲ್ಲಿ ನಾವು ಆತರ ಒಂದು ಫನಿ ಎಲಿಮೆಂಟ್ಸ್ ಹಾಕೊಂಡು ಆತರ ಬೇರೆ ತರ ಈ ತರ ನಾವ್ ಬೇಕಂತ ಇಂಟೆನ್ಷನಲಿ ಬೇಕಂತ ಅವ್ರನ್ನ ಕಾಲು ಎಳೆಕ್ ನಾವು ಮಾಡ್ಕೋತೀವಿ ಅಷ್ಟೇ ತಪ್ಪ. ಇನ್ನು ಅದ್ರಲ್ಲಿ ಬೇರೆ ಏನು ಇರೋದಿಲ್ಲ. ವಾವ್, ಅಮೇಝಿಂಗ್. ಸೊ ನೀವು ಡಬ್ಬಿಂಗ್ ಮಾಡ್ತಾ ಇದ್ರಿ ವೆಂಕಟನಾಥ ಇನ್ ಶ್ರೀ ರಾಘವೇಂದ್ರ ಸೀರಿಯಲ್. ಸೊ ನಿಮ್ಮ ಹ್ಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂಡ್ ಒನ್ ಲೈನ್ ಹೇಳ್ಬೋದಾ ನಿಮ್ಮ ಆ ಡಬ್ಬಿಂಗ್ ವಾಯ್ಸ್ ಆ, ಅಲ್ಲಿ? ಅದು ಐ ವಿಲ್ ಶೇರ್ ದ ರೆಕಾರ್ಡಿಂಗ್ ವಿತ್ ಯು ಫಾರ್ ಶೂರ್. Sure. ಏನು ಅಂತಂದ್ರೆ ನಾನು ಆ ಕ್ಯಾರೆಕ್ಟರ್ ನೋಡಿದ್ರೆ ಮಾತ್ರ ನನ್ಗೆ ಆತರ ವಾಯ್ಸ್ ಬರುತ್ತೆ. ಅದೇನೋ ನನ್ಗೆ ಆತರ ಓಕೆ. ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಐ ಲಾಫ್ಟ್, ಐ ಕ್ರೈಡ್. ಆ ಕ್ಯಾರೆಕ್ಟರ್ ಹಂಗೇನೇನೆ. ಅದು ಮದ್ವೆ ಆಗುತ್ತೆ ಪಾತ್ರ. ಮದ್ವೆಗಿನ್ನ ಮುಂಚೆ ಒಂದ್ ಮನಸ್ಥಿತಿ, ಅವ್ರ ಮನಸ್ಥಿತಿ, ರಾಯರ ಮನಸ್ಥಿತಿ ಹೆಂಗಿರುತ್ತೆ, ಮದ್ವೆ ಆದ್ಮೇಲೆ ಮನಸ್ಥಿತಿ ಹೇಗುತ್ತೆ. ಆಮೇಲೆ ಟೈಮ್ ವಾಂಟ್ಸ್ ಟು ಟೀಚ್ ರಾಯರು ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ನ ಕಲಿಸ್ಬೇಕು ಅಂದಾಗ ರಾಯರ ಮನಸ್ಥಿತಿ ಹೆಂಗಿರುತ್ತೆ, ಆಲ್ ಹ್ಮ್. ದೋಸ್ ಎಮೋಷನ್ಸ್ ನಾನು ಅವ್ರ ಜೊತೆನೆ ಟ್ರಾವೆಲ್ ಮಾಡಿದೀನಿ. ಆ, ತುಂಬಾ ಹತ್ತಿದೀನಿ, ತುಂಬಾ ನಕ್ಕಿದೀನಿ, ರೊಮ್ಯಾಂಟಿಕ್ ಆಗಿ ಮಾತಾಡಿದೀನಿ. ಆಮೇಲೆ ಈ ಮ್ಯಾಜಿಕ್ ಕೆಲವು ಜಾಗದಲ್ಲಿ ಅವ್ರು ಕೆಲವು ಮ್ಯಾಜಿಕ್ ಮಾಡ್ತಾರೆ, ಅದು ಮಾಡಿದೀನಿ. ಆಮೇಲೆ ಸಂಸ್ಕೃತ್ ಶ್ಲೋಕಾಸ್ ಹೇಳ್ತಾರೆ, ಅದು ತುಂಬಾ ಚೆನ್ನಾಗಿತ್ತು. ಅದು ಹೌದಲ್ವಾ, ನಾನು ಈ ಪಾತ್ರ ಮಾಡ್ಲಿಲ್ಲ ಅಂತಂದ್ರೂ ಈ ಪಾತ್ರ ಜೊತೆ ನಾನು ಟ್ರಾವೆಲ್ ಮಾಡಿದೀನಲ್ವಾ ಹ್ಮ್. ಅನ್ನೋ ತುಂಬಾ ಒಂದು ಸಮಾಧಾನ. ಏನು, ಕೃಷ್ಣನ್ ವಾಯ್ಸ್ ಓವರ್ ಕೊಟ್ಟಿದೀನಿ, ರಾಮನ್ ವಾಯ್ಸ್ ಓವರ್ ಕೊಟ್ಟಿದೀನಿ, ಅವ್ರು ಮಾತಾಡೋ ಮಾತೆಲ್ಲ ಮಾತಾಡಿದೀನಿ, ರಾಯರು ಮಾತಾಡೋ ಮಾತೆಲ್ಲ ಮಾತಾಡಿದೀನಿ ಅಂತ ಒಂದ್ ತುಂಬಾ ಸಾರ್ಥಕತೆ. ಜನಕ್ಕೆ ಏನಾಗುತ್ತೆ, ನನ್ ಸೋಷಿಯಲ್ ಮೀಡಿಯಾದಲ್ಲಿ ನಂದು ಆತರ ಪೋಸ್ಟ್ ಗಳೆಲ್ಲ ನೋಡಿದಾಗ ವಾವ್, ಈ ಸೋ ಲಕ್ಕಿ ಫಾರ್ ಗೆಟಿಂಗ್ ಸಚ್ ಆಪರ್ಚುನಿಟೀಸ್ ಅಂತ ಅನ್ಸುತ್ತೆ. ನಂದದು ಲೈವ್ಲಿಹುಡ್ ಆಗಿದ್ರು ಸಮ್ವೇರ್ ಇಟ್ ಪ್ರೊವೈಡೆಡ್ ಬಿ ಫುಡ್ ಅಂಡ್ ನೇಮ್ ಆಲ್ಸೋ. ಹೆಸರು ಹೌದು. ಕೊಟ್ಟಿದೆ, ನನ್ಗೆ ಊಟನೂ ಕೊಟ್ಟಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದೋಸ್ ಆಪರ್ಚುನಿಟೀಸ್. ಆ ದೇವ್ರಿಗೆ ನನ್ಗೆ ಆ ತರ ಒಂದು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಯಾರ್ಯಾರು ಇದನ್ನ ಮೆಚ್ಕೊಂಡಿದ್ದಾರೆ, ನನ್ನ ವರ್ಕ್ ನಾನು ಅವ್ರಿಗೆಲ್ಲ ತುಂಬಾ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆಕ್ಟಿವ್ ಆಗಿದ್ರೆ ಮಾತ್ರ ಇವಾಗ ಏನಾಗೋಗಿದೆ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತಾರಲ್ವಾ. ನಾವು ಕಾಣಿಸ್ಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಯಾರು ನಮ್ಮನ್ನ ಕರೆಯಲ್ಲ, ನಾವ್ ಇದೀವಿ, ನಾವ್ ಎಕ್ಸಿಸ್ಟೆನ್ಸ್ ಇದೆ ಅಂತಾನೆ ಗೊತ್ತಾಗಲ್ಲ. ಸೊ ಐ ಸ್ಟಾರ್ಟೆಡ್ ಪೋಸ್ಟಿಂಗ್ ಸಮ್ ಕಾಮಿಡಿ ಕ್ಲಿಪ್ಸ್ ಆನ್ ಸೋಷಿಯಲ್ ಮೀಡಿಯಾ, ಕಾಮಿಡಿ ಕ್ಲಿಪ್ಸ್ ಹಾಕೋದು. ಅವಾಗ ಏನ್ ಅನ್ಕೋತಾರೆ ಜನ, ಇವರು ರಾಯರ್ಗ್ ವಾಯ್ಸ್ ಕೊಟ್ರು, ಕೃಷ್ಣನ್ಗ್ ವಾಯ್ಸ್ ಕೊಟ್ರು, ರಾಮನ್ಗ್ ವಾಯ್ಸ್ ಕೊಟ್ರು, ಯಾಕೆ ಈ ತರ ಕಾಮಿಡಿದೆಲ್ಲ ಹಾಕ್ತಾರೆ. ಅದೇನು ಅಂತ ಅಂದ್ರೆ ನಾನು ಸ್ವಲ್ಪ ಐ ಆಮ್ ವೆರಿ ಒಂಥರ ಪ್ಲೇಫುಲ್, ವೆರಿ ಕಾಮಿಕ್ ಕೈಂಡ್ ಆಫ್ ಎ ರೋಲ್. ಹೌದು. ನನ್ ಆತರ ನನಗೆ ಏನಾದ್ರೂ ಖುಷಿ ಕೊಡುತ್ತೆ ಅಂತ ಅಂದಾಗ ಐ ಡೋಂಟ್ ಹೆಸಿಟೇಟ್. ಅದನ್ನ ನನ್ಗೇನ್ ಮನ್ಸಿಗೆ ಬರ್ತೋ ಅದನ್ನ ಹಾಕ್ತಾ ಇರ್ತೀನಿ. ಸೊ ಇಟ್ ಶೋಸ್, ಯಾರಾದ್ರೂ ನನ್ ಆ ಸರ್ಕಲ್ ನಲ್ಲಿ ವರ್ಕ್ ಮಾಡೋರು ಇದ್ದಾಗ, ಓ ಓ ಈಸ್ ದೇರ್, ಭರದ್ವಾಜ್ ಇಸ್ ದೇರ್, ವಿ ಹ್ಯಾವ್ ಟು ಕಾಲ್ ಹಿಮ್ ಫಾರ್ ದ ಪ್ರಾಜೆಕ್ಟ್ ಅಂತ ಅವ್ರ ಮೈಂಡ್ ಅಲ್ಲಿ ಬರುತ್ತೆ ಅಂತಾನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಒಂದಷ್ಟು ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಐ ಹ್ಯಾಡ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇದು ರಾಯರ್ದು ಡಬ್ ಮಾಡಿದಾಗ. ಐ ಲಿವ್ಡ್ ವಿತ್ ದ ಕ್ಯಾರೆಕ್ಟರ್. Yes, ಅವ್ರು ಏನು definitely. ಮಾಡಿದ್ದಾರೆ ಅದ್ರ ಜೊತೆ ಹೌದು. ಸ್ವಲ್ಪ ದಿವಸ ಇದ್ದಿದ್ದು ನಂಗೆ ತುಂಬಾ ಖುಷಿ ಇದೆ ಚೇತನ್. ಸೂಪರ್ ಸರ್. ಸೊ ಡಬ್ಬಿಂಗ್ಗೆ ವಾಯ್ಸ್ ಮಾಡ್ಯುಲೇಷನ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾರನ್ನ ವಾಯ್ಸ್ ಮಾಡ್ಯುಲೇಷನ್ ಕಲ್ತ್ಕೋಬೇಕಂದ್ರೆ, ವಾಯ್ಸ್ ಹೇಗೆ ಕೊಡೋದಂತ ಕಲ್ತ್ಕೋಬೇಕಂದ್ರೆ ಹೇಗೆ ಕಲ್ತ್ಕೋಬೇಕು? ವಾಟ್ಸ್ ದ ಫಸ್ಟ್ ಸ್ಟೆಪ್? ಓಕೆ, ಸೊ ಇಫ್ ದೇ ವಾಂಟ್ ಟು ಲರ್ನ್ ಡಬ್ಬಿಂಗ್, ಫಸ್ಟ್ ಅವರು ವೋಕಲ್ ಕಾರ್ಡ್ಗೆ ಚೆನ್ನಾಗಿ ಟ್ರೈನಿಂಗ್ ಆಗಿರ್ಬೇಕು. ಅವ್ರಿಗೆ ಅವರು ಥಿಯೇಟರ್ ಆರ್ಟಿಸ್ಟ್ ಆದ್ರೆ ತುಂಬಾ ಒಳ್ಳೇದು. ಇನ್ ಕೆಲವರು ಥಿಯೇಟರ್ಗೆ ಹೋಗ್ದೇನು ಇನ್ಹೆರೆಂಟ್ ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ. ಹ್ಮ್. ಮಾತಾಡೋದು, ಟಿವಿ ನೋಡಿ ನೋಡಿ ನೋಡಿ, ಸಿನಿಮಾಗಳು ನೋಡಿ ನೋಡಿ ಬಂದ್ಬಿಟ್ಟಿರುತ್ತೆ. ಕೆಲವುಗಳಿಗೆಲ್ಲ ಆ ತರದ ಟ್ಯಾಲೆಂಟ್ ಹ್ಮ್. ಬಂದ್ಬಿಟ್ಟಿರುತ್ತೆ. ಅವರು ಟೆಕ್ನಿಕಲಿ ದೇ ಹ್ಯಾವ್ ಟು ಲರ್ನ್ ಆಫ್ ದ ಮೈಕ್. ಕೆಲವು ಡೈಲಾಗ್ಗಳಿಗ ಭಾ ಭಾ, ಈ ಮಹಾಪ್ರಾಣ ಅಕ್ಷರಗಳು ಬಂದಾಗ ಸೊ ಆಫ್ ದ ಮೈಕ್ ಹೇಳ್ಬೇಕು, ಹಿಂಗ್ ತಿರ್ಕೊಂಡು ಆಫ್ ದ ಮೈಕ್ ಅದನ್ನ ಪ್ರೊನೌನ್ಸ್ ಮಾಡ್ಬೇಕು. ಹ್ಮ್. ಆಮೇಲೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಹೇಳಿದ್ರೆ ಏನೋ ಆ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗುತ್ತೆ. ಆಮೇಲೆ ವೆನ್ ಎವರ್ ಟೂ ಕ್ಯಾರೆಕ್ಟರ್ಸ್ ಕಮ್ಸ್ ಕ್ಲೋಸ್ ಟು ಈಚ್ ಅದರ್ ಲೈಕ್ ದಿಸ್, ಎರಡು ಕ್ಯಾರೆಕ್ಟರ್ಗಳು ಹತ್ರ ಇದ್ದಾಗ ನಾವು ವಾಯ್ಸ್ ಮೆಲ್ಲ ಮಾತಾಡ್ಬೇಕು. ಯಾಕಂದ್ರೆ ಮುಖದ ಮೇಲೆ ವಾ ಅಂತ ಯಾಕೆ ಮಾತಾಡ್ಬೇಕು, ಆತರ ಟೆಕ್ನಿಕಲಿ ದೇ ಹ್ಯಾವ್ ಟು ಗೆಟ್ ಟ್ರೈನ್ಡ್.
ಸೊ 10 ಕ್ಯಾರೆಕ್ಟರ್ಗಳು ತುಂಬಾ ಹತ್ರ ಇದ್ದಾಗ ವಾಯ್ಸ್ ಮೆಲ್ಲಗ್ ಮಾತಾಡ್ಬೇಕು, ದೂರ ದೂರ ಇದ್ದಾಗ ವಾಯ್ಸ್ ಸ್ವಲ್ಪ ಜಾಸ್ತಿ ಥ್ರೋ ಮಾಡ್ಬೇಕು. ಶೌಟಿಂಗ್ ಮಾಡ್ಬೇಕಾದ್ರೆ ಶೌಟ್ ಮಾಡಕ್ಕೆ ಮೈಕ್ ಇಂದ ದೂರ ನಿಂತ್ಕೋಬೇಕು. ಈ ತರದ್ದೆಲ್ಲ ಕೆಲವು ಟೆಕ್ನಿಕ್ಗಳು ದೇ ಆಲ್ ಹ್ಯಾವ್ ಟು ಲರ್ನ್. ಇವಾಗೆಲ್ಲ ಅದಕ್ಕೆ ಅಂತಾನೆ ಸ್ಕೂಲ್ಸ್ ಬಂದಿದೆ, ವಾಯ್ಸ್ ಟ್ರೈನಿಂಗ್ ಸ್ಕೂಲ್ಸ್ ಅಂತ ಬಂದಿದೆ, ಹೌದು. ಡಬ್ಬಿಂಗ್ ಹೇಳ್ಕೊಡ್ತೀವಿ, ನಿಮ್ಗೆಲ್ಲ ಹೇಳ್ಕೊಡ್ತೀವಿ. ಆತರ ಸ್ಕೂಲ್ ಸೇರ್ಕೊಂಡ್ರು ಒಳ್ಳೇದಾಗುತ್ತೆ. ಇಲ್ಲ ಅಥವಾ ಥಿಯೇಟರ್ ಪ್ರಾಕ್ಟೀಸ್ ಮಾಡ್ಕೊಂಡು ಡಬ್ಬಿಂಗ್ ಅಸೋಸಿಯೇಷನ್ ಅಲ್ಲಿ ಬಂದು ಮೆಂಬರ್ ಆಗಿ ಯಾವ್ದಾದ್ರು ಒಂದು ಏನೋ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರೇ ಅದಕ್ಕೆ ನಿಧಾನಕ್ಕೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಕಲ್ತ್ಕೊಂಡ್ಬಿಡ್ತಾರೆ. ದಟ್ಸ್ ಹೌ ಐ ಲರ್ನ್ಡ್ ನೋ. ಮಾಡ್ತಾ ಥಿಯೇಟರ್ ಇಂದ ನಾನು ಬಂದಿದ್ದು. ಸೊ ಹಂಗಾಗಿ ನನ್ಗೆ ಆತರ ಇವಾಗ ಪ್ರೊಫೆಷನಲ್ ಅದನ್ನೇ ಒಂದು ಸ್ಟ್ರೀಮ್ ಸಪರೇಟ್ ಆಗಿ ಮಾಡ್ಬೇಕು ಅಂತ ಅಂದಾಗ 2-3 ಸ್ಕೂಲ್ಸ್ ಇದೆ ಆಕ್ಚುಲಿ. ಅವ್ರು ಹೋಗಿ ಕಲ್ತ್ಕೋಬಹುದು. ಯಾರು ರೆಕಾರ್ಡಿಂಗ್ ಸ್ಟುಡಿಯೋ ಇಟ್ಕೊಂಡಿರ್ತಾರೆ ಅವರೇನೆ ನಿಮ್ಗೆ ರೆಕಾರ್ಡಿಂಗ್ ಹೇಗೆ ವಾಯ್ಸ್ ಹೆಂಗ್ ಮಾಡ್ಯುಲೇಟ್ ಮಾಡ್ಬೇಕು, ಹೆಂಗ್ ನಿಂತ್ಕೋಬೇಕು, ಯಾವ ತರ ಮಾತಾಡ್ಬೇಕು ಅಂತ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. 1 ವರ್ಷ ಅವ್ರು ಈ ತರ ಪಳಗಿದ್ರೆ ದೇ ವಿಲ್ ಬಿಕಮ್ ವೆರಿ ಗುಡ್ ಡಬ್ಬಿಂಗ್ ಆರ್ಟಿಸ್ಟ್. ನಾನೇ ಬಂದಿವಾಗ 8 ವರ್ಷ 2019 ಅಲ್ಲ 20 ಬಂದಿದ್ದು. ಇವಾಗ 6 ಇಯರ್ಸ್ ಆಯ್ತು ನಾನು ಡಬ್ಬಿಂಗ್ ಬಂದು. 6 ಇಯರ್ಸ್ ಕಲ್ತಿರೋದ್ರಿಂದ ಇವಾಗ ಐ ಫೀಲ್ ಕಾನ್ಫಿಡೆಂಟ್. ಅಂದ್ರೆ ಎವ್ರಿ ನ್ಯೂ ಪ್ರಾಜೆಕ್ಟ್ ಈಸ್ ಅ ಚಾಲೆಂಜ್. ಈ ಪ್ರಾಜೆಕ್ಟ್ ಮಾಡಿದೀನಿ ನಾನು ದೊಡ್ಡ ಆರ್ಟಿಸ್ಟ್ ಆಗ್ಬಿಟ್ಟಿದೀನಿ ಅಂತಲ್ಲ. ಎವ್ರಿ ಪ್ರಾಜೆಕ್ಟ್, ಹೊಸ ಪ್ರಾಜೆಕ್ಟ್ ಬಂದಾಗೆಲ್ಲ ಅದರದೇ ಆಗಿರೋ ಚಾಲೆಂಜಸ್ ಇರುತ್ತೆ. ಸ್ವಲ್ಪ ದಿನ ಅದ್ರ ಜೊತೆ ವರ್ಕ್ ಮಾಡ್ಬೇಕಾಗುತ್ತೆ, ಆಮೇಲೆನೆ ಆ ಕ್ಯಾರೆಕ್ಟರ್ ನಮ್ಗೆ ಅರ್ಥ ಆಗುತ್ತೆ. ಈ ತರ ಎವ್ರಿ ನ್ಯೂ ಪ್ರಾಜೆಕ್ಟ್ ಈಸ್ ಅ ಚಾಲೆಂಜ್ ಓನ್ಲಿ. ಅಂದ್ರೆ ಬೇಸಿಕ್ ಆಗಿ ಒಂದಷ್ಟು ಅದ್ರ ಟೆಕ್ನಿಕಲ್ ಆಗಿ ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಅದಕ್ಕೆ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್. Yes. So, is artificial intelligence a threat or an opportunity for artists? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ಐ ಫೀಲ್ ಲೇಸಿನೆಸ್ ಇದೆ ಅಲ್ಲ, ಹ್ಯೂಮನ್ಸ್ ಅಲ್ಲಿ ಲೇಸಿನೆಸ್ ಇದೆ ಅಲ್ವಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಏನೇನೋ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಈವನ್ ಐ ಆಮ್ ಆಲ್ಸೋ ಡೂಯಿಂಗ್ ಸಮ್ ಕಂಟೆಂಟ್ ಔಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆದ್ರೆ ಅದು ಅಷ್ಟು ನ್ಯಾಚುರಲ್ ಆಗಿರ್ತದೆ, ಕಲರ್ಫುಲ್ ಆಗಿ ಕಾಣಿಸ್ಬೋದು. ಆದ್ರೆ ಒರಿಜಿನಲ್ ಆಕ್ಟರ್ಗಳು ಆಕ್ಟ್ ಮಾಡಿದಾಗ ಅಥವಾ ಒರಿಜಿನಲ್ ಸಿಂಗರ್ಸ್ ಹಾಡಾಗ ಇರುವಂತ ಲೈಫ್ ಅದರಲ್ಲಿ ಇರೋದಿಲ್ಲ. ಸೊ ಮೇ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೂ ಒಂದ್ ಲೆವೆಲ್ ಮುಂದಕ್ಕೆ ಹೋಗಿ ಅಡ್ವಾನ್ಸ್ಡ್ ಆದಾಗ ಸ್ವಲ್ಪ ಹೊಡೆತ ಬೀಳ್ಬೋದು. ಆದ್ರೆ ರಿಯಲಿಸ್ಟಿಕ್ ಆಗಿ ರೆಕಾರ್ಡ್ ಮಾಡೋದಿದೆಯಲ್ಲ, ಅದು ಯಾವತ್ತಿದ್ರೂ ಅದ್ರ ಫೀಲ್ ಇಸ್ ಡಿಫ್ರೆಂಟ್ ಓನ್ಲಿ. ಐ ಸ್ಟ್ರಾಂಗ್ಲಿ ಫೀಲ್ ಅದ್ರ ಫೀಲ್ ಬೇರೆನೇ. ಅದು ಇವಾಗ ಏನ್ ಮಾಡ್ಬೋದು, ದುಡ್ಡು ಉಳಿಸೋದಕ್ಕೋಸ್ಕರ ದೇ ಮೇ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಇನ್ನು ಉಳಿಸ್ಕೋದಕ್ಕೆ ಹಿಂಗ್ ಮಾಡ್ಕೊಂಬೇಡ ಅಂತ. ಅದೇ ಲೆಕ್ಕಾಚಾರ ಎಲ್ಲ ಇದೆಯಲ್ಲ, ಇಂಟೆಲೆಕ್ಟ್ ನ ಬಳಸೋದೆಲ್ಲ ಇದೆಯಲ್ಲ, ಅದು ಹ್ಯೂಮನ್ ಮಾತ್ರನೇ ಮಾಡೋದಕ್ಕೆ ಸಾಧ್ಯ, ಮನುಷ್ಯರ ಕೈನಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಯೋಚನೆ ವಿಧಾನ ನಮ್ಗೆ ಕೊಟ್ಟಿದ್ದಾನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕ್ರಿಯೇಟ್ ಮಾಡಿರೋದೇ ನಾವಲ್ವಾ. ವಿ ಹ್ಯಾವ್ ಓನ್ಲಿ ಕ್ರಿಯೇಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾವತ್ತು ಅದು ನಮಗಿನ್ನ ಒಂದ್ ಲೆವೆಲ್ ಕಮ್ಮಿನೇ ಯೋಚನೆ ಮಾಡುತ್ತೆ. ಅದಕ್ಕೆ ಫೀಡ್ ಮಾಡ್ಬೇಕಾಗಿರೋದೇ ನಾವಾಗಿರೋದ್ರಿಂದ ನಾವು ಅದನ್ನ ಸ್ಟ್ರಾಂಗ್ ಮಾಡಿ ನಾವು ಲೇಸಿ ಆಗಬಾರ್ದು. ಇದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಜನ. ದೋಸ್ ಆಲ್ ಆರ್ ವರ್ಕಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ಟ್ ನ ನಂಬ್ಕೊಂಡು, ಡಬ್ಬಿಂಗ್ ನ ನಂಬ್ಕೊಂಡು, ಸಿಂಗಿಂಗ್ ನ ನಂಬ್ಕೊಂಡು ಯಾರ್ಯಾರು ಜೀವನ ಮಾಡ್ತಾ ಇದಾರೆ ಅವ್ರಿಗೆ ಯಾರಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಸಮಸ್ಯೆ ಆಗಬಾರ್ದು. ಆತರ ಅವ್ರಿಗೆ ಆ ಪ್ರಜ್ಞೆ ಇರ್ಬೇಕು. ನಮ್ಮನ್ನೇ ತುಂಬಾ ಜನ ಕೇಳಿದ್ದಾರೆ, ಭರತನಾಟ್ಯಂದು ರಾಂಗ್ ಮೂವ್ಮೆಂಟ್ಸ್ ವಿಡಿಯೋಗಳು ನಮ್ಗೆ ಸೆಂಡ್ ಮಾಡಿ, ವಿ ವಿಲ್ ಡೆವಲಪ್ ಒನ್ ಆಪ್ ಮಾಡ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು. ಅವಾಗ ಅದು ಕರೆಕ್ಟ್ ಮಾಡುತ್ತೆ ಮಕ್ಕಳಿಗೆ, ಇಲ್ಲ ಹಿಂಗಲ್ಲ ಹಿಂಗ್ ಮಾಡಿ ಅಂತ ಮಾಡುತ್ತೆ. ಅವಾಗ ಟೀಚರ್ ನೆಸೆಸಿಟಿ ಏನಿದೆ ಅಲ್ವಾ. ಕೆಲವ್ರಿಗೆ ಆತರ ನಾವೇ ಅದಕ್ಕೆ ಫೀಡ್ ಮಾಡ್ಬಿಟ್ರೆ ಏನಾಗೋಗುತ್ತೆ, ಹೊಡೆತ ಖಂಡಿತ ಬೀಳುತ್ತೆ, ಆರ್ಟಿಸ್ಟ್ಗಳಿಗೆ ಬೀಳುತ್ತೆ. ಆದ್ರೆ ನಾವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ, ನಾವೇ ಡೆವಲಪ್ ಮಾಡ್ತಾ ಇರೋದ್ರಿಂದ ವಿ ಹ್ಯಾವ್ ಟು ಬಿ ಅವೇರ್ ಆಫ್ ಏನೋ ಹ್ಯೂಮನ್ ಆರ್ಟಿಸ್ಟ್ ಅಂಡ್ ಯಾರ್ಯಾರು ಅದನ್ನ ನಂಬ್ಕೊಂಡಿದ್ದಾರೆ, ಆರ್ಟ್ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ನಾವು ಯೋಚನೆ ಮಾಡ್ಬೇಕು ಅಂತ ಐ ಸ್ಟ್ರಾಂಗ್ಲಿ ಫೀಲ್. Super. So, what advice would you give your 18-year-old self? ಓ, ಸೊ 18 ವರ್ಷ ಇರೋರಿಗೆ ವಾಟ್ ಅಡ್ವೈಸ್ ಐ ವಾಂಟ್ ಟು ಗಿವ್ ಏನಂತ ಅಂದ್ರೆ, ಟೀನೇಜ್ ಅಲ್ವಾ, 18, 19, 16, 17 ಈ ತರದೆಲ್ಲ ಅಂಥವ್ರಿಗೆ ವಾಟ್ ಎವರ್ ಕಮ್ಸ್ ಟು ಯು ಆಸ್ ಅನ್ ಆಪರ್ಚುನಿಟಿ. ಈಗ ಸ್ಟಡೀಸ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ನಿಮ್ದೇ ಆಗಿರೋ ಜರ್ನಿ. ಆಲ್ ದಿ ಇಂಡಿವಿಜುವಲ್ಸ್ ಹ್ಯಾವ್ ದೇರ್ ಓನ್ ಜರ್ನಿ ಇನ್ ದ ಯೂನಿವರ್ಸ್. ಸೊ ವಾಟ್ ಎವರ್ ಇಸ್ ಕಮಿಂಗ್ ಇನ್ ಯುವರ್ ವೇ, ಆನ್ ಯುವರ್ ವೇ, ಯು ಗಿವ್ ಯುವರ್ ಬೆಸ್ಟ್ ಅಷ್ಟೇನೆ.
ಆಮೇಲೆ ಒಳ್ಳೆ ನಮ್ಗೆ ಎಂತ ಗುಣ ಬೆಳೆಸ್ಕೋಬೇಕು ಅಂತ ಇವಾಗೆಲ್ಲ ಏನೋ ಜೆನ್ಸಿ ಅಂತ ಏನೇನೋ ಸಮ್ ನ್ಯೂ ಜನರೇಷನ್ಸ್ ಹ್ಯಾವ್ ಕಮ್. ಹೌದು. ಅವ್ರ ಮೈಂಡ್ ಸೆಟ್ ಹಂಗಿದೆ ಹಿಂಗಿದೆ. ಆದ್ರೆ ಫೈನಲಿ ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ನಾವು ಒಬ್ಬರಿಗೆ ಒಬ್ರು ಏನೋ ಒಂದು ಹ್ಯೂಮನ್ ಎಮೋಷನ್ ನಲ್ಲಿ, ಒಂದು ಫ್ರೆಂಡ್ಲಿ ಎಮೋಷನ್ ನಲ್ಲಿ ನಮ್ಮನ್ನ ಕೊನೆಯವರೆಗೂ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಹ್ಯಾಪಿ ಮೂಮೆಂಟ್ಸ್ ಮಾತ್ರ ನಾವು ಚೆರಿಶ್ ಮಾಡ್ಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಹರ್ಟ್ ಆಗ್ಬಾರ್ದು, ದೊಡ್ಡವ್ರಿಗೆ ಹರ್ಟ್ ಆಗ್ಬಾರ್ದು, ಚಿಕ್ಕವ್ರಿಗೆ ಹರ್ಟ್ ಆಗ್ಬಾರ್ದು. ಒಂಥರ ಫ್ರೆಂಡ್ಲಿ ನೇಚರ್ ನಲ್ಲಿ ಕ್ಯಾರಿ ಯುವರ್ ಲೈಫ್ ಜರ್ನಿ ಹ್ಯಾಪಿಲಿ. ನನ್ ಲೈಫ್ ಎಷ್ಟು ಖುಷಿಯಾಗಿ ನಾನು ತಗೊಂಡು ಹೋದೆ ಮುಂದಕ್ಕೆ. ದೇರ್ ವಾಸ್ ಹೌದು. ನೋ ಈಗೋ, ದೇರ್ ವಾಸ್ ನೋ ಹೇಟ್ರೆಡ್, ನಥಿಂಗ್. ಆ ತರ ಎಂಜಾಯ್ ಮಾಡಿ ನಿಮ್ ಲೈಫ್ ನ, ಆ ತರ ಇಟ್ಕೊಳ್ಳಿ. ಬೇಡದೇ ಇರೋ ಇದೆಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗೋದು, ಆ ತರ ಎನಾಕ್ಟ್ ಮಾಡಿ ದೊಡ್ಡವ್ರಿಗೆ ಹರ್ಟ್ ಮಾಡೋದು, ನಿಮ್ ಲೈಫ್ ನ ನೀವು ಸ್ಪಾಯ್ಲ್ ಮಾಡ್ಕೊಳ್ಳೋದು, ಏನೇನೋ ಫ್ಯಾಷನಬಲ್ ಆಗಿ ತೋರಿಸ್ತಾರೆ ಮೀಡಿಯಾದಲ್ಲಿ ಅಂತ ನೀವ್ ಅದನ್ನ ಮಾಡ್ಕೊಳಕ್ ಹೋಗಿ ನಿಮ್ದೊಂದಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ ಕ್ಯಾರೆಕ್ಟರ್ ನ ಹಾಳು ಮಾಡ್ಕೊಳ್ಳೋದು. ಡೋಂಟ್ ಡೂ ಆಲ್ ದಟ್. ಯು ಆರ್ properly designed by God. He knows what to ಹ್ಮ್. give you. And you are special, yeah. All teenagers have so much energy. ಅವರೆಲ್ಲ ನೀವೆಲ್ಲ ತುಂಬಾ ಸ್ಪೆಷಲ್ ಆಗಿ ಡಿಸೈನ್ ಆಗಿದ್ದೀರಾ. ಅದು ಈ ನ್ಯೂ ಜನರೇಷನ್. ಅದನ್ನ ಸಖತ್ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ. ನೀವು ಯುವರ್ ಸ್ಟಾರ್ಸ್, ರೋಲ್ ಮಾಡೆಲ್ಸ್ ಆಗ್ಬೇಕು. ಹೊಸ ಜನರೇಷನ್ ಅವ್ರು ಹೆಂಗಿರ್ಬೇಕು, ಹಳೆ ಜನರೇಷನ್ ಅವ್ರು ನಿಮ್ಮನ್ನ ನೋಡಿ ಕಲಿಬೇಕು. ಅಯ್ಯೋ ಎಂತ ಜನರೇಷನ್ ಬಂದಿದೆ ಅಪ್ಪ, ನಾವೆಲ್ಲ ತುಂಬಾ ಹಿಂದುಳಿದಿದ್ವಿ ಥಾಟ್ ಪ್ರೊಸೆಸ್ ಅಲ್ಲಿ ಹಂಗೆಲ್ಲ ಅಂತ. ನಿಮ್ಮನ್ನ ನೋಡಿ, ಹೊಸ ಜನರೇಷನ್ ನೋಡಿ ಹಳೆ ಜನರೇಷನ್ ಅವರು ಕಲ್ತ್ಕೋಬೇಕು. ಅಂಡ್ ದೇ ಹ್ಯಾವ್ ಟು ಫೀಲ್ ವೆರಿ ಪ್ರೌಡ್. ವಾವ್, ಎಷ್ಟು ಚೆನ್ನಾಗಿದೆ ಹ್ಮ್. ಜನರೇಷನ್. ನಾನು ಈ ಜನರೇಷನ್ ಅಲ್ಲಿ ಇದ್ರೆ ಎಷ್ಟು ಇದ್ದಿದ್ದಲ್ವಾ, ನಾನು ಹೆಂಗಾಗಿದ್ರೆ ಈ ತರ ನಾನು ಮಾಡ್ಬೋದಾಗಿತ್ತಲ್ವಾ. ಆ ತರ ಅಡ್ವೆಂಚರ್ಸ್ ಮಾಡಿ, ವಂಡರ್ಸ್ ಮಾಡಿ, ಲೈಫ್ ನ ಕಲರ್ಫುಲ್ ಆಗಿ ಇಟ್ಕೊಳ್ಳಿ. ಆ ತರ ಇಟ್ಕೊಳ್ಳಿ. ನಿಮ್ ಹಿಂದಿನವರಾಗ್ಲಿ, ನಿಮ್ ಮುಂದಿನವರಾಗ್ಲಿ ನಿಮ್ನ ನೋಡಿ ಹೆಮ್ಮೆ ಪಟ್ಕೊಂಡ್ಬಿಡ್ಬೇಕು. ಭಲೆ ಅಂತ ಅನ್ಬಿಡ್ಬೇಕು. ಆ ತರ ಕೀಪ್ ಯುವರ್ ಲೈಫ್ ವೆರಿ ಕಲರ್ಫುಲ್, ವೆರಿ ಫ್ರೆಂಡ್ಲಿ, ವೆರಿ ಹ್ಯಾಪಿ. ಹಂಗ್ ಇಟ್ಕೊಳ್ಳಿ. ಡೋಂಟ್ ಟೇಕ್ ಎನಿ ಸ್ಯಾಡ್ ಥಿಂಗ್ಸ್. ಡೋಂಟ್ ಗೋ ಬಿಹೈಂಡ್ ಬ್ಯಾಡ್ ಥಿಂಗ್ಸ್. ಡೋಂಟ್ ಡೂ ಬ್ಯಾಡ್ ಟು ಎನಿ ಒನ್. ಬಿ ಯೋರ್ ಸೆಲ್ಫ್. ನಿಮ್ದು ಆತ್ಮ ಶುದ್ಧವಾಗಿರುತ್ತೆ. ಮಕ್ಕಳಿಗೆ ಪಾಪ ಕೆಟ್ಟೆಲ್ಲ ಇರೋದಿಲ್ಲ. ಇನ್ಫ್ಲೂಯೆನ್ಸ್ ಆಗೋದ್ರಿಂದ ಕೆಟ್ಟದ್ ಬರುತ್ತೆ ತಪ್ಪ. ದೇ ಆರ್ ವೆರಿ ಪ್ಯೂರ್. ಆ ಪ್ಯೂರಿಟಿನ ಹಾಗೆ ಮೇಂಟೈನ್ ಮಾಡ್ಕೊಳ್ಳಿ. ಇನ್ನೊಬ್ರು ಇನ್ಸ್ಪೈರ್ ಆಗೋ ತರ ಜೀವನ ಮಾಡಿ ಅಂತ ಐ ವಾಂಟ್ ಟು ಗಿವ್ ದಿಸ್ ಸಜೆಷನ್. ವಾವ್, ಅಮೇಸಿಂಗ್, ಬ್ಯೂಟಿಫುಲ್ ಸರ್. ಇವಾಗ ನಾವು ಲಾಸ್ಟ್ ಪಾರ್ಟ್ ಬಂದ್ರೆ ಅದು ರ್ಯಾಪಿಡ್ ಫೈರ್ ಕ್ವಶನ್ಸ್, ಒನ್ ರೌಂಡ್. ಸೊ ಎಕ್ಸೈಟೆಡ್ ಸರ್. ಹ್ಮ್. ಎಸ್. ಸೊ ಆಕ್ಟಿಂಗ್ ಯಾ. ಆರ್ ಡಬ್ಬಿಂಗ್? ಹ್ಮ್. ಆಕ್ಟಿಂಗ್. ಭರತನಾಟ್ಯಂ ಆರ್ ಥಿಯೇಟರ್? ಭರತನಾಟ್ಯಂ. ನೈಟ್ ಆರ್ ಮಾರ್ನಿಂಗ್? ಮಾರ್ನಿಂಗ್. ಸ್ಟೇಜ್ ಆರ್ ಕ್ಯಾಮ್ರಾ? ಓ ಗಾಡ್. ಕ್ಯಾಮ್ರಾ. ಗುರು ಆರ್ ಎಕ್ಸ್ಪೀರಿಯನ್ಸ್? ಗುರು. ಒನ್ ಬುಕ್ ಎವ್ರಿone should read? ಭಗವದ್ಗೀತಾ. One person you would love to perform with? My teacher. Now, Guru B. Bhanumati, she passed away. Now my other teacher is there, Sheila Chandrasekhar ma'am. I want to perform along with her. If God gives me such opportunity, I want to perform along with my Guru. Coffee or tea? Coffee. One word that defines Bharatwaj Dayanidhi, sir. Very innocent. Wow, amazing, beautiful. Thank you so much, sir. I enjoyed this conversation, and your thoughts, opinions were just mind blowing. The advice that you're giving and the experiences that you carry and you're sharing that to us, your journey from Bharatanatyam dancer to acting to dubbing from different fields was just amazing. I'm very grateful, and we from the audience side, I would want to thank you for your special time. And what is your last message that you would want to give me as well as the audience? There is so much chaos going on around us, right? ತುಂಬಾ ಆ ತರದೆಲ್ಲ ತುಂಬಾ ನೆಗೆಟಿವ್ ಆಗಿ ಹೋಗ್ತಾ ಇದೆ. ನಮ್ಗೆ ಮಾನಸಿಕವಾಗಿ ಏನೋ ಕುಗ್ಗಿಸುವಂತಹ ಇಮೋಷನ್ಸ್ ಸುತ್ತಲೂ ಹೋಗ್ತಾ ಇದೆ.
ಸೊ ಡೋಂಟ್ ಗೆಟ್ ಡಿಸ್ಟರ್ಬ್ಡ್ ಬೈ ಆಲ್ ದೋಸ್ ಅನ್ವಾಂಟೆಡ್ ಇದು. ನಿಮ್ದು ಜರ್ನಿ ಏನಿದೆ ಅದು ಡಿಸೈನ್ ಆಗ್ಬಿಟ್ಟಿದೆ ಆಲ್ರೆಡಿ ಆ ಜರ್ನಿನ. ಗಿವ್ ಯುವರ್ 100% ಟು ದಟ್. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ಸೋಷಿಯಲ್ಗೆ, ಸೊಸೈಟಿಗೆ ಫ್ರೆಂಡ್ಲಿ ಆಗಿ ನೀವ್ ಏನ್ ಮಾಡ್ಬೇಕೋ ಇದೇ ಮನುಷ್ಯ ಮಾಡ್ಬೇಕಾಗಿರೋದು. ನಾವು ನೆಕ್ಸ್ಟ್ ಸ್ಟೇಟ್ ಆಗಿ ಹೋಗ್ಬೇಕು ಈ ಜೀವನ ಮುಗಿಸ್ಕೊಂಡು ಅಂತಂದ್ರೆ ವಿ ಹ್ಯಾವ್ ಟು ಲರ್ನ್ ಲವಿಂಗ್ ಎವ್ರಿ ಒನ್, ನಾಟ್ ಓನ್ಲಿ ಹ್ಯೂಮನ್ಸ್. ಪ್ರತಿಯೊಂದು ಪ್ರಾಣಿನಲ್ಲೂ, ಪ್ರತಿಯೊಂದು ಇದ್ರಲ್ಲೂ ಪ್ರೀತಿ ಮಾಡಿ, ಒಂದೇ ಪ್ರೀತಿಯನ್ನು ಹಂಚಿ, ಎಲ್ಲರಲ್ಲೂ ಪ್ರೀತಿಯನ್ನ ಹಂಚಿ, ದ್ವೇಷವನ್ನ ಹಂಚಬೇಡಿ ಅಂತ ಐ ವಾಂಟ್ ಟು ಕನ್ವೆ ಮೈ ಮೆಸೇಜ್ ಟು ಎವ್ರಿವನ್. ಓನ್ಲಿ ಲವ್, ಅದೊಂದೇ ಸಾರ್ಥಕತೆ. ಅದಾದ್ಮೇಲೆ ವಿ ವಿಲ್ ಗೋ ಟು ನೆಕ್ಸ್ಟ್ ಸ್ಟೇಟ್. ನಾವ್ ಇಲ್ಲಿ ಇರೋದು ಇಲ್ಲ ಆಕ್ಚುಲಿ. ಇಫ್ ವಿ ಲರ್ನ್ ಹೌ ಲವಿಂಗ್ ಎವ್ರಿ ಒನ್, ವಿ ವಿಲ್ ಮೂವ್ ಫ್ರಮ್ ಒನ್ ಸ್ಟೇಟ್ ಟು ಅದರ್ ಸ್ಟೇಟ್. ಕಲಿಯೋವರೆಗೂ ಇಲ್ಲಿಲೇ ಬಂದ್ ಬಿದ್ದು ಓದಾಡ್ತಾ ಇರ್ತೀವಿ. ಸೊ ಲರ್ನ್ loving everyone. That's all. Wow, beautiful. Thank you so much. Once again, sir, thank you so much, audience, for being a part of this episode. Looking forward to have you in my next episode. Till then, take care and goodbye. Thank you, Chetan.